ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ. ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಆನೇಕಲ್ ತಾಲೂಕಿನ ಹಂದೇನಹಳ್ಳಿಯಲ್ಲಿ ಹಂದೇನಹಳ್ಳಿಯಲ್ಲಿ ಇದ್ದೀವಿ. ಈಗ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ನಿನ್ನೆಯಿಂದ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮೂರಲ್ಲೊಂದು ಕೆಆರ್ಎಸ್ ಸೈನ್ಯ ಅನ್ನುವಂತಹ ಒಂದು ಅಭಿಯಾನವನ್ನ ಮಾಡ್ತಾ ಇದೀವಿ. ಅಭಿಯಾನದ ಭಾಗವಾಗಿ ಗ್ರಾಮಸ್ಥರನ್ನ ಮಾತನಾಡಿಸಿಕೊಂಡು ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಹೋಗಿ ಒಂದು ಲಂಚ ಮುಕ್ತ ಕರ್ನಾಟಕ ಅಭಿಯಾನ ಅಂತ ಏನು ಒಂದು ನಾವು ಒಂದು ಸಾಮಾಜಿಕ ಪರಿಶೀಲನೆ ಮಾಡ್ತೀವಿ, ಸೋಷಿಯಲ್ ಆಡಿಟ್ ಅದ್ರದ್ದು ಮಾಡಿ ಅವ್ರಿಗೊಂದು ಪತ್ರವನ್ನ ಅಧಿಕಾರಿಗಳಿಗೆ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೀವಿ. ಇವತ್ತು ನಮ್ಮ ಜೊತೆಗೆ ನಮ್ಮ ಹಿರಿಯ ನಾಗರಿಕರಾದಂತಹ ರಾಮ್ ರೆಡ್ಡಿ ಅವರಿದ್ದಾರೆ, ಅವ್ರ ಜೊತೆಗೆ ಮಹೇಶ್ ರೆಡ್ಡಿ ನಮ್ಮ ಆನೇಕಲ್ ತಾಲೂಕಿನ ಉಸ್ತುವಾರಿ ಇದ್ದಾರೆ, ಅದ್ರ ಜೊತೆಗೆ ಆನೇಕಲ್ ತಾಲೂಕಿನ ಅಧ್ಯಕ್ಷರಾದಂತಹ ವಿಜಯ್ ಅವರಿದ್ದಾರೆ, ಪದ್ಮಮ್ಮ ರಾಜ್ಯ ಮಹಿಳಾ ಘಟಕದ ಕಾರ್ಯದರ್ಶಿಯಾದ ಪದ್ಮಮ್ಮ ಸೇರಿದಂತೆ ಮಿಕ್ಕಾಗೆ ಹಲವಾರು ಈ ಆನೇಕಲ್ ತಾಲೂಕು ವಿಶೇಷವಾಗಿ ಸರ್ಜಾಪುರ ಹೋಬಳಿಯ ಹಲವು ಕಾರ್ಯಕರ್ತರು ಇಲ್ಲಿ ಇದ್ದಾರೆ, ಸೈನಿಕರಿದ್ದಾರೆ. ಈಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ನಾವು ಮುತ್ತನಲ್ಲೂರು ಮತ್ತೆ ನೆರಳೂರಿನಲ್ಲಿ ಈ ಅಭಿಯಾನವನ್ನ ಮಾಡಿದ್ವಿ. ಇವತ್ತು ಬೆಳಗ್ಗೆ ಹಂದೇನಹಳ್ಳಿಗೆ ಬಂದಿದ್ದೇವೆ. ಪಕ್ಕದಲ್ಲೇ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ. ಇವತ್ತು ವೈಕುಂಠ ಏಕಾದಶಿ ಆರಂಭದ ಏಕಾದಶಿನೇ ಅಲ್ವಾ ಇವತ್ತಲ್ವಾ? ಹಾಗಾಗಿ ವಿಶೇಷವಾದ ಪೂಜೆಗಳು ಎಲ್ಲ ಹಳ್ಳಿಗಳಲ್ಲಿ ನಡೀತಾ ಇದೆ. ಆ ದೇವರು ಎಲ್ರಿಗೂ ಸದ್ಬುದ್ಧಿ ಕೊಡ್ಲಿ, ನ್ಯಾಯ ನೀತಿಯಿಂದ ನಡೆಯುವಂತಹ ಒಂದು ನಡೆಯುವಂತವರಿಗೆ ಧೈರ್ಯ ಪ್ರೇರಣೆ ಕೊಡ್ಲಿ ಅಂತ ಹೇಳಿ ಇವತ್ತು ನಾವು ಕೇಳ್ಕೊಳ್ತಾ, ಈಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ರತಿಯೊಂದು ಸರ್ಕಾರಿ ಕಚೇರಿಯಲ್ಲೂ ಸರ್ಕಾರಿ ಸೇವೆ ಕೊಡೋದಿಕ್ಕೆ ಏನೆಲ್ಲ ಮೂಲಭೂತ ಸೌಲಭ್ಯಗಳು ಇರಬೇಕು, ವ್ಯವಸ್ಥೆ ಇರಬೇಕು, ಅದು ಇಲ್ಲದೆ ಇದ್ದಾಗ ಜನರಿಗೆ ನಾಗರಿಕರಿಗೆ ಕೊಡಬೇಕಾದಂತಹ ಸೇವೆಯನ್ನ ಸರಿಯಾಗಿ ಕೊಡೋದಿಕ್ಕಾಗೋದಿಲ್ಲ. ಹಾಗಾಗಿ ಅಂತಹ ಸೌಲಭ್ಯಗಳು ಇದೆಯೋ ಇಲ್ಲವೋ ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಕಳೆದ 6-7 ವರ್ಷಗಳಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮತ್ತು ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಸಾವಿರಾರು ಕಚೇರಿಗಳಲ್ಲಿ, ಸ್ವತಃ ನಾನೇ ಏನಿಲ್ಲ ಅನ್ನೋದು 300 ಕಚೇರಿಗಳಿಗಿಂತ ಹೆಚ್ಚಿನ ಸರ್ಕಾರಿ ಕಚೇರಿಗಳಿಗೆ, ಅದು ಗ್ರಾಮ ಪಂಚಾಯಿತಿ ಆಫೀಸ್ ಇರಬಹುದು, ಸಬ್ ರಿಜಿಸ್ಟ್ರಾರು, BBMP, ತಾಲೂಕು ಆಫೀಸು, AC ಆಫೀಸು, DC ಆಫೀಸು, ಕಾರ್ಪೊರೇಷನ್, ನಗರಸಭೆ, ಪುರಸಭೆ ಅಂತೇಳಿ ಹೀಗೆ ಸಾವಿರಾರು ಕಚೇರಿಗಳಿಗೆ ಕೆಆರ್ಎಸ್ ಪಕ್ಷದ ಸೈನಿಕರು ಭೇಟಿ ಕೊಟ್ಟ ಕಾರಣಕ್ಕಾಗಿ ಇವತ್ತು ಬಹುತೇಕ ಎಲ್ಲ ಸರ್ಕಾರಿ ಅಧಿಕಾರಿಗಳು ID ಕಾರ್ಡ್ ಹಾಕೊಳ್ಳುವಂತದ್ದು, ಅವರ ಟೇಬಲ್ ಮೇಲೆ ಅವರ ಪದನಾಮ ಮತ್ತು ಹುದ್ದೆ ಇರುವಂತಹ ಬೋರ್ಡ್ ಹಾಕೊಳ್ಳೋದು, ಅಲ್ಲಿ ಸಿಗುವಂತಹ ಸೇವಾ ಸೌಲಭ್ಯಗಳ ಪಟ್ಟಿ ಹಾಕೋದು, ಇವೆಲ್ಲ ನಮ್ಮ ಕಾರಣದಿಂದಾಗಿ ಆಗಿದೆ. ಆಗ್ಲೇ ನಾನು ಹೇಳಿದಂಗೆ ನಾನೇ ಖುದ್ದಾಗಿ ಕರ್ನಾಟಕದ 31 ಜಿಲ್ಲೆಗಳಲ್ಲಿ, ಆ ಜಿಲ್ಲೆ ಈ ಜಿಲ್ಲೆ ಅಂತಲ್ಲ, 31 ಜಿಲ್ಲೆಗಳಲ್ಲಿ ಬಹುತೇಕ ತಾಲೂಕುಗಳಲ್ಲಿ ನಾನೇ ಹೋಗಿದ್ದೀನಿ. ಎಷ್ಟೋ ಕಡೆಗಳಲ್ಲಿ ಅಭಿಯಾನದಲ್ಲಿ ನಾನು ನಿಲ್ಲದೇ ಇದ್ದಾಗಲೂ ನೂರಾರು, ನಾನು ಬಹುಶಃ 200-300 ನಾನು ಭಾಗವಹಿಸಿದ್ರೆ ಒಂದು 500-600 ಕಡೆ ನಮ್ಮ ಪಕ್ಷದ ಸೈನಿಕರು ಮಾಡಿದ್ದಾರೆ. ಇದರಿಂದಾಗಿನೇ ಇವತ್ತು ರಾಜ್ಯದಲ್ಲಿ ಸರ್ಕಾರಿ ಕಚೇರಿ ನಮ್ಮದು, ಅಂದರೆ ಜನಸಾಮಾನ್ಯರದು, ನಾಗರಿಕರದು, ಈ ದೇಶದ ಪ್ರಜೆಗಳದು, ತೆರಿಗೆ ಕಟ್ಟುವ ಜನರದ್ದು ಅನ್ನುವಂತಹ ಒಂದು ಭಾವನೆ ಇವತ್ತು ಜನರಲ್ಲಿ ಮೂಡೋದಿಕ್ಕೆ ಒಂದು ದೊಡ್ಡ ಮಟ್ಟದ ಜಾಗೃತಿ ಏನಾದ್ರೂ ಬಂದಿದ್ರೆ ಅದಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ವಿಶೇಷವಾಗಿ ಸಾರ್ವಜನಿಕವಾಗಿ ಲೈವ್ ಮೂಲಕ ಮಾಡ್ಕೊಂಡು ಬಂದಂತಹ ಅಭಿಯಾನಗಳೇ ಕಾರಣ. ಅದರಿಂದಾನೇ ಸಾಕಷ್ಟು ಸುತ್ತೋಲೆಗಳು ಬಂದಿದೆ. ಅಧಿಕಾರಿಗಳು ಗೌರವಯುತವಾಗಿ ನಡೆಸ್ಕೊಳ್ಬೇಕು, ಬಂದ ಸಾರ್ವಜನಿಕರನ್ನ ಕೂರಿಸಿ ಮಾತನಾಡಿಸಿ ಅವರ ಕೆಲಸ ಮಾಡಿಕೊಡ್ಬೇಕು, ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು, ಶೌಚಾಲಯ ವ್ಯವಸ್ಥೆ ಮಾಡಬೇಕು, ದಲ್ಲಾಳಿಗಳಿಗೆ ಇನ್ನೊಬ್ಬರಿಗೆ ಪ್ರೋತ್ಸಾಹ ಕೊಡಬಾರದು, CCTV ಕಾರ್ಯನಿರ್ವಹಿಸಬೇಕು. ಈ ತರಹದ 10 ವಿಚಾರಗಳು ಇವತ್ತು ಕಾನೂನಾಗಿ ನಿಯಮಗಳಾಗಿದೆ. ಅಂದ್ರೆ ಅದಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಾರಣ. ನಮ್ಮ ಆನೇಕಲ್ ತಾಲೂಕಿನಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಪ್ರತಿ ಊರಿನಲ್ಲೂ ಒಬ್ರು ಇಬ್ರು ಸೈನಿಕರಿದ್ದಾರೆ, ಆದ್ರೆ ಸೈನ್ಯ ಇಲ್ಲ. ಇವತ್ತು ಅಂತಹ ಒಂದು ಸೈನ್ಯವನ್ನ ನಮ್ಮೂರಲ್ಲೊಂದು ಕೆಆರ್ಎಸ್ ಸೈನ್ಯ ಅಂತ ರಾಜ್ಯದ ಹಳ್ಳಿಗಳಲ್ಲಿ ನಾವು ಮಾಡಬೇಕು ಅಂತ ಹೇಳಿ ಈ ಅಭಿಯಾನವನ್ನು ಆರಂಭಿಸಿದ್ದೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು 40-40 ವರ್ಷಗಳ ಹಿಂದೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಆರಂಭವಾದಾಗ ಹೀಗೆ ಹಳ್ಳಿಗಳಲ್ಲಿ ಹಸಿರು ಸೇನೆ ಒಂದು ಸೃಷ್ಟಿಯಾಯಿತು. ನಮ್ಮ ಪರ್ಮಿಷನ್ ತಗೊಂಡು ನೀವು ಹಳ್ಳಿಗೆ ಬರಬೇಕು ಅಂತ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡುವಂತಹ ಒಂದು ಬೋರ್ಡ್ ಅನ್ನ ಆಗಿನ ಕಾಲದಲ್ಲಿಯೇ ಅವರು ಹಾಕಿದ್ರು ರೈತ ಸಂಘದವರು. ಆದ್ರೆ ಇವತ್ತು ರೈತ ಸಂಘವೂ ಸೇರಿದಂತೆ ಅನೇಕ ಸಂಘಟನೆಗಳು ವಿದಳವಾಗಿ ಛಿದ್ರವಾಗಿ ಆ ಒಂದು ಜನಸಾಮಾನ್ಯರಿಗೆ ರೈತರಿಗೆ ಇದ್ದಂತಹ ಶಕ್ತಿ ಇವತ್ತು ನಶಿಸಿರುವಂತಹ ಸಂದರ್ಭದಲ್ಲಿ ಅವರ ಸ್ಥಾನವನ್ನ ತುಂಬುತ್ತಾ ಮತ್ತೆ ಚುನಾವಣಾ ರಾಜಕಾರಣ ನಾವೆಷ್ಟೇ ಆಗ್ಲಿ ಜನ ಕಳ್ಳರನ್ನ, ಕದೀಮರನ್ನ, ಭ್ರಷ್ಟರನ್ನ, ಅಯೋಗ್ಯರನ್ನ ಹಣಕ್ಕೋ ಹೆಂಡಕ್ಕೋ ಅಥವಾ ನಮ್ಮ ಜಾತಿಯನ್ನು ಅಂದುಕೊಂಡು ದುರುಳರನ್ನ ಆಯ್ಕೆ ಮಾಡಿದ್ರೆ ಯಾವ ಹೋರಾಟಗಳು ಕೊನೆಗೆ ತಾರ್ಕಿಕ ಅಂತ್ಯ ಮುಟ್ಟೋದಿಲ್ಲ. ಅವು
ಬೇಕಾದಂತಹ ಫಲಿತಾಂಶ ಕೊಡೋದಿಲ್ಲ. ನಾವು ಬಯಸಿದಂತಹ ಆಶಿಸಿದಂತಹ ಫಲಿತಾಂಶ ಸಿಗೋದಿಲ್ಲ. ಹಾಗಾಗಿ ಚುನಾವಣಾ ರಾಜಕಾರಣವೂ ಶುದ್ಧಿ ಆಗಬೇಕು. ಭ್ರಷ್ಟರು ನೀಚರ ಬದಲಿಗೆ ಪ್ರಾಮಾಣಿಕರು, ಯೋಗ್ಯತೆ ಇರುವಂತವರು, ಹಣ ಹಂಚದೆ ಹೆಂಡ ಕುಡಿಸದೆ ಕೇವಲ ಅವರ ಜನಪರ ಕಾಳಜಿ, ಅವರ ವಿದ್ಯೆ, ಅವರ ಬುದ್ಧಿ, ಅವರ ಸದ್ವಿಚಾರ, ಪ್ರಾಮಾಣಿಕತೆ ಆಧಾರದ ಮೇಲೆ ನಾವು ನಮ್ಮ ಜನಪ್ರತಿನಿಧಿಗಳು ಆಯ್ಕೆ ಆಗಬೇಕು. ಅಂತಹ ಒಂದು ವಾತಾವರಣವನ್ನ ನಾವು ಚುನಾವಣಾ ರಾಜಕಾರಣದ ಮೂಲಕ ಕೊಡಬೇಕು ಅಂತೇಳಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯಾದ್ಯಂತ ಚುನಾವಣೆಗಳಲ್ಲೂ ಸ್ಪರ್ಧೆ ಮಾಡ್ತಾ ಇದೆ. ಹಾಗಾಗಿ ಆನೇಕಲ್ ತಾಲೂಕಿನಲ್ಲಿ ನಮ್ಮ ಪಕ್ಷದ ಸೈನಿಕರು ನಿರಂತರವಾಗಿ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ. ನಿನ್ನೆ ನಾನು ಅಧಿಕಾರಿಗಳಿಗೆ ಹಲವು ಸಂದರ್ಭದಲ್ಲಿ ಹೇಳಿದ್ದೀನಿ, ನಿನ್ನೆ ತನಕೋ ಇವತ್ತಿನ ಬೆಳಗ್ಗೆ ತನಕೋ ಯಾವುದೋ ಒಂದು ನಿಮಗೆ ದುರಾಸೆ ಇದ್ದೋ ಅಥವಾ ನಿಮಗೆ ಲಂಚ ತಿಂದು ನಾನೇನೋ ದುಡ್ಡು ಮಾಡ್ಕೊಳ್ಬೇಕು ಅನ್ನುವಂಥ ದುರ್ಬುದ್ಧಿ ಇದ್ದೋ ಅಥವಾ ಮೇಲಧಿಕಾರಿಗಳು ಹೇಳ್ತಾರೆ ಅಂತಲೋ ಅಕ್ರಮಗಳನ್ನ ಮಾಡ್ತಾ ಇದ್ರೆ, ಭ್ರಷ್ಟಾಚಾರ ಮಾಡ್ತಾ ಇದ್ರೆ ಸಿಕ್ಕಾಕೊಂಡ್ರೆ ಜೈಲ್ಗೆ ಹೋಗೋದು ನೀವೇ. ಅಕ್ರಮ, ಲಂಚ ಆಗ್ಲಿ, ಭ್ರಷ್ಟಾಚಾರ ಆಗ್ಲಿ. ಹಾಗಾಗಿ ಇವತ್ತಿನ ತನಕ ಏನ್ ಮಾಡಿದ್ದೀರೋ ಅದನ್ನ ಬಿಟ್ಬಿಡಿ. ಈಗಲಿಂದಲಾದ್ರೂ ಬದಲಾಗಿ ನಿಮ್ಮ ಜೀವನಕ್ಕೆ ಒಂದು ಗೌರವ, ಘನತೆಯನ್ನ ತಂದುಕೊಳ್ಳಿ. ಸಾರ್ಥಕವಾದ ಬದುಕನ್ನ ಬದುಕಿ. ನಿಜವಾದ ಇವತ್ತು ಬೋಲೋ ಭಾರತ್ ಮಾತಾ ಕಿ ಅಷ್ಟಂದ್ಬಿಟ್ರೆ ಅವ್ನು ದೇಶಭಕ್ತ ಆಗ್ಬಿಡ್ತಾನೆ. ಬೋಲೋ ಭಾರತ್ ಮಾತಾ ಕಿ ಅಂದ ತಕ್ಷಣ ಎಂತ ಕಡು ಭ್ರಷ್ಟ, ಏನು ಚಿನ್ನದ ರಾಜ್ಯದ ಮಣ್ಣನ್ನ ನುಂಗದಂತವನು, ತಿರುಪತಿ ತಿಮ್ಮಪ್ಪನ ಟೋಪಿ ಇಟ್ಟವನು ಕೂಡ ಇವತ್ತು ಬೋಲೋ ಭಾರತ್ ಮಾತಾ ಕಿ ಅಂದ ತಕ್ಷಣಕ್ಕೆ ಅವನು ದೇಶದ ಸರ್ವಶ್ರೇಷ್ಠ ದೇಶಭಕ್ತ. ಇಂತಹ ಅನೀತಿಯುತ ನೀಚ ಸಮಾಜ ಆಗೋದರ ಬದಲಿಗೆ ನಾವು ಒಳ್ಳೆಯ ಸಮಾಜ ಆಗಬೇಕು ಅಂದ್ರೆ ಸರ್ಕಾರಿ ಅಧಿಕಾರಿಗಳು ನಿಜವಾದ ದೇಶ ಸೇವೆ ಅಂದ್ರೆ ಪ್ರಾಮಾಣಿಕವಾಗಿ, ನ್ಯಾಯಯುತವಾಗಿ, ಗೌರವಯುತವಾಗಿ ಕೆಲಸ ಮಾಡುವಂಥದ್ದು. ಹಾಗಾಗಿ ನೀವು ದೇಶ ಸೇವೆ ಮಾಡುವಂತವರಾಗಿ ದೇಶ ದ್ರೋಹಿಗಳಾಗಬೇಡಿ, ಕುಕೃತ್ಯಗಳಲ್ಲಿ ಭಾಗವಹಿಸಬೇಡಿ. ಒಂದು ಕಡೆ ದೇಶಕ್ಕೆ ಅಂದ್ರೆ ಸಮಾಜಕ್ಕೆ, ದೇಶಕ್ಕೆ, ದೈವಕ್ಕೆ ದ್ರೋಹ ಮಾಡುವಂತಹದ್ದು, ಇನ್ನೊಂದು ಕಡೆ ಒಂದು ಕೆಟ್ಟ ಏನು ಜೀವನ, ಸಾರ್ಥಕವಲ್ಲದಂತಹ ಕಡುಪಾಪಿ ಜೀವನವನ್ನ ಬದುಕೋದ್ರ ಬದಲಿಗೆ ದೇಶ ಸೇವೆಯನ್ನ ಮಾಡಿ ಜೊತೆಗೆ ನೀವು ನಿಮ್ಮ ಬದುಕನ್ನ ಹಸನು ಮಾಡ್ಕೊಳ್ಳಿ, ಜೊತೆ ಸಾರ್ಥಕ ಮಾಡ್ಕೊಳ್ಳಿ ಅಂತ ತಿಳಿಸೋದಿಕ್ಕೆ ನಾವು ಒಂದು ಪ್ರೀತಿ ವಿಶ್ವಾಸದಿಂದ ಇವತ್ತು ಲಂಚ ಮುಕ್ತ ಕರ್ನಾಟಕ ಅಭಿಯಾನವನ್ನ ಹಂದೇನಹಳ್ಳಿಯಲ್ಲಿ ಮತ್ತು ಮಧ್ಯಾಹ್ನ ಆದ್ಮೇಲೆ ಯಾವ್ದದ್ದು ಬಿಲ್ಲಾಪುರ ಮತ್ತು ಬಿದಿರುಗುಪ್ಪೆಯಲ್ಲಿ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಈಗ ನಮ್ಮ ಪಕ್ಷದ ಆನೇಕಲ್ ತಾಲೂಕು ಘಟಕದ ಅಧ್ಯಕ್ಷರಾದಂತಹ ವಿಜಯ್ ಕುಮಾರ್ ಅವರು ಆ ಅಭಿಯಾನ ಏನಿದೆ ಚೆಕ್ ಲಿಸ್ಟ್ ಅದನ್ನ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ಬಸವಣ್ಣವರ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕಕ್ಕಾಗಿ ಸತ್ಯ ಪ್ರಾಮಾಣಿಕ ಆಡಳಿತಕ್ಕಾಗಿ ತಮ್ಮ ಅತ್ಯ ಅಮೂಲ್ಯ ಪತ್ರವನ್ನು ಸಾಕಷ್ಟು ಬಂಧುಗಳೇ, ಇದು ಇವರು ಹಂದೇನಹಳ್ಳಿ ಗ್ರಾಮ ಪಂಚಾಯತಿಯ PDO, ನಮ್ಮದೇ ತಾಲೂಕಿನವರು ಶರೀಫ್, ತುಫೇಲ್ ಶರೀಫ್, ನಮ್ಮ ತಾಲೂಕಿನ ಸರ್ಜಾಪುರ, ಇದೇ ಹೋಬಳಿಯವರು, ಸರ್ಜಾಪುರದವರು. ಇವತ್ತು ಸರ್ಜಾಪುರ ಹೋಬಳಿಯ ಹಂದೇನಹಳ್ಳಿಯ PDO ಆಗಿದ್ದಾರೆ. ಅವರು ಸುಧಾ ನಾರಾಯಣ ಸ್ವಾಮಿ ಅಂತ, ಹಂದೇನಹಳ್ಳಿಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಯಾವ ನಿಮ್ಮದು? ಸೊಳ್ಳೆಪುರ. ಹಂದೇನಹಳ್ಳಿಯಲ್ಲಿ ಎಷ್ಟು ಗ್ರಾಮಗಳು ಬರುತ್ತೆ? ಯಾವ್ಯಾವು? ಹಂದೇನಹಳ್ಳಿ, ಕೋಟಕನಹಳ್ಳಿ, ಬಿಕ್ಕನಹಳ್ಳಿ, ಸೊಳ್ಳೆಪುರ, ತ್ಯಾಮಕನಹಳ್ಳಿ, ಸುಲ್ತಾನಪಾಳ್ಯ, ಎಸ್ಮೇನಹಳ್ಳಿ. ಸೊ ನೀವು ಸೊಳ್ಳೆಪುರದವರು, ತುಂಬಾ ಸಂತೋಷ. ಒಬ್ಬ ಮಹಿಳಾ ಅಧ್ಯಕ್ಷೆ, ನೀವು ಇಷ್ಟು ಸಕ್ರಿಯವಾಗಿ ಬಂದು ಇಲ್ಲಿ ಇವತ್ತು ಜನಪ್ರತಿನಿಧಿಯಾಗಿ ನಾವು ಮಾಡ್ತಾ ಇರುವಂತಹ ಅಭಿಯಾನವನ್ನು ಗಮನಿಸ್ತಾ ಇರೋದಕ್ಕೆ ನಿಮಗೆ ನಾವು ಧನ್ಯವಾದಗಳನ್ನ ತಿಳಿಸ್ತೀವಿ. ಸುಧಾ ನಾರಾಯಣ ಸ್ವಾಮಿ ಅವರೇ, ನಿಮ್ಮ ಹೆಸರು, ನೀವು ನಿಮ್ದು ಒಂದು ತಿಂಗಳಿದೆಯಾ? ಇನ್ನು 2 ತಿಂಗಳಿದೆ. ನಿಮ್ದು ಅವಧಿ ಮುಗಿದ ಮೇಲೆ ಜನ, ನಿಮ್ಮ ಹಂದೇನಹಳ್ಳಿಯ 7 ಗ್ರಾಮಗಳ ಜನ, ಸುಧಾ ನಾರಾಯಣ ಸ್ವಾಮಿ ಅಂತ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ರಪ್ಪ, ಅವ್ರ ಸಮಯದಲ್ಲಿ ಬಹಳ ಒಳ್ಳೆ ಕೆಲಸಗಳಾದವು ಅಂತ ನೆನ್ಪಿಟ್ಕೊಳ್ಬೇಕು, ಅಂತ ಕೆಲಸ ಮಾಡಬೇಕು. ಆಮೇಲೆ ನೀವು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರೋರು ಇಲ್ಲಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಇದ್ದಿದ್ರೆ ನೀವು ತಾಲೂಕ್ ಪಂಚಾಯತಿಗೋ ಜಿಲ್ಲಾ ಪಂಚಾಯತಿಗೋ ನಿಲ್ಲಿ ಅಂತ ನಾವು ಹೇಳ್ತಾ ಇದ್ವಿ. ಯಾವ ಪಕ್ಷದಿಂದ ಸರಿ, ಹಣ ಹಂಚದೆ, ಹೆಂಡ ಕುಡಿಸದೆ, ಚುನಾವಣಾ ಅಕ್ರಮಗಳು ಮಾಡದೆ ಗೆಲ್ಲಿ ಅಂತ. ಈಗ ಇದೇನಾದ್ರು GB ಆಗಿ ಪುರಸಭೆನೋ, ನಗರಸಭೆನೋ ಅಥವಾ ಪಟ್ಟಣ ಪಂಚಾಯತಿ ಏನಾದ್ರೂ ಆದ್ರೆ ಚುನಾವಣೆ ನಿಂತ್ಕೊಳ್ಳಿ, ಒಳ್ಳೆ ಇನ್ನು ಮೇಲ್ಮೇಲೆ ಹಂತಕ್ಕೆ ಹೋಗಿ MLA ಆಗಿ ಸಂತೋಷ. ಆದ್ರೆ ಪ್ರಾಮಾಣಿಕವಾಗಿ ಜನರ ಪರವಾಗಿ ಜನರ ಕೆಲಸ ಮಾಡ್ಕೊಡುವಂತವ್ರಾಗಿ. ಇವತ್ತು ರಾಜಕಾರಣ ತುಂಬಾ ಕೆಟ್ಟೋಗಿದೆ, ನಿಮಗೆ ಗೊತ್ತಿದೆ. ಯಾಕಂದ್ರೆ ನೀವೆಲ್ಲ ಅದರಲ್ಲೇ ಇದ್ದು ಬಂದಂತವ್ರು, ನಾವು ಅದನ್ನ ಮಾಡಿಲ್ಲ. ಬಹುಶಃ ನೀವು ನಿಮ್ಮ ಸುತ್ತಮುತ್ತ ಇರೋರು ಮಾಡಿರಬಹುದು. ಹಾಗಾಗಿ ಅಂತದಿಲ್ಲದಿರಾ ಪ್ರಾಮಾಣಿಕ. ವೆರಿ ಗುಡ್, ವೆರಿ ಗುಡ್. ಎಲ್ಲ ಕೆಲಸ ಆಗೋದಲ್ಲ, ರಾಜಕಾರಣ ಕೆಟ್ಟೋಗಿರೋದ್ರ ಬಗ್ಗೆ ಮಾತಾಡ್ತಿದ್ದೆ ನಾನು. ನೀವನ್ನು ಪ್ರಾಮಾಣಿಕವಾಗಿ ಚುನಾವಣೆ ನಿಂತು ನಡೀರಿ. ಇದು 15 ವರ್ಷ ಆಯ್ತಾ ಈ ಕಟ್ಟಡ?
15 ವರ್ಷ ಆಗಿದೆ. ಒಳ್ಳೆಯ ಕಟ್ಟಡ, ಒಳ್ಳೆಯ ಕಚೇರಿ ಮಾಡ್ಕೊಂಡಿದ್ದಾರೆ ಅಂದೇನಹಳ್ಳಿಯವರು. ಹಾಗಾಗಿ ಅಂದೇನಹಳ್ಳಿ ಗ್ರಾಮಸ್ಥರು ಇಲ್ಲಿದ್ದಾರೆ, ಅವ್ರಿಗೆ ನಾನು ಅಭಿನಂದನೆಗಳನ್ನ ತಿಳಿಸ್ತೀನಿ. ನಮ್ಮ ಎಷ್ಟೋ ಕಡೆಗಳಲ್ಲಿ ಗ್ರಾಮ ಪಂಚಾಯತಿ ಕಟ್ಟಡ ಅನ್ನುವಂಥದ್ದು ಹಂದಿಗೂಡು, ಕೋಟ್ಯಾಂತರ ರೂಪಾಯಿ ಆದಾಯ ಇದ್ರು. ಆದ್ರೆ ನೀವು 15 ವರ್ಷದಿಂದನೇ ಇವರಲ್ಲಿ ಸಾಕಷ್ಟು ಏನೊಂದು 50 ಜನ ಇದ್ದಾರೆ ಸರ್ಕಾರಿ ನೌಕರರು. ನಮ್ಮ ಆನೇಕಲ್ ತಾಲೂಕಿನಲ್ಲಿ ಅತಿ ಹೆಚ್ಚು ಸರ್ಕಾರಿ ನೌಕರರು ಇರೋದು ಶೆಟ್ಟಹಳ್ಳಿ, ಮಸೂರು ಭಾಗದಲ್ಲಿ. ಡಾಕ್ಟರ್ಗಳು ನಿಮ್ಮ ಅದು ಬಿಟ್ರೆ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇನ್ನೂ 100 ಜನ ಇರಬಹುದು. ಒಳ್ಳೆ ಸಾಕಷ್ಟು ಅಕ್ಷರಸ್ಥರು. ಸರಿ, ಅಲ್ಲಿ ಒಳ್ಳೆ ಬ್ಯಾಂಕ್ ಇದ್ದಂಗಿದೆ. ವೆರಿ ಗುಡ್. ಇದು ನಿಮ್ಮ ಆಫೀಸಾ? ಇಲ್ಲಿ ಬನ್ನಿ. ಚೆಕ್ ಲಿಸ್ಟ್ ಇದೆ, ಅವರು ವಿಜಯ್ ಅವರು ಅದನ್ನ ಏನಿದೆ ಏನಿಲ್ಲ ಅಂತ ಯಾವಾಗಲೂ ಹೀಗೆ ಹಾಕೊಳ್ತೀರ ನಮ್ಮ ಬ್ಯಾಡ್ಜ್ ಎಲ್ಲ ಅಣ್ಣ? ದಯವಿಟ್ಟು ಪ್ಲೀಸ್ ಹಾಗೆ ಹಾಕೊಡ್ರಪ್ಪ. ಸರ್ಕಾರಿ ನೌಕರಿ ಅನ್ನೋದು ಯಾವುದೋ ಪೂರ್ವ ಜನ್ಮದ ಪುಣ್ಯ, ಮಾಡೋದು ಜನರ ಕೆಲಸ, ಜನರ ಸೇವೆ, ಜೊತೆಗೆ ಅದಕ್ಕೆ ಕೈ ತುಂಬ ಸಂಬಳ. ಅದನ್ನ ಧೈರ್ಯವಾಗಿ ಹೆಮ್ಮೆಯಿಂದ ಮಾಡಿ. ವಿಜಯ್, ವೆರಿ ಗುಡ್. ಏನ್ ಹೆಸರು? ಚೇತನ್. చాలా బాగా మంచి ఇస్తున్నాడు. ఏమి చెప్పినా కూడా రెస్పాన్స్ ఇస్తారు, ఇమిడియట్ రెస్పాన్స్. మజత్ కొచ్చాడప్ప, అదే తర మజత్ కొచ్చాడు. చాలా బాగా ఎఫిషియెంట్ వర్కర్ సార్, బాగా చేస్తారు. అది అయిపోయింది ಅವ್ರು ಕೊಟ್ಟು ఒక 10 ನಿಮಿಷాలు అయిపోతుంది. ಅಂದೇ ಇದೇ ಯಾವ ಊರು? ಊರು ಅಂದೇನಹಳ್ಳಿನೇನಾ? ఈ కడే బన్నీ రామరెడ్డి గారు. అందరూ మెంబర్లు సార్, ఊర్లో ఉండేవాళ్ళు అంతా మెంబర్లు. మా పంచాయతీలో ఎందుకు ఉన్నారో అందరూ అదే తర అందరూ వర్క్ చేస్తే ఇంకా బాగా పనులు అవుతాయి. వీళ్ళకి మీరు మోస్ట్లీ దుడ్డు తీసుకోకుండా సారే కాకుండా ఓటేసినారు, మిగిలిన వాళ్ళకి వేయలేదు, అంతే వ్యత్యాసం. ಹೋಗೋ ಪೈಸಾ ಅವ್ರು ಖರ್ಚು ಮಾಡಬಾರ್ದು, ನೀವೇ ಹಾಕೊಂಡು ಪ್ರಚಾರ ಮಾಡಬೇಕು. ಅದು ಪ್ರಾಮಾಣಿಕತೆಗೆ ನಾವು ಬೆಲೆ ಕೊಡೋದು. ಇಲ್ಲ ಅಂದ್ರೆ ಒಳ್ಳೆಯವ್ರಿಗೆ ಸೋಲ್ಸ್ಬಿಟ್ಟು ಅವ್ನ ಯಾವನೋ ದುಡ್ಡು ಕೊಟ್ಟ ನಮ್ ಜಾತಿಯವನು ಅಂತ ಹಾಕಿದ್ರೆ ಒಳ್ಳೆ ಕೆಲಸ ಮಾಡಿರೋನ್ಗೆ ಏನಾದಂಗಾಯ್ತು? ಅವಮಾನ ಆಗ್ಲಿಲ್ವಾ? ಅದಕ್ಕೆ ಅವ್ರು ಒಳ್ಳೆ ಕೆಲಸ ಮಾಡ್ತಿದ್ರು, ಯಾಕೆ ಮಾಡಿಲ್ಲ? ಬಿಟ್ಟಿಗ ಓಟೇಶನ್ ನಂಬ್ರ ನೀನು ಈಗಾಗಲೇ ಈಗ ನಾವು 2ನೇ ದಿನದ ಅಭಿಯಾನವನ್ನ ಅಂದೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಪ್ರಾರಂಭಿಸಿದ್ದೇವೆ ಸರ್. ಈಗ ನಾವು ಒಂದಷ್ಟು ಈ ಅವ್ಯವಸ್ಥೆಗಳು ಕಚೇರಿಯಲ್ಲಿ ಇರುವಂತ ಯಾವುದು ಸರಿ, ಯಾವುದು ತಪ್ಪು, ಮತ್ತೆ ಯಾವ್ದು ಇದಾವೆ, ಯಾವ್ದು ಇಲ್ಲ ಅನ್ನೋದನ್ನ ಒಂದಷ್ಟು ಮಾಹಿತಿಯನ್ನು ನೀವು ಕೊಡಿ. ನಿಮ್ಮ ಕಚೇರಿ ಅವ್ಯವಸ್ಥೆ ಹಾಗೂ ಕಾರ್ಯವೈಖರಿಯ ಬಗ್ಗೆ ಈ ಕೆಳಗಿನಂತೆ ಗುರುತಿಸಿರುವ ಅವ್ಯವಸ್ಥೆಗಳು, ಲೋಪದೋಷಗಳು ಸರಿಪಡಿಸಿ ಸಾರ್ವಜನಿಕರಿಗೆ ಉತ್ತಮ ಸೇವೆ ಒದಗಿಸುವ ಮನವಿ ಪತ್ರವನ್ನು ನಾವು ಈಗ ನಮ್ಮ ಪಕ್ಷದ ವತಿಯಿಂದ ನೀಡ್ತಾ ಇದ್ವಿ. ಮೊದಲನೇದಾಗಿ, ಸಾರ್ವಜನಿಕರಿಗೆ ನಿಮ್ಮ ಕಚೇರಿಯಲ್ಲಿ ಲಭ್ಯವಿರುವ ಸೇವೆಗಳ ಪಟ್ಟಿ ಕಚೇರಿ ಆವರಣದಲ್ಲಿ ಮುಂಭಾಗದಲ್ಲಿ ಪ್ರದರ್ಶಿಸಿಲ್ಲ ಹಾಕಿದಿರೋದು. ನಿಮ್ಮ ಕಚೇರಿ ತೌಸೀಫ್ ಶರೀಫ್ ಇದನ್ನೇ ಕೆಳಗಡೆನು ಸ್ವಲ್ಪ ದೊಡ್ಡದಾಗಿ ಬಂದಾಗ ಹಾಕ್ಬೇಕು ಅಂತ ನಾವು ಕೇಳ್ತಾರೆ. ಯಾಕಂದ್ರೆ ಯಾವ ಕಚೇರಿಯಲ್ಲಿ ಏನ್ ಸೌಲಭ್ಯ, ಏನ್ ಸೇವೆ ಸಿಗುತ್ತೆ ಅನ್ನೋದು ಗೊತ್ತಾಗಬೇಕು. ಇಲ್ಲಿ ನೇರವಾಗಿ ಬಂದ್ರೆ ಎಲ್ಲರೂ ಆಗ್ಲೇ ಹೇಳಿದ್ರಲ್ಲ, ಅವರು 80% ಅಕ್ಷರಸ್ಥರು, ವಿದ್ಯಾವಂತರು, ಏನು ಎಷ್ಟೋ ಸಂಖ್ಯೆಯಲ್ಲಿ ಸರ್ಕಾರಿ ನೌಕರರು ಇರುವಂತಹ ಊರಿದು. ಹಾಗಾಗಿ ಅವರಿಗೆ ಇಲ್ಲಿ ತನಕ ಬಂದು ಅದು ನೋಡ್ಕೊಂಡು ಕೇಳೋದು ಬೇಕಾಗಿಲ್ಲ. ಎಲ್ಲಾ ಕಡೆ ಗೌರ್ಮೆಂಟ್, ಪ್ರತಿಯೊಂದು ಗೌರ್ಮೆಂಟ್ ಆಫೀಸಲ್ಲೂ ನಾವು ನೋಡಿದಾಗೆ ಸಕಾಲದ್ದು ಸೇರಿದಂತೆ ಇಡೀ ಸೇವೆಗಳ ಪಟ್ಟಿಯನ್ನ ಹೊರಭಾಗದಲ್ಲಿ ಹಾಕಿದ್ದಾರೆ. ನಿಮ್ಮಲ್ಲಿ ಇಲ್ಲಿಟ್ಟಿದ್ದೀರಾ, ಇದನ್ನೇ ಬೇಕಾದ್ರೆ ಇನ್ನೊಂದು ಮಾಡಿಸಿ ಕೆಳಗಡೆನೂ ಹಾಕಿ, ಅವ್ರು ಒಳಗಡೆ ಬಂದು ಕೇಳೋಂತ ಬೇಕಾಗಲ್ಲ. ಬಟ್ ಇಲ್ಲಿಟ್ಟಿದ್ದೀರಾ, ಇಟ್ಟಿಲ್ಲ ಅಂತಲ್ಲ, ಅದನ್ನ ಹೊರಗಡೆ ದೊಡ್ಡದಾಗಿ ಹಾಕಿ. ನಿಮ್ದೊಂದು ಫಾರ್ಮ್ಯಾಟೇ ಇದೆ, ನಾವ್ ಹೇಳ್ತಿರೋದಲ್ಲ. ನಿಮ್ಮ ಪಂಚಾಯತಿಲಿ ಇಂಥದ್ದೊಂದು ಹೇಗೆ ಮಾಡಿ, ಏನಾಗಬೇಕು, ಏನ್ ಮಾಹಿತಿ ಕೊಡ್ಬೇಕು ಅಂತ ಫಾರ್ಮ್ಯಾಟ್ ಇದೆ, ದಯವಿಟ್ಟು ಅದನ್ನ ಹಾಕಿ. ಅದು ಮುಂಭಾಗದಲ್ಲಿ, ಆವರಣದಲ್ಲಿ ಇಲ್ಲ, ಒಳಗಡೆ ಇದೆ. ಸಕಲ ಕಾಯ್ದೆಯಡಿ ಲಭ್ಯವಿರುವ ಸೇವೆಗಳ ಪಟ್ಟಿ ಕಚೇರಿಯ ಪ್ರವೇಶ ದ್ವಾರದಲ್ಲಿ, ಆವರಣದಲ್ಲಿ ಇಲ್ಲ. ಅದು ಇಲ್ಲ ಸರ್, ಅದು ಸಕಾಲದ್ದು ನಾವು ಬೋರ್ಡ್ ಹಾಕಿದ್ವಿ, ಡ್ಯಾಮೇಜ್ ಆಗಿತ್ತು. ತರಿಸಿ ಅಲ್ಲ, ಪೇಂಟ್ ಮಾಡಿಸ್ಬೇಡಿ, ಅದು ಬದಲಾಗ್ತಾ ಇರುತ್ತೆ. ಹಾಗಾಗಿ ಸಕಾಲ ಮಿಷನ್ ಅವರೇನೆ, ಏನು MS ಬಿಲ್ಡಿಂಗ್ ಅಲ್ಲಿ ಇದೆ, ಅವರೇನೆ ಒಂದು ರೆಡಿಮೇಡ್ ಕೊಡ್ತಾರೆ. ಇಲ್ಲ ನಿಮ್ಮ ಇಒಗೆ ಕೇಳಿ, ನಿಮ್ಮ ಗ್ರಾಮ ಪಂಚಾಯತಿ ಇಲಾಖೆಗೆ ಕೊಟ್ಟಿರ್ತಾರೆ, ಅವರು ನಿಮಗೆ ತಲುಪಿಸಿಲ್ಲ ಅಥವಾ ನೀವು ತಲುಪಿಸಿದ್ರು ಇಲ್ಲೆಲ್ಲ ಗೋಡೌನಲ್ಲಿ ಇರಬೇಕು, ವಿಚಾರಿಸಿ. ಸಕಾಲ ಮಿಷನ್ ಅವರನ್ನೇ ಕೊಡ್ತಾರೆ. ಈಗ ಬಹಳ ಜನಕ್ಕೆ ಸಕಾಲ ಎಲ್ರಿಗೂ ಗೊತ್ತಿರಬಹುದು. ಸಕಾಲದ ಅಡಿಯಲ್ಲಿ ನಾವು ಯಾವುದೇ ಒಂದು ಅರ್ಜಿ ಹಾಕೊಂಡ್ರೆ 6 ದಿವಸ, 14 ದಿವಸ, 15 ದಿವಸ, 20 ದಿವಸ ಈ ತರಕ್ಕೆ ಒಂದೊಂದು ಸೇವೆಗೂ ಅದರದ್ದು ಏನು ಪರಿಶೀಲನೆ ಮಾಡ್ಕೊಡೋದಕ್ಕೆ ಒಂದು ಅವಧಿ ಇರುತ್ತೆ. ಆ ಅವಧಿ ಮೀರಿನೂ ಅವರು ಆ ಸೇವೆಯನ್ನು ನಿಮಗೆ ಕೊಡ್ಲಿಲ್ಲ ಅಂದ್ರೆ ಸರ್ಕಾರಿ ಅಧಿಕಾರಿಗಳೇ ನಮಗೆ ದಂಡ ಕಟ್ಕೊಡ್ಬೇಕು. ಯಾರಿಗೆ? ಅರ್ಜಿದಾರನಿಗೆ. ಅರ್ಜಿದಾರ. ಈಗ ನಾನು ಹೋಗಿ ಈಗ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಜನನ ಮತ್ತು ಮರಣ ಪ್ರಮಾಣ ಪತ್ರ ಬರುತ್ತೆ, ಅದನ್ನ ಎಷ್ಟು ದಿವಸದಲ್ಲಿ ಕೊಡಬೇಕು ಅಂತಿದ್ಯಪ್ಪ?
ಇನ್ನು 21 ದಿವಸ ಅಂದ್ಕೊಳ್ಳೋಣ. 21 ದಿವಸದಾಗ ಅವ್ರು ಕಂಪ್ಲೀಟ್ ಮಾಡ್ಕೊಡ್ಬೇಕು. ಇಲ್ಲ ಅಂದ್ರೆ ಪ್ರತಿ ಮೊದಲು 50 ರೂಪಾಯಿ ಜೊತೆಗೆ ಪ್ರತಿ ದಿವಸಕ್ಕೆ 20 ರೂಪಾಯಿ ಅಲ್ವಾ ದಂಡವನ್ನ, ಆ ಸರ್ಟಿಫಿಕೇಟ್ ಜೊತೆಗೆ ದಂಡ ನಮ್ಗೆ ಕೊಡ್ಬೇಕು, ನಾವು ಗೌರ್ಮೆಂಟ್ ಕೊಡೋದಲ್ಲ. ಈಗ ಜನನ ಮತ್ತು ಮರಣ ಪ್ರಮಾಣ ಪತ್ರಕ್ಕೆ ಆ ಘಟನೆ ನಡೆದ 21 ದಿನನ 30 ದಿನನ 21 ದಿನದಲ್ಲಿ ಅರ್ಜಿ ಹಾಕಿದ್ರೆ 1 ಪೈಸಾನು ಫೀಸ್ ಇಲ್ಲ. ಸರ್ ನಮ್ಮ ಕಾರ್ಯದರ್ಶಿ ನಮಸ್ಕಾರ. ಯಾವರು ನಿಮ್ಮ ಹೆಸರು? ಅಮರಾವತಿ. ಈಗ ಏನ್ ಕೇಳ್ತೀರಿ ನಾನು, ಜನನ ಮತ್ತು ಮರಣ ಪ್ರಮಾಣ ಪತ್ರಕ್ಕೆ ಅರ್ಜಿ ಹಾಕಿದ್ರೆ ಎಷ್ಟು ದಿವಸದಲ್ಲಿ ನೀವು ಕೊಡ್ತೀರಾ? ನಮ್ಗೆ 21 ದಿವಸದೊಳಗಡೆ ಅವ್ರು ಅರ್ಜಿ ಕೊಟ್ಟಿದ್ರೆ ನಾವು ಮಾಜರ್ ಮಾಡ್ಬಿಟ್ಟು 7 ಡೇಸ್ ಒಳಗಡೆ ಕೊಡ್ತೀರಲ್ವ? 7 ಡೇಸ್ ಒಳ್ಳಿ 21 ದಿವಸದಲ್ಲಿ ಕೊಟ್ರೆ ಅದಕ್ಕೇನು ಶುಲ್ಕ ಇಲ್ಲ. 21 ದಿವಸ ಆದ್ಮೇಲೆ ಅವ್ರು ಅರ್ಜಿ ಹಾಕೊಂಡ್ರೆ, ಸತ್ತ ಅಥವಾ ಹುಟ್ಟಿದ 21 ದಿವಸ ಆದ್ಮೇಲೆ ಅದಕ್ಕೆ ದಿವಸಕ್ಕೆ 2 ರೂಪಾಯಿ ಅಂತೇನೋ ಫೀಸ್ ಇರುತ್ತೆ ದಂಡ ಒಂದು ಇದ್ರಲ್ಲಿ. ಆದ್ರೆ ನೀವು 7 ದಿವಸದೊಳಗಡೆ ನೀವು ಕೊಡ್ಲಿಲ್ಲ ಅಂದ್ರೆ ಸಕಾಲ ಅಡಿಯಲ್ಲಿ ನೀವೇನ್ ಮಾಡ್ಬೇಕಾಗುತ್ತೆ? 8ನೇ ದಿವಸಕ್ಕೂ 9 ದಿವಸಕ್ಕೂ ಕೊಟ್ರು ಅಂದ್ರೆ ನೀವು ಪ್ರತಿ ದಿವಸಕ್ಕೆ 20 ರೂಪಾಯಿ ತರಕ್ಕೆ ಅವ್ರಿಗೆ ದುಡ್ಡು ಕೊಡ್ಬೇಕಾಗುತ್ತೆ. ಯಾರಿಗೆ? ಅರ್ಜಿದಾರರಿಗೆ ಅಲ್ವಾ? ಇದು ಮಾಹಿತಿ ಎಷ್ಟು ಜನಕ್ಕೆ ನೀವು ಕೊಡ್ತಿರೋ ಗೊತ್ತಿಲ್ಲ, ಅವ್ರಿಗೆ ಗೊತ್ತಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಸಕಾಲ ಮಿಷನ್ ಅಂತಾನೆ ಒಳ್ಳೆ ಕಾಯ್ದೆ ಮಧ್ಯಪ್ರದೇಶದಲ್ಲಿ ಬಿಜೆಪಿ ಗೌರ್ಮೆಂಟ್ ತಂದಿತ್ತು. ಅದನ್ನ ನೋಡ್ಕೊಂಡು ಇಲ್ಲಿ ಬಿಜೆಪಿ ಗೌರ್ಮೆಂಟ್ ಸುರೇಶ್ ಕುಮಾರ್ ಕಾನೂನು ಮತ್ತು ಏನದು ಇಲಾಖೆ, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿರುವಾಗ ಅವರೇ ಬಿಲ್ ಮಂಡಿಸಿ ಸಕಾಲ ಮಿಷನ್ ತಂದಿದ್ದು. ನಾವು ಆವತ್ತಿಂದ ಸಕಾಲ ಮಿಷನ್ ಬಗ್ಗೆ ರೂಪಾ IPS ಅಂತಿದಾರಲ್ವಾ, ರೂಪಾ ಅವ್ರು ಸಕಾಲ ಮಿಷನ್ ಹೆಡ್ ಆಗಿದ್ರು. ನಾವು ಅವ್ರನ್ನೇ ಕರೆಸಿ ಒಂದು ಕಾರ್ಯಕ್ರಮ ಮಾಡಿಸಿದ್ವಿ. ಆ ಸಕಾಲ ಮಿಷನ್ ಬುಕ್ ಎಲ್ಲ ಬರುತ್ತೆ, ಅದೆಲ್ಲ ತರಿಸಿ ನೀವು ಇವರೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೆಲ್ಲ ಕೊಡ್ಬೇಕು. ಶರೀಫ್ ಕೊಡಿ, ಮತ್ತೆ ಅದ್ರ ಸಕಾಲ ಮಿಷನ್ ಬೋರ್ಡ್ ಹಾಕಿ. ಆವಾಗ ಆ ಸೌಲಭ್ಯ ಅದರಲ್ಲೇನೆ ಅದು ನಿಮಗೆ ಜೊತೆಗೆ ಯಾರು ಅದು ಆ ಸಕಾಲದ ಅಡಿಯಲ್ಲಿ ಅರ್ಜಿ ಹಾಕಿದ್ರೆ PDOಗೆನೆ ಬರುತ್ತೆ. 7 ದಿವಸ ಆಗೋಷ್ಟೊತ್ತಿಗೆನೆ ನಿಮ್ಗೊಂದು SMS ಬರುತ್ತಲ್ವಾ, ಇದು ಆಗಿದೆ, ಇದು ಟೈಮ್ ಎಲ್ಲಾಪ್ಸ್ ಆಗಿದೆ, ಇನ್ನೂ ಕೊಟ್ಟಿಲ್ಲ, ನೀವು ಗಮನಿಸಿ ಅಂತ SMS ಬರುತ್ತೆ. ಹಾಗಾಗಿ ಅದ್ರದ್ದು ಆ ಅಡಿಯಲ್ಲಿ ನೀವು ಅರ್ಜಿ ತಗೊಂಡು ಅರ್ಜಿ ಹಾಕ್ಸಿ. ಅದಕ್ಕೆ ಅದ್ರ ಮಾಹಿತಿಯನ್ನ ದಯವಿಟ್ಟು ಅದಿಲ್ಲ ವಿಜಯ್ ಮಾಡಿಸಿ ಅದನ್ನ ಇಲ್ಲ ಅಂತ ಹಾಕಿ. ಆಮೇಲೆ ಅಧಿಕಾರಿಗಳು ಲಂಚ ಬೇಡಿಕೆ ಅಥವಾ ಕರ್ತವ್ಯ ಲೋಪದ ವಿರುದ್ಧ ಸಾರ್ವಜನಿಕರು ದೂರು ನೀಡಲು ಬೇಕಾದ ಭ್ರಷ್ಟಾಚಾರ ನಿಗ್ರಹ ದಳ ಮತ್ತು ಲೋಕಾಯುಕ್ತ ಸಂಪರ್ಕ ಮಾಹಿತಿ ಫಲಕಗಳು ಕಚೇರಿ ಆವರಣದಲ್ಲಿ ಪ್ರದರ್ಶಿಸಿಲ್ಲ. ಇವತ್ತಿದೆ, ಇಲ್ಲಿ ನೆನೆ ತನಕ ಇರ್ಲಿಲ್ಲ, ಇವತ್ತು ಬೆಳಗ್ಗೆ ಹಾಕಿದ್ದಾರೆ. ಮೊದಲು AC ಬಿದ್ದಿತ್ತು, ಆಮೇಲೆ ನಾವು ಮಾಡಿಸಿದ್ವಿ, ಪೇಂಟ್ ಹೊಡಿಯಕ್ಕೆ ತೆಗ್ಸಿದ್ವಿ, ಈಗ ಹಾಕ್ಸಿದ್ವಿ. ಅದೇ ನಿನ್ನೆ ಮಂಜುನಾಥ್ ಅವರು ನಿಮ್ಮ ಇಒ ಹೇಳಿರ್ಬೇಕು ನಿಮ್ಗೆ, ತಾಲೂಕಿಗೆ ಮಾಡಿಸಿದ್ದಾರೆ. ನಮಗೊಂದಷ್ಟು ಫೋಟೋಗಳು ಬಂತು, ಬಂದಿದೆ. ಒಳ್ಳೇದು ಅಷ್ಟು ಮಾತ್ರ ಅವರು ಸ್ಪಂದಿಸ್ತಿದಾರಲ್ವಾ, ನಾವು ಹೇಳೋಣ, ಶಬಾಷ್ ಹೇಳೋಣ. ವಿವಿಧ ವಿಭಾಗಗಳ ಕೊಠಡಿಗಳ ನಾಮಫಲಕ ಇಲ್ಲ. ಇದೆ ಪರವಾಗಿಲ್ಲ. ಸಿಬ್ಬಂದಿಯು ಅಧಿಕಾರಿಗಳ ಮೇಜಿನ ಮೇಲೆ ಅವರ ಹೆಸರು ಮತ್ತು ಪದನಾಮ ಇದೆ, ಪರವಾಗಿಲ್ಲ, ಎಲ್ಲದರಲ್ಲೂ ಇದೆ. ಇವ್ರದ್ದು ಎಲ್ಲ ಕಡೆ ಹಾಕಿದ್ದಾರೆ. ಅಮರಾವತಿನ ನೀವು ಸರ್ಕಾರಿ ನೌಕರರು ಕರ್ತವ್ಯದ ಸಮಯದಲ್ಲಿ ಕಡ್ಡಾಯವಾಗಿ ಧರಿಸಬೇಕಾದ ಗುರುತಿನ ಚೀಟಿಯನ್ನು ಧರಿಸಿಲ್ಲ. ಚೇತನ್ ಅಲ್ವನಪ್ಪ? ಚೇತನ್ ಯಾವಾಗಲೂ ಹಾಕೊಳ್ತಾರ, ಇವತ್ತು ಮಾತ್ರ ಹಾಕಿದ್ದಾರೆ. ವೆರಿ ಗುಡ್. ಈಗ ಅದರ ಮೂಲಕ ಅಭಿವೃದ್ಧಿ ಅಧಿಕಾರಿ ಹೆಸರಲ್ಲಿಲ್ಲ, ಅದೊಂದು ಹಾಕಿ ಟೈಮಿಂಗ್ಸ್ 10ವರೆಗೆ ಬರ್ತಾರೆ ಸರ್, 10:10 ಬರ್ತಾರ. ಅದೇ ಅದು ಇದೆ, ಏನಿಲ್ಲ ಅನ್ನೋದನ್ನ ನೀವು ಯಾವುದೇ ಹಿಂಜರಿಕೆ ಇಲ್ದಿರ ಹೇಳಿ. ನೀವೇನು ಅವ್ರ ಮೇಲೆ ಬರೋಕ್ ಮೊದಲೇ ಅಧಿಕಾರಿಗಳು ಇರ್ತಾರೆ. ವೆರಿ ಗುಡ್. ಅಲ್ಲ ಅದರಲ್ಲಿ ಒಂದ್ ನಿಮಿಷ ಇರ್ಲಿ, ಅದಕ್ಕೆ ಇರ್ಲಿ ಕೇಳಪ್ಪ. ಇಲ್ಲ ಅದಕ್ಕೇನೆ ಒಂದ್ ನಿಮಿಷ, ಅದಕ್ಕೇನೆ ಇಲ್ಲ ಅಂದ್ರೆ ಅವರು ತಿದ್ಕೊಳ್ಳೋಕೆ ಅವಕಾಶ ಕೊಡೋಣ. ಇವತ್ತು ಪತ್ರ ಕೊಡ್ತಾ ಇರೋದು ಅದಕ್ಕೇನೆ. ಹೇಳಿ, ಏನ್ ನಿಜ ಹೇಳಿ, ಸುಳ್ಳು ಇದು ಭಯ ಪಡ್ಬೇಡಿ. ಸುಳ್ಳು ಯಾಕೆ ಹೇಳ್ತೀರಾ? ಭಯ ಇದ್ದಾಗ ಅವ್ರೇನ್ ತಿಂದ್ಬಿಡ್ತಾರಾ? ನಮ್ಮ ಅಣ್ಣ ತಮ್ಮಂದ್ರೆ ನಾವು ಅವ್ರನ್ನ ಕೆಲ್ಸಕ್ಕೆ ಇಟ್ಕೊಂಡಿದೀವಿ ಸಂಬಳ ಕೊಟ್ಟು. ಹಾಗಾಗಿ ಅವ್ರೇನು ನಮ್ಮೇಲೆ ದಬ್ಬಾಳಿಕೆ ಮಾಡಕ್ ಆಗೋದಿಲ್ಲ. ನಾವು ಇರೋ ತನಕ, ನಾವು ಇಟ್ಕೊಳ್ಳೋ ತನಕ ಅವ್ರು ಇರ್ತಾರೆ. ನಾವು ಬೇಡ ಅಂದ್ರೆ ಇರೋದಿಲ್ಲ. ವ್ಯವಸ್ಥೆ ಅದು ಪ್ರಜಾಪ್ರಭುತ್ವ. ಮುಂದುವರಿಸಿ. ಹೊರಗುತ್ತಿಗೆ ನೌಕರರಿಗೆ ಗುರುತಿನ ಚೀಟಿ ನೀಡಲು ಅಥವಾ ಅವರು ಧರಿಸಿಲ್ಲ. ಗುರುತಿನ ಚೀಟಿ ನೀಡಿಲ್ಲ ಅಥವಾ ಯಾರು ಹೊರಗುತ್ತಿಗೆ ನೌಕರ ಇಲ್ವಾ? ಗುತ್ತಿಗೆ ನೌಕರರು ಯಾರು ಸರಿ, ಅದು ಅಪ್ಲೈ ಆಗಿದೆ. ಇರೋ ಸ್ಟಾಫ್ಗೆಲ್ಲ ಇದು ID ಕಾರ್ಡ್ ಕೊಟ್ಟಿದ್ದೀವಿ. ವೆರಿ ಗುಡ್. ಸೇವಾ ಸುಂಕ ಸ್ವೀಕರಿಸುವ ಕೌಂಟರ್ಗಳಲ್ಲಿ ವಿವಿಧ ಸೇವೆಗಳ ಸುಂಕ ಪಟ್ಟಿ ಪ್ರಕಟಿಸಿಲ್ಲ. ಸುಂಕ ಪಟ್ಟಿ ಹಾಕಿದ್ದೀವಿ, ಟ್ಯಾಕ್ಸ್ ಯಾವ ತರ ಹಾಕ್ತೀವಿ ಅಂತ ಮೌಲ್ಯ ಆಧಾರಿತ ಮೇಲೆ ಕ್ಯಾಪಿಟಲ್ ವ್ಯಾಲ್ಯೂ ಆಫ್ ದ ಅಸೆಟ್ ಮೇಲೆ ತೆರಿಗೆ ಫಿಕ್ಸ್ ಮಾಡ್ತೀವಿ. ಈಗ ಅದ್ರ ಜೊತೆಗೆ ಈಗ ನೀವು ಜನನ ಮತ್ತು ಮರಣ ಪ್ರಮಾಣ ಪತ್ರ ಬೇರೆ ತಗೊಳ್ಳೋದಕ್ಕೆ ಫೀಸ್ ಇರುತ್ತೆ ಕೆಲವೊಂದಕ್ಕಲ್ವಾ? ಆ ಫೀಸ್ ಮಾಹಿತಿ ಈಗ ನಾವು ತಾಲೂಕು ಆಫೀಸ್ಗೆ ಹೋದಾಗ ಪಾಣಿ ಒಂದು ಕಾಪಿಗೆ 15 ರೂಪಾಯಿ. ಎಷ್ಟಪ್ಪ?
25 ಒಂದು ಕಾಪಿಗೆ 25, 2 ತಗೊಂಡ್ರೆ 35, ಆ ತರಕ್ಕೇನು ಇರುತ್ತಲ್ವಾ, ಆ ತರದ್ದು ಇರುತ್ತೆ. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ಇವ್ರು ಹೋದಾಗ 100 ರೂಪಾಯಿ ಕೊಟ್ಟ ತಕ್ಷಣ ಜೇಬಲ್ಲಿ ಇಟ್ಕೊಂಡು ಹ್ಞೂ ಅಂತಾನೆ, ಇವ್ರು ಅಯ್ಯೋ ನನ್ ಪಾಣಿ ಸಿಕ್ಕರೆ ಸಾಕು ಅನ್ಕೊಂಡು ಬಂದ್ಬಿಡ್ತಾರೆ. ಇಲ್ಲ ಅದಕ್ಕೇನೋ ಮಾಡ್ತಾನಂತ. ಅದಕ್ಕೇನಿರ್ಬೇಕು, ಕರೆಕ್ಟ್ ಆಗಿ ಶುಲ್ಕ ಪಟ್ಟಿ, ನೀವು ಎಲ್ಲಿ ಕ್ಯಾಶು ಅಥವಾ ಸರ್ಕಾರಕ್ಕೆ ದುಡ್ಡು ಕಟ್ಸ್ಕೊಳ್ತಿರೋ ಅದ್ರದ್ದು, ಇದು ಬಿಡಿ ಟ್ಯಾಕ್ಸ್ ಇದು. ಆದ್ರೆ ಇಲ್ಲಿ ನೀವು ಕೊಡುವಂತ ಸೇವೆಗಳಿಗೆ ಒಂದಷ್ಟು ನಾಮಿನಲ್ ಆದ ಫೀಸ್ ಇದೆ. ಲಕ್ಷಾಂತರ ರೂಪಾಯಿ, 1000 ರೂಪಾಯಿ ಅಲ್ಲ, 50 ರೂಪಾಯಿ, 100 ರೂಪಾಯಿ, ಅಥವಾ ಈಗ ಯಾವ್ದು ಈ ಸೊತ್ತಿಗೆ 50 ರೂಪಾಯಿ ಇದೆ, ಈ ಸೊತ್ತಿಗೆ 50 + 50 ಅಂತ ಇದ್ರು. ಏನದು 911 ಇತ್ತು, 100 ರೂಪಾಯಿ ಆಗ್ತಾ ಇದ್ರು. ಈಗ 11A 11B ಅಂತಿದೆ, 50 ರೂಪಾಯಿ. 50 + 50 ಅಥವಾ ಬರೀ 50 ರೂಪಾಯಿ. ಅದ್ರದ್ದೆಲ್ಲಾದ್ರೂ ಮಾಹಿತಿ ಇದೆಯಾ? ಕೇಳಿದ್ರೆ ನೀವೇನೋ ಒಳ್ಳೆಯವ್ರು ಇರಬಹುದು, ಯಾರೋ ಭ್ರಷ್ಟ ಕೂತ್ಕೊಂಡಿರೋವಾಗ ಅವ್ನು 100 ರೂಪಾಯಿ ಅಂದ್ರು ಅದೇನ್ ತಾನೆ. ಅದಕ್ಕೆ ಏನ್ ಮಾಡ್ಬೇಕು, ಸರ್ಕಾರದ ನಿಯಮಗಳ ಪ್ರಕಾರ ನೀವು ಅಲ್ಲಿ ಏನ್ ಶುಲ್ಕ ಇದೆಯೋ ಅದನ್ನ ಎಲ್ಲಿ ದುಡ್ಡು ಕಟ್ಸ್ಕೊಳ್ತೀರೋ ಅಲ್ಲಿರ್ಬೇಕು, ಅಧಿಕೃತವಾದ. ಇವತ್ತೇ ಟೈಪ್ ಮಾಡ್ಬಿಟ್ಟು ಪ್ರಿಂಟ್ ತೆಗೆಸಿ ಅದನ್ನ ಮಾಹಿತಿ ಕೊಡಿ. ಇದು ಎಲ್ಲ ಮಾಡ್ಬೇಕು. ಇಲ್ಲಾಂದ್ರೆ ಅವ್ನು ಬಂದವ್ರ ಹತ್ರ ಒಬ್ಬೊಬ್ರ ಹತ್ರ ಒಂದೊಂದು ರೇಟ್ ಆಗ್ಬಿಡುತ್ತೆ. ಅದು ನೌಕರರ ಸ್ಥಳದಲ್ಲಿ ಮಧ್ಯವರ್ತಿಗಳು ಅನಧಿಕೃತವಾಗಿ ಇರುವುದು ಕಂಡು ಬಂದಿದೆ. ಯಾರಾದ್ರು ದಲ್ಲಾಳಿ ಬಂದು ಕೂತಿರ್ತಾರ ಇಲ್ಲಿ? ಸಾರ್ವಜನಿಕರು ಹೇಳ್ಬೇಕು, ನೀವು ಊರವ್ರು ಹೇಳ್ಬೇಕು. ಬೇರೆ ಟೈಮಲ್ಲಿ ಎಲ್ಲ ಬರೀ ಆಫೀಸರ್ಗಳು ಮಾತ್ರ ಅವ್ರ ಸೀಟಲ್ಲಿ ಇರ್ತಾರೋ ಅಥವಾ ಬೇರೆ ದಲ್ಲಾಳಿಗಳು ಬರ್ತಾರೋ? ಇಲ್ಲ ಅಂತೆ. ಮಧ್ಯವರ್ತಿಗಳ ಬಳಿ ಸರ್ಕಾರಿ ದಾಖಲೆಗಳು ಕಂಡು ಬಂದಿರುವುದು ಇಲ್ಲ, ಅದು RTOದಲ್ಲಿ ನಮ್ಗೆ ಹಲವಾರು ಕಡೆ ಸಿಕ್ಕಿತ್ತು. ಬೇರೆ ಕಡೆಗಳಲ್ಲೂ ನಿನ್ನೆ ನೆರಳೂರಲ್ಲಿ ನಮ್ಮ ಮಹೇಶ್ ಹೇಳ್ತಾ ಇದ್ರು, ಯಾರ್ಯಾರಿಗೂ ಆಫೀಸ್ಗಳು ಡಾಕ್ಯುಮೆಂಟ್ಸ್ನೆಲ್ಲ ದಲ್ಲಾಳಿಗಳ ಕೈಯಲ್ಲಿ ಬೇರೆ ಕಡೆ ಕಳಿಸ್ತಾರೆ ಅಂತ. ಆ ಥರದ್ದೇನು ಅವಕಾಶ ಕೊಡಬೇಡಿ. ಅವ್ರ ಕೈಯಲ್ಲಿ ಸಿಕ್ಕ ಹಾಕೊಂಡು ನಿಮ್ಮ ಕೈಯಲ್ಲಿ ಇರಬೇಕಾಗಿರೋದು ಅವ್ರ ಕೈಯಲ್ಲಿದ್ರೆ ಅಲ್ಲೇನಾದ್ರೂ ಆಯ್ತು ಅಂದ್ರೆ ನಿಮ್ಮ ಮೇಲೆ ಇನ್ವೆಸ್ಟಿಗೇಷನ್ ಆಕ್ಷನ್ ಆಗ್ಬಿಡುತ್ತೆ. ಸರ್ಕಾರಿ ಕಚೇರಿಯಲ್ಲಿ CCTV ಇಲ್ಲ ಅಥವಾ ನೆಪ ಮಾತ್ರಕ್ಕೆ ಕೆಲಸ ಮಾಡ್ತಿದ್ಯಾ? ಕೆಲಸ ಮಾಡ್ತಾ ಇದ್ದೆ. ನೀವು ಯಾರು ನೋಡ್ತೀರಾ, ನಿಮ್ಗೆ ಗೊತ್ತಾಗುತ್ತಾ ಚೇಂಬರ್ ಅಲ್ಲಿ ಇದೆಯಂತ. ನೌಕರರು ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ವರ್ತಿಸುವುದಿಲ್ಲ ಎನ್ನುವ ದೂರು ಕೇಳಿ ಬಂದಿದೆ ಮತ್ತು ಹಿರಿಯ ನಾಗರಿಕರಿಗೆ ಕುಳಿತುಕೊಳ್ಳಲು ಕುರ್ಚಿ ವ್ಯವಸ್ಥೆ ಇಲ್ಲ. ಆ ಥರದ್ದೇನಿದೆಯಾ? ಇಲ್ಲಿದೆ. ಆದ್ರೆ ಎಲ್ಲಿ ಸೇವೆ ಕೊಡ್ತಾರೋ ಅಲ್ಲೂ ಒಂದು ಕುರ್ಚಿ ಹಾಕೊಳ್ಳೋ ಅಂತ ಇರ್ಬೇಕಾದ್ರೆ 5 ನಿಮಿಷ 10 ನಿಮಿಷ ಅಂತ ಕೌಂಟ್ರಲ್ಲಿ ನಿಂತ್ಕೊಂಡ್ರೆ ವಯಸ್ಸಾದವ್ರಿಗೆ ಆಗುತ್ತಾ? ಅದಕ್ಕೆ ನೀವು ಎಲ್ಲಿ ಸೇವೆ ಕೊಡಿ, ಈಗ ಅವರು ಇವ್ರ ಆ ತರಕ್ಕಿದೆಯಲ್ವಾ, ಆ ತರಕ್ಕಿರ್ಬೇಕು. ನೀವು ಅಷ್ಟೇ ಅಮರಾವತಿ ಅವರೇ, ಬಂದಾಗ ಯಾರೇ ಬರಲಿ ಜನರಿಂದ ಬಡವ ಬಲ್ಲಿದ ಅಂತಿಲ್ಲ. ಚೆಡ್ಡಿಲ್ ಬಂದ್ರು ಸರ್ ಕುತ್ಕೊಳ್ಳಿ ಅಮ್ಮ ಅಥವಾ ಏಕವಚನದಲ್ಲಿ ಮಾತಾಡ್ಸಿದ್ರು ಪರವಾಗಿಲ್ಲ. ಪ್ರೀತಿ ವಿಶ್ವಾಸದಿಂದ ಜನರಿಗೆ ಪ್ರಜಾಪ್ರಭುತ್ವದ ಬಗ್ಗೆ, ವ್ಯವಸ್ಥೆ ಬಗ್ಗೆ ಇವರೆಲ್ಲ ಸೇರಿ ನಮಗೆ ಕೆಲಸ ಮಾಡ್ತಿರೋದು ಅನ್ನೋದ್ರ ಬಗ್ಗೆ ನಂಬಿಕೆ ಬರುವಂತ ರೀತಿಯಲ್ಲಿ ನೀವು ಕರ್ತವ್ಯ ನಿರ್ವಹಿಸಬೇಕು. ಇಲ್ಲಿ ಅದಕ್ಕೆ ಅಕಸ್ಮಾತ್ ಆ ಥರ ಬೇಕು ಅಂದ್ರೆ ಚೇರ್ ಹಾಕೊಳ್ಳೋದಕ್ಕೆ ಅವಕಾಶ ಕೊಡಿ. ಅದಕ್ಕೆ ಸುತ್ತೋಲೆ ಇದೆ. ನಾವೇನೇ ಹೋರಾಟ ಮಾಡಂತ ಸುತ್ತೋಲೆಗಳೆಲ್ಲ ಹೊರಡಿಸಿರೋದು. ಸರ್ಕಾರ ಗೌರವಿತವಾಗಿ ಹಿರಿಯ ನಾಗರಿಕರಿಗೆ ಚೇರ್ ಹಾಕಿ ಕೂರಿಸಿ ಗೌರವಿತವಾಗಿ ಅವರನ್ನ ನಡೆಸ್ಕೊಂಡು ಕೆಲಸ ಮಾಡಿಕೊಡ್ಬೇಕು ಅಂತ ನಿಮಗೆ ರಾಜ್ಯವ್ಯಾಪಿ ಪ್ರತಿಯೊಬ್ಬ ಸರ್ಕಾರಿ ನೌಕರನಿಗೂ ಸುತ್ತೋಲೆ ಕಳಿಸಿದೆ ಸರ್ಕಾರ, DPR ಅವರು. ನೀರಿನ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ ಎಲ್ಲ ಮಾಡಿ. ನೌಕರರು ಕಚೇರಿಗೆ ನಿಗದಿತ ಸಮಯಕ್ಕೆ ಬಾರದಿರುವುದು, ಕಚೇರಿ ಕೆಲಸದ ವೇಳೆ ಗೈರು ಹಾಜರಾಗುವುದು, ಆಸನದಾನದಿ ಇಲ್ಲದಿರುವುದು. ಅವ್ರು ಯಾರೋ ಹೇಳಿದ್ರಲ್ವಾ ಟೈಮ್ ಸರಿಯಾಗಿ ಬರೋದಿಲ್ಲ ಅಂತ, ನೋಡ್ಕೊಳ್ಳೋದು. ನಿಮ್ಗೆ ಇದಿದೆಯಲ್ಲ ಬಯೋಮೆಟ್ರಿಕ್ ಇಂಪ್ರೆಷನ್ ಇದೆ, ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ನಾವು ಆಲ್ರೆಡಿ ಏನು ಮಾಡ್ತೀವಿ ಅಂದರೆ ಫೀಲ್ಡ್ ವಿಸಿಟ್ ಇದ್ದಾಗ ಅಥವಾ ಕಸ ವಿಲೇವಾರಿಗೆ ನೋಡಿಕೊಂಡು ಸ್ಪಾಟ್ ವಿಸಿಟ್ ಮಾಡ್ಕೊಂಡು ಬರ್ತೀವಿ. ಮತ್ತು 6:30 7 ಗಂಟೆವರೆಗೂ ಏನು ಎಕ್ಸ್ಟೆಂಡೆಡ್ ಟೈಮ್ ಇದೆ ಕೆಲಸ ಮುಗಿಸ್ಬಿಟ್ಟೆ ಹೋಗ್ತೀನಿ. ಮುಗಿಸ್ಬಿಟ್ಟು ಮೂವ್ಮೆಂಟ್ ರಿಜಿಸ್ಟರ್ ಬರೀತೀನಿ ನಾನು. ಮೂವ್ಮೆಂಟ್ ರಿಜಿಸ್ಟರ್ಲಿ ಅವ್ರಿಗೆ ಯಾಕಂತ ಸಂಶಯ ಬಂದಿದ್ದು ಅಥವಾ ಅವ್ರಿಗೆ ಯಾಕೆ ಹಂಗ ಅನ್ನಿಸ್ಬೇಕು? ಒಂದು ಸಿಕ್ಕಿ 1-2 ಸಾರಿ ಸಿಕ್ಕಿರದೆ ಇರ್ಬೋದು. ಆದರೆ ನಾವು ಸಾಮಾನ್ಯವಾಗಿ ಈ ಅಟೆಂಡೆನ್ಸ್ ಇದೆ, ಈ ಅಟೆಂಡೆನ್ಸ್ ಇದೆ. 6:30 7 ಗಂಟೆ 7:30ವರೆಗೂ ಕೆಲಸ ಮಾಡ್ತೀವಿ. ಕೆಲಸ ಮುಗಿಸ್ಬಿಟ್ಟು ಹೋಗ್ತೀವಿ. ಎಲ್ಲ ನಮ್ಮ ಸಿಬ್ಬಂದಿಗಳೆಲ್ಲ ಕೆಲಸ ಮುಗಿಸ್ಬಿಟ್ಟು ಹೋಗ್ತೀವಿ. ಆ ತರ ಸಂಶಯ ಬರದೇ ಇರೋಂಗೆ ಅಥವಾ ಇದು ಅವಕಾಶ ಇಲ್ಲದೆ ಇರೋಂಗೆ ಕೇಳಿ ಅಷ್ಟೇ. ಯಾಕಂದ್ರೆ ಅವ್ರು ಯಾರೋ ಕೇಳಿದ್ರಲ್ವಾ, ಆ ತರ ಇಲ್ಲ ಅಂದಾಗ ಅವರು ಅಟೆಂಡೆನ್ಸ್ ಹಾಕಿದ್ದು ಸೀಟಲ್ಲಿ ಇಲ್ಲ ಅಂದಾಗ ಮೂವ್ಮೆಂಟ್ ರಿಜಿಸ್ಟ್ರಿ ಅಂತ ಇರುತ್ತೆ. ಮೂವ್ಮೆಂಟ್ ರಿಜಿಸ್ಟರ್ ಅಲ್ಲಿ ಬರ್ದೋಗಿರ್ಬೇಕು, ನಾನು ಕಸ ವಿಲೇವಾರಿಗೋ ಅಥವಾ ಕಂದಾಯ ಕಟ್ಸ್ಕೊಳ್ಳೋದಿಕ್ಕೋ ಇನ್ನೊಂದಕ್ಕೋ ಫೀಲ್ಡ್ಗೆ ಹೋಗಿದ್ದೀನಿ ಅಂತ. ಅದಿದ್ರೆ ಅವರು ಕರ್ತವ್ಯದ ಮೇಲೆ ಹೊರಗಿದ್ದಾರೆ ಅಂತ. ಅಲ್ಲೂ ಬರ್ದಿಲ್ಲ, ಇಲ್ಲಿಲ್ಲ ಅಂದ್ರೆ ಅದು ತಪ್ಪಾಗುತ್ತೆ. ಅವ್ರು ಹೊರಗಡೆ ಹೋಗ್ಬಾರ್ದು ಅಂತಿಲ್ಲ. ಯಾರು ಅವ್ರು ಹೇಳಿದ್ರಲ್ಲ, ಅವ್ರು ಹೊರಗಡೆ ಹೋಗ್ಬಾರ್ದು, ಕಚೇರಿಲೇ ಬೆಳಗ್ಗೆಯಿಂದ ಸಂಜೆ ತನಕ ಕೂತಿರ್ಬೇಕು ಅಂತಿಲ್ಲ. ಆದ್ರೆ ಇಲ್ಲಿ ಅಟೆಂಡೆನ್ಸ್ ಹಾಕಿ ಹೊರಗಡೆ ಹೋದಾಗ ಮೂವ್ಮೆಂಟ್ ರಿಜಿಸ್ಟರ್ ಅಲ್ಲಿ ಬರ್ದು ಹೋಗ್ಬೇಕು ಅವ್ರು, ಅಲ್ವಾ ಶರೀಫ್? ಅದಕ್ಕೆ ಇದೆಲ್ಲ ಮಾಹಿತಿ ಜನಕ್ಕೆ ಇಲ್ಲದೆ ಇರೋದ್ರಿಂದ ಅವರನ್ನೇ. ಅದಕ್ಕೆ ನೀವು ತಪ್ಪು ಮಾಡದೇ ಇದ್ರು ಜನಕ್ಕೆ ನೀವು ಏನೋ ತಪ್ಪು ಮಾಡ್ತಿದ್ರಂತ ಯಾಕೆ ಅನ್ಸುತ್ತೆ? ಮಾಹಿತಿ ಕೊರತೆ ಕಾರಣಕ್ಕೆ. ಅಲ್ಲಲ್ಲ, ಮೂವ್ಮೆಂಟ್ ರಿಜಿಸ್ಟರ್ ಇದೆ ಅನ್ನೋದು ಕೂಡ ಎಷ್ಟು ಜನಕ್ಕೆ ಗೊತ್ತು? ನನಗೆ ಗೊತ್ತಿರಲಿಲ್ಲ 2 ವರ್ಷದಿಂದ ತನಕ. ಇಷ್ಟೆಲ್ಲ ಕಡೆ ಓಡಾಡಿ
ಹಾಗಾಗಿ ಒಂದು ಸ್ವಲ್ಪ ಮಾಹಿತಿ ಕೊರತೆ ಅಥವಾ ಅಜ್ಞಾನ ಪರಿಚಯ ಇರೋದಿಲ್ಲ, ಅಪರಿಚಿತತೆ ಅವೆಲ್ಲ ಕಾರಣ ಇರುತ್ತೆ. ನೀವೇ ಇಲ್ಲಿ ಬನ್ನಿ, ಸುಧಾ ಆ ಕಡೆ ಬನ್ನಿ. ಕಚೇರಿ ಆವರಣದಲ್ಲಿ ಸಾರ್ವಜನಿಕರಿಗೆ ಉಚಿತ ಕುಡಿಯುವ ನೀರಿನ ವ್ಯವಸ್ಥೆ ಇದೆಯಾ? ವೆರಿ ಗುಡ್. ಕಾಫಿ ಟೀ ಅವ್ರು ಬಂದ ದೊಡ್ಡವರಿಗೆ ಎಲ್ಲ ನಮಗೇನು ಕೊಟ್ಟಿಲ್ಲ ಇಲ್ಲಿ ತನಕ. ಕಚೇರಿ ಆವರಣದಲ್ಲಿ ಸಾರ್ವಜನಿಕರ ಶೌಚಾಲಯ ಇಲ್ಲ ಅಥವಾ ಇದ್ದರೂ ಸಾರ್ವಜನಿಕ ಮುಕ್ತವಾಗಿ ಟಾಯ್ಲೆಟ್ ಇದೆಯಾ? ಚೆನ್ನಾಗಿದೆಯಾ? ಟಾಯ್ಲೆಟ್ ಇದೆಯಾ? ಚೆನ್ನಾಗಿದೆಯಾ? ನಾನು ವಿಸಿಟರ್ ಇಲ್ಲಿ ನಾನು ಇವಾಗ ಟಾಯ್ಲೆಟ್ ಹೋಗಿ ಬಂದೆ ಪರ್ಫೆಕ್ಟ್. ವೆರಿ ಗುಡ್, ವೆರಿ ಗುಡ್. ಅದು ಭಾರಿ ಒಂದು ಆಶ್ಚರ್ಯದ ವಿಚಾರ. ಆಶ್ಚರ್ಯದ ವಿಚಾರ ಅಲ್ಲ ಅದು, ಅಂತಲ್ಲ ಗವರ್ಮೆಂಟ್ ಆಫೀಸ್ ಹೆಂಗೋ ಹಾಗೆ ಇರ್ಬೇಕು ಎಲ್ಲ ಕಡೆನೂ. ಮಾಹಿತಿ ಹಕ್ಕು ಸಂಪರ್ಕಾಧಿಕಾರಿ ಮತ್ತು ಮೇಲ್ಮನವಿ ಪ್ರಾಧಿಕಾರದ ಮಾಹಿತಿ ಇಲ್ಲ. ಸಾರ್ವಜನಿಕ ಮಾಹಿತಿ ಅಧಿಕಾರಿ ಕಾರ್ಯದರ್ಶಿ ಕರೆಕ್ಟ್, ವೆರಿ ಗುಡ್. ಅಲ್ಲಿದೆ ಪ್ರಥಮ ಮೇಲ್ಮನವಿ ಪ್ರಾಧಿಕಾರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ. ಅದೊಂದು ಫೋಟೋ ತಗೊಂಡ್ರಪ್ಪ, ನಂಗೊಂದು ಫೋಟೋ ತಗೊಂಡು ಕಳಿಸಿ ಯಾರಾದ್ರು. ಮಹೇಶ್ ಅದು ಫೋಟೋ ತಗೊಂಡು ನಾನು ಕಳ್ಸೋಣ. ಅದೆಷ್ಟೋ ಕಡೆಗಳಲ್ಲಿ ಆ ಮಾಹಿತಿ ಇಲ್ಲ, ಏನ್ ಆಗ್ಬೇಕು ಅಂತ. ನಿನ್ನೆ ನೆಲ್ಲೂರಲ್ಲಿ ಇರ್ಲಿಲ್ಲ, ಮುತ್ತನಲ್ಲೂರಲ್ಲಿ ಇರ್ಲಿಲ್ಲ. ಈಗ ಕಳಿಸಿದ್ಮೇಲೆ ಅವರೆಲ್ಲರೂ ವೆರಿ ಗುಡ್, ವೆರಿ ಗುಡ್. ಮೊದಲಿಂದ ಆಯ್ತಾ? ಇವತ್ತು ಹಾಕಿದ್ದೀರಾ? ಸರ್ವ ಅರ್ಜಿ ಬರ್ತಾನೆ ಇರುತ್ತೆ. ವೆರಿ ಗುಡ್. ಮಾಹಿತಿ ಹಕ್ಕು ಕಾಯ್ದೆಯಡಿ 4/1B ಯಂತೆ ಕಡ್ಡಾಯ ಮಾಹಿತಿ ಪ್ರಕಟಿಸಿರುವುದು ಕಡತ ಹಾಗೂ ಮಾಹಿತಿಯನ್ನ ಪಟ್ಟಿ ಕ್ಯಾಟ್ಲಾಗ್ ಅಂಡ್ ಇಂಡೆಕ್ಸ್ ಮಾಡದೇ ಇರೋದು. 4.1A 4.1B ಮಾಹಿತಿ ಹಕ್ಕಲ್ಲಿ ನಾವು ರೆಡಿ ಮಾಡಿದ್ದೀವಿ ಸರ್. ಪಂಚತಂತ್ರ ವೆಬ್ಸೈಟ್ ಅಲ್ಲಿ ಸಾರ್ವಜನಿಕ ಪ್ರಕಟಣೆಗೆ ಹೊರಡಿಸಿದೀವಿ. 4.1A 4.1B ಮಾಡಿದ್ದೀವಿ. ಇಲ್ಲಿ ನೀವು ಅದನ್ನ ಪ್ರಿಂಟ್ ತೆಗೆದು ಹಾಕ್ಬೇಕು ಅಂತ ನಿಯಮ ಇಲ್ವಾ? ನೋಟಿಸ್ ಬೋರ್ಡ್ ಹಾಕಿಲ್ಲ ಸರ್. ಪ್ಲೀಸ್ ಇವತ್ತೇ ಹಾಕಿ, ಯಾಕಂದ್ರೆ ವೆಬ್ಸೈಟ್ ಅಲ್ಲಿ ಇರೋದು ತಾನೆ, ಮುಚ್ಚಿಡಕ್ ಆಗೋದಿಲ್ಲ. ಅದು ಕಡ್ಡಾಯವಾಗಿ ಹಾಕ್ಬೇಕು. ಎಲ್ಲರೂ ವೆಬ್ಸೈಟ್ಗೆ ಹೋಗಕ್ ಆಗೋದಿಲ್ಲ. ಬಂದಿರೋ ಅಂತವ್ರು ಇಲ್ಲಿ ನೋಡ್ಕೊಳ್ಬಹುದು. ಅದಿಲ್ಲ, ಅದಕ್ಕಿಲ್ಲ, ಅಪ್ಲೈ ಆಗಲ್ಲ. ನೌಕರರು ತಮ್ಮ ನ್ಯಾಯಬದ್ಧ ಕೆಲಸ ಮಾಡಿಕೊಡಲು ಲಂಚ ಕೇಳುವ ಬಗ್ಗೆ ಸಾರ್ವಜನಿಕರು ದೂರು ಕೇಳಿರುತ್ತಾರೆ. ಇವರವ್ರು ಯಾರು ಇದ್ದೀರಾ? ಇಲ್ಲಿ ಯಾರಾದ್ರೂ ಬಂದಿದ್ವಿ, ನಮ್ಗೆ ಆ ಕೆಲಸ ಕೇಳೋದು ಮಾಡ್ಕೊಡೋದಕ್ಕೆ ಲಂಚ ಕೇಳಿದ್ರು ಅಂತ ಯಾರು ಇದ್ದೀರಾ? ಇಲ್ಲ, ಈಗ ಹೇಳಕ್ ಆಗಲ್ವಾ? ಇಲ್ವಾ? ಬಟ್ ಅದು ಕೆಲಸ ಮಾಡಿಸ್ಕೊಂಡಿರೋರು ಗೊತ್ತಿರುತ್ತೆ ಸರ್. ಅದೇನೆ ಕೆಲಸ ಮಾಡಿಸ್ಕೊಂಡಿರೋರು ನೀವ್ ಯಾರು ಕೆಲಸ, ನಿಮ್ಗೇನ್ ಗ್ರಾಮ ಪಂಚಾಯತಿ ಬೇಕೇ ಬೇಕಾಗಿಲ್ಲ. ಯಾವ್ದು ಬಂದಿಲ್ಲ, ಅದಕ್ಕೆ ಮಾತು ಬಂದಿಲ್ಲ ಸರ್. ಬಂದಿಲ್ಲ. ಬಟ್ ಏನ ಜನ ಮಾತಾಡ್ಕೊಳ್ತಾರ? ಇಲ್ಲಿ ಹೋದ್ರೆ ಲಂಚ ಕೊಟ್ಟರೆ ಕೆಲಸ ಆಗೋದಂತ ಏನಾದ್ರು ಮಾತಾಡ್ಕೊಳ್ತಾರ? ಹಾ, ವೆರಿ ಗುಡ್. ಹಾಗೆ ಇರ್ಲಿ. ಕೇಳಿದ್ರೆ ನೆಕ್ಸ್ಟ್ ಟೈಮ್ ಸುಳ್ಳು ಹೇಳ್ಬೇಡಿ. ಅವ್ರ ಹತ್ರ ಬಂದು ಮಾತಾಡಿ ಡೈರೆಕ್ಟ್ ಆಗಿ. PDO ಹತ್ರ ಈ ತರಕ್ಕಿದೆ, ಇದು ಇನ್ನೊಂದ್ಸಲ ಕೇಳಿಸಬಾರ್ದು ಅಂತ ಹೇಳಿ. ಇಲ್ಲಾಂದ್ರೆ ಅವ್ನು ಯಾವನ್ ಕೇಳ್ತಾನ, ಯಾರ ಹತ್ರ ಕೇಳಿದ್ರೆ ಅವ್ರಿಗೆ ನಮಗ್ ತಿಳಿಸಿ, ನಾವು ಲೋಕಾಯುಕ್ತದವ್ರ ಹತ್ರ ಕಳಿಸಿ ಅವ್ರನ್ನ ಟ್ರಾಪ್ ಮಾಡ್ಸೋಣ. ಟ್ರಾಪ್ ಮಾಡಿಸಿದ್ರೆ ಶಿಕ್ಷೆ ಆಗುತ್ತೆ. ಇಲ್ಲ ಮುಚ್ಚಿಟ್ಕೊಂಡಿದ್ರೆ ಅವ್ರು ಅದೇ ಕೆಲಸ ಮಾಡ್ತಾ ಇರ್ತಾರೆ. ನೌಕರರು ತಮ್ಮ ಕೆಲಸಗಳನ್ನು ವಿನಾಕಾರಣ ವಿಳಂಬ ಮಾಡುತ್ತಿರುವ ಬಗ್ಗೆ ಸಾರ್ವಜನಿಕರ ದೂರು. ಅದಾಗುತ್ತಾ? ಸ್ವಲ್ಪ ನಿಧಾನವಾಗಿ ಮಾಡೋದು ಏನಾದ್ರು ಇದೆಯಾ? ಅದು ಈ ಸ್ವತ್ತು ತಂತ್ರಾಂಶ 1.0 ಇತ್ತು, 2.0 ಮಾಡಿದ್ದಾರೆ. ಕಳೆದ 2.5 ತಿಂಗಳಿಂದ ಈ ಕಥೆ ಹೊಸದು ಆಗ್ತಾ ಇಲ್ಲ. ಅದನ್ನ ಬಿಟ್ಟು ಬೇರೆ ಎಲ್ಲಾ ನೀವು ದಾಖಲೆಗಳು ಕೊಟ್ರು, ಅದು ಯಾವ್ದೋ ಸರ್ವರ್ ಸಮಸ್ಯೆ ಇಲ್ಲದೆ ಇದ್ರು ಮಾಡ್ಕೊಡೋದಕ್ಕೆ ವಿನಾಕಾರಣ ಸತಾಯಿಸಿರುವಂತ ಉದಾಹರಣೆಗಳಿದ್ರೆ ಹೇಳಿ. ಯಾರು ತಂದಿದ್ರೆ ನಾವು ಬಂದಿದ್ವಿ, ನಾವು ಅರ್ಜಿ ಇಷ್ಟು ದಿವಸ ಆಯ್ತು ಕೊಟ್ಟು ಇನ್ನೂ ಮಾಡಿಲ್ಲ ಅಂದ್ರೆ ಹೇಳಿ, ಇವತ್ತೇ ಮಾಡ್ಕೊಡ್ತಾರೆ. ಕಚೇರಿಯಲ್ಲಿ ಸಾರ್ವಜನಿಕರು ಭೇಟಿ ನೀಡಲು ನಿಗದಿಪಡಿಸಿರುವ ಅಷ್ಟೇ. ಈ ಮೇಲ್ಕಂಡು ಎಷ್ಟಾಯ್ತು ಒಟ್ಟು? ಎಲ್ಲ ಟಿಕ್ ಮಾಡಿದ್ದೀರಾ ಇಲ್ವಾ? 19. ಇದು ಆವರಣ ಮುಂಭಾಗದಲ್ಲಿ ಒಂದು ಹಾಕಬೇಕು, ಸಕಾಲ ಕಾಯ್ದೆ ಒಂದು ಹಾಕಬೇಕು, ಎಲ್ಲ ಇದಿದೆ, ಹೆಸರು ಪದನಾಮ ಎಲ್ಲ ಇದೆ, CCTV ಇದೆ, ಸೇವಾ ಶುಲ್ಕದೊಂದು ಹಾಕಬೇಕು. ಆಮೇಲೆ CCTV ಸಾರ್ವಜನಿಕರಿಂದ ವರ್ತಿಸುವುದಿಲ್ಲ, ಅದು ಕುರ್ಚಿ ವ್ಯವಸ್ಥೆ ಕೆಲವೊಂದು ಪಾರ್ಷಿಯಲ್ ಆಗಿದೆ. ಆಮೇಲೆ ನೌಕರರು ಅದ್ರ ಬಗ್ಗೆ ಆರೋಪ ಕೇಳಿ ಬಂದಿದೆ. ಅಲ್ಲಿ ಸರಿನೋ ತಪ್ಪೋ ಅದನ್ನು ಅವರು ತಿಳ್ಕೊಂಡು ಇದು ಮಾಡಲಿ. ಈಗ ಅವ್ರು ನಮ್ಗೆ ಮಾಹಿತಿ ಕೊಟ್ಟಿದ್ದಾರೆ, ಬಟ್ ಆರೋಪ ಬಂದಿರೋದು ಇಲ್ಲಿರುವಂಥವ್ರೆ ಹೇಳಿರೋದು ಇದೆ. ಲಂಚ ಕೇಳಿರೋದ್ರ ಬಗ್ಗೆ ದೂರ ಹೇಳಿಲ್ಲ, ಬಟ್ ಇರಲಿ. 1, 2, 3, 2, 5 ಈ ಮೇಲೆ ಗುರುತಿಸಿರುವ ಎಲ್ಲ ಎಷ್ಟು 5 ಅವ್ಯವಸ್ಥೆ ಮತ್ತು ಲೋಪದೋಷಗಳನ್ನು ಅತಿ ಶೀಘ್ರದಲ್ಲಿ ಸರಿಪಡಿಸಿ ಸಾರ್ವಜನಿಕರಿಗೆ ಉತ್ತಮ ಮತ್ತು ದಕ್ಷ ಸೇವೆ ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇವೆ. ಚೇತನ್, ನೀವು ಬನ್ನಿ, ಇಲ್ಲಿ ಬನ್ನಿ. ಎಲ್ಲ 4 ಜನ ಸೆಕ್ರೆಟರಿ ಸೇರಿದಂತೆ. ಯಾರಪ್ಪ ಸ್ಥಳೀಯರು? ಪದ್ಮಮ್ಮ ಸ್ಥಳೀಯರು? ನೀವು ನಿಂತ್ಕೊಳ್ರ, ಹೋಗಿ ಚೇತನ್ ಅಲ್ಲೋಗಿ ಎಲ್ಲ ಫೋಟೋ ತಗೊಳಪ್ಪ. ಅಮ್ರಿ ಇದು
ವಸುಂಧರಾ ಇವ್ರದ್ದು ಕೊಡುವಾಗ ಎಲ್ರು ತಗೊಳ್ಳಿ, ಅವ್ರು ಅಧಿಕೃತವಾಗಿ ಅಧಿಕಾರಿಗಳು ನೀವೆಲ್ಲ ಸೇರಿ ಅವ್ರಿಗೆ ಕೊಡಿ, ನೀವೆಲ್ಲ ಸೇರಿ ಅವ್ರಿಗೆ ನೀವು ಇಟ್ಕೊಳ್ರಮ್ಮ, ಅಧಿಕಾರಿಗಳು ಮತ್ತೆ ಗ್ರಾಮ ಪಂಚಾಯತಿ ಸ್ವಲ್ಪ ಮೇಲಕ್ಕೆ ಇಟ್ಕೊಳ್ಳಿ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಇವರೆಲ್ರಿಗೂ ಸೇರಿ ಇಟ್ಕೊಳ್ಳಿ. ಫೋಟೋ ಬಂತಾ ಅವ್ರದ್ದೆಲ್ಲ ಅಷ್ಟು ಜನರದ್ದು ಬರ್ಬೇಕು. ನಾವು ಕೊಡ್ತಾ ಇರೋದಕ್ಕೆ ಸಾಕ್ಷಿ ಇದು, ಆಮೇಲೆ ನಮ್ಗೆ ಯಾರು ಕೊಟ್ಟಿಲ್ಲ ಅನ್ಬಾರ್ದು. ಆಮೇಲೆ ಇದ್ರ ಮೇಲೆ ನಾವು RTI ಹಾಕ್ತೀವಿ, ಈ ತರ ಅರ್ಜಿ ಕೊಟ್ಟಿದ್ವಿ, ಇದು ಅರ್ಜಿ ಮೇಲೆ ಏನ್ ಕ್ರಮ ಆಯ್ತು ಅಂತ. ಅದಕ್ಕೆ ಅವರು ನೀವು ಕೊಟ್ಟಿಲ್ಲ ಮಾಡಿಲ್ಲ ಅಂದ್ರೆ ನಮ್ಗೆ ಸಾಕ್ಷಿ ಇರ್ಬೇಕಲ್ಲ, ಒಂದು ಕಾಪಿ. ಹಾ ಅಲ್ಲ, ಇದುವರೆಗೂ ನಾವು ಕೆಲವೊಂದು ವಿಷಯಗಳು ಹೇಳಿರೋದನ್ನ ಬಹಳ ಚೆನ್ನಾಗಿ ಇಲ್ಲ, ಇದು ಒಳ್ಳೆ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಹೀಗೆ ಮುಂದುವರಿಲಿ. ಈಗ ನೀವು ಶರೀಫು ಮತ್ತೆ ಸುಧಾ ಅಲ್ವಮ್ಮ, ನೀವು ನಿಮ್ ಕಡೆಯಿಂದ ಏನಾದ್ರು ಹೇಳೋಂಗಿದ್ರೆ, ನಾವು ಹೇಳಿರೋದ್ರಲ್ಲಿ ಏನೋ ತಪ್ಪಿದ್ರೆ, ಅಥವಾ ನೀವಿನ್ನ ಈಗ ಮಾಡಿ ನಾವು ಕೊಟ್ಟಿರುವಂತಹ ಏನು ಲೋಪದೋಷಗಳ ಪಟ್ಟಿಲಿ ನೀವು ಯಾವಾಗ ಸರಿ ಮಾಡ್ತೀರೋ ಅನ್ನೋದ್ರ ಬಗ್ಗೆ ಒಂದಷ್ಟು ಹೇಳ್ತೀವಿ. ಎಲ್ರಿಗೂ ನಮಸ್ಕಾರ. ತುಫೇಲ್ ಶರೀಫ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಅಂದೇನಹಳ್ಳಿ ಗ್ರಾಮ ಪಂಚಾಯತಿ. ಈ ದಿನ ನಮ್ಮ KRS ಪಕ್ಷದ ರಾಜ್ಯ ಗೌರವಾಧ್ಯಕ್ಷರು ನಮ್ಮೊಂದಿಗೆ ಬಂದು ಹಲವಾರು ಸಲಹೆ ಸೂಚನೆಗಳು ಕೊಟ್ಟಿದ್ದಾರೆ. ಮತ್ತು ಗ್ರಾಮ ಪಂಚಾಯಿತಿಯ ಸರ್ಕಾರಿ ಕೆಲಸಗಳನ್ನ ಸಕಾಲದಲ್ಲಿ ಸಾರ್ವಜನಿಕರಿಗೆ ತಲುಪೋ ನಿಟ್ಟಿನಲ್ಲಿ ನಮಗೆ ಸೂಚನೆಗಳು ಕೊಟ್ಟಿರುವ ಮೇರೆಗೆ ನಾವು ಈ ಒಂದು ಏನು ಲೋಪದೋಷಗಳು ಕೆಲವೊಂದು ಅಂಶಗಳು ಹೇಳಿದ್ದಾರೆ ಅದನ್ನು ಕೂಡಲೇ ಒಂದು 10 ದಿನದೊಳಗಾಗಿ ಸರಿಪಡಿಸಿ ನಾವೇ ಮಾಹಿತಿನ ತಿಳಿಸ್ತೀವಿ. ಇನ್ನೊಂದು, ಈ ರೀತಿ ಸಾರ್ವಜನಿಕರಲ್ಲಿ ಅರಿವು ಬಂದಾಗ ಅಥವಾ ಅವರಿಗೆ ಅವೇರ್ನೆಸ್ ಬಂದಾಗ ಪ್ರಶ್ನೆ ಮಾಡಿದಾಗ ಅಧಿಕಾರಿಗಳು ನಾವು ಕೆಲಸ ಮಾಡೋದು ಚುರುಕಾಗುತ್ತೆ. ಜನ ಕೇಳಿದ್ರೇ ನಾವು ಗ್ರಾಮ ಸಭೆ ಮಾಡ್ತೀವಿ, ವಾರ್ಡ್ ಸಭೆ ಮಾಡ್ತೀವಿ, ಹಲವಾರು ಜನ ಪ್ರಶ್ನೆ ಮಾಡ್ತಾರೆ. ಅದೇ ರೀತಿಯಲ್ಲಿ ತಾವೆಲ್ಲ ಪ್ರಶ್ನೆ ಮಾಡಿದಾಗ ನಾವು ಎಚ್ಚೆತ್ಕೊಳ್ತೀವಿ. ಸರ್ಕಾರಿ ಅಧಿಕಾರಿಗಳಿಗೆ ಸಾರ್ವಜನಿಕ ಸೇವೆಗಿದ್ದೀವಿ. ಬಹಳಷ್ಟು ಕೆಲಸಗಳು ನಾವು ಅಭಿವೃದ್ಧಿ ಕೆಲಸಗಳು ನಮ್ಮ ಪಂಚಾಯಿತಿಯಿಂದ ಮಾಡಿದ್ದೀವಿ. ನಮ್ಮ ಅಧ್ಯಕ್ಷರು ಸದಸ್ಯರುಗಳು ಎಲ್ಲರೂ ಈಗ ಹಲವಾರು ಪ್ರಶ್ನೆಗಳಿಗೆ ಅರ್ಜಿಗಳಿಗೆ ಸಂಬಂಧಪಟ್ಟಂಗೆ ಎಲ್ಲರೂ ಪ್ರಶ್ನೆ ಕೇಳಿದಾಗ ಅರ್ಜಿಗಳನ್ನ ವಿಲೇವಾರಿ ಮಾಡುವಂಥ ಸಂಬಂಧಪಟ್ಟಂಗೆ ನಮ್ಮ ಗ್ರಾಮ ಠಾಣಾ ಅರ್ಜಿಗಳಾಗಿರಲಿ ನಮ್ಮ ಸದಸ್ಯರೇ ನಮ್ಮನ್ನು ಕರ್ಕೊಂಡೋಗಿ ಸಾರ್ವಜನಿಕರಿಗೆ ಆ ಸೇವೆ ಒದಗಿಸೋಕ್ಕೆ ನಮಗೆ ಸಹಕಾರ ಕೊಡ್ತಾರೆ. ಅಥವಾ ನಾವು ಮಾಡೋಕ್ಕೆ ವಿಳಂಬ ಆದಾಗ ಅವರು ನಮ್ಮನ್ನು ಎಚ್ಚೆತ್ತು ಅವರನ್ನು ಕರ್ಕೊಂಡೋಗಿ ಸಾಮಾನ್ಯ ಸಭೆಗಳಲ್ಲಿ ಅದನ್ನೆಲ್ಲ ತಿಳಿಸಿ ಇದು ಮಾಡ್ತಾರೆ. ಈ ನಿಮ್ಮ ಏನು KRS ಪಕ್ಷ ಇದೆ, ಈ ಪಕ್ಷ ಬಂದು ನಮ್ಮ ತಾಲೂಕಿಂದ ಆನೇಕಲ್ಲಿಂದ ಬಂದಿದೆ. ನಾನು ಬಹಳಷ್ಟು ಫೇಸ್ಬುಕ್ಕಲ್ಲೆಲ್ಲ ನೋಡ್ತಾ ಇರ್ತೀನಿ, ಬಹಳಷ್ಟು ಒಳ್ಳೆ ಕೆಲಸಗಳು ಆಗ್ತಾ ಇದೆ. ಈಗ ಎಲ್ಲ ಸರ್ಕಾರಿ ಕಚೇರಿಗಳು ಒಂದೇ ಥರ ಇರಲ್ಲ, ಒಬ್ಬರು ಮಾಡ್ಬೋದು, ಒಬ್ಬರು ಮಾಡ್ದೇನೆ ಇರ್ಬೋದು. ಮಾಡ್ದೇನೆ ಇರೋರಿಗೆ ಎಚ್ಚೆತ್ತಿಸಿ ಅವ್ರಿಗೆ ಕೆಲಸ ಮಾಡಿಸ್ತಾ ಇದ್ದೀರಾ, ಬಹಳ ಒಳ್ಳೆ ಕೆಲಸ. ನಮಗೂ ಬಹಳ ಖುಷಿ ಆಗುತ್ತೆ. ನಮ್ಮ ತಾಲೂಕಿಂದ ನಮ್ಮ ರಾಜ್ಯಾಧ್ಯಕ್ಷರು ಹೋಗಿ ಎಲ್ಲ ಕಡೆ ಇಡೀ ಕರ್ನಾಟಕದಲ್ಲೆಲ್ಲ ಸುತ್ತಾಡಿ ಎಲ್ಲನೂ ಬೇರೆ ಕಡೆ ಎಲ್ಲ ಇದರಲ್ಲೆಲ್ಲ ನೋಡಿದೆ. ನಾನು ನಾರ್ತ್ ಕರ್ನಾಟಕ ಎಲ್ಲ ಓಡಾಡಿದ್ದು, ರಸ್ತೆಗಳು ನೋಡಿದ್ದು. ಈಗ ನೀವು ಮಾಡ್ತಾ ಇರೋದ್ರಿಂದ ನಾವು ಎಚ್ಚೆತ್ತುಕೊಳ್ತೀವಿ. ಒಂದು ಕಾಮಗಾರಿ ಅಂದರೆ ಇಂಜಿನಿಯರ್ ಕರ್ಕೊಂಡು ಹೋಗ್ತೀವಿ, ಟೇಪ್ ಹಿಡಿತೀವಿ, ಗುಣಮಟ್ಟ ನೋಡ್ತೀವಿ, ಆಮೇಲೆ ಬಿಲ್ ಸೈನ್ ಮಾಡ್ತೀವಿ. ಮೊದಲು 2010 ನಾನು ನೇಮಕಾತಿ ಆಗಿದ್ದು 2010ರಲ್ಲಿ. ಆಗ ಈ ವ್ಯವಸ್ಥೆ ಇರಲಿಲ್ಲ, ಸಾಕಷ್ಟು ಜನರಲ್ಲೇ ಅರಿವು ಕಡಿಮೆ ಇತ್ತು. ಈಗ 2010ಕ್ಕೂ 2025ಕ್ಕೂ ಬಹಳಷ್ಟು ಜನರಿಗೆ ಅರಿವು ಬಂದಿದೆ. ಬಹಳ ಒಳ್ಳೆ ಕೆಲಸ. ಈಗ ಕೇಳೋರಿದ್ರೆ ನಾವು ಎಚ್ಚೆತ್ಕೊಳ್ತೀವಿ. ನಾವು ಮಾಡೋ ಸರ್ಕಾರಿ ಕೆಲಸ ಸಾರ್ವಜನಿಕರ ಸೇವೆಗೆ, ಯಾರಿಗೂ ಒಬ್ಬರಿಗೆ ಮೆಚ್ಚೋಕ್ಕೆ ಅಥವಾ ಯಾರಿಗೆ ಒಬ್ರಿಗೆ ಅನುಕೂಲ ಮಾಡೋದಕ್ಕಲ್ಲ. ನಾವು ತಪ್ಪು ಮಾಡಿದಾಗ ನೀವು ತಪ್ಪು ಮಾಡ್ತಾ ಇದ್ದೀರಾ ಅಂತ ಅಲ್ಲೇ ತಡೆದಾಗ ನಾವು ಮುಂದೆ ತಪ್ಪು ಮಾಡೋದನ್ನು ನಾವು ನಿಲ್ಲಿಸ್ತೀವಿ. ಸರ್ಕಾರಿ ಕೆಲಸದಲ್ಲಿ ಬಹಳಷ್ಟು ಕೈ ತಪ್ಪುಗಳು ಆಗ್ಬೋದು, ಅದನ್ನು ಅಲ್ಲೇ ನಿಲ್ಲಿಸಿದಾಗ ಮಾಹಿತಿ ನಮ್ಗೆ ಹೇಳಿದಾಗ ನಾವು ಸರಿ ಮಾಡ್ಕೊಳ್ತೀವಿ. ನನಗೆ 1 ವರ್ಷದ ಹಿಂದೆ ಬಂದು ನಮ್ಮ ಪಂಚಾಯತಿಯಲ್ಲಿ ಮಹೇಶ್ ಸರ್ ಅವರು ಅವ್ರ ತಂಡದವರು ಎಲ್ಲ ಬಂದು ರೈತರಿಗೆ ಹಾಲಿಗೆ ಸಹಾಯಧನ ಕೊಡಿ ಅಂತ ಕೇಳಿದ್ರು. ಅದನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಅದನ್ನು ಗ್ರಾಮ ಸಭೆಯಲ್ಲೂ ಮಂಡಿಸಿದ್ವಿ, ನಮ್ಮ ಪಂಚಾಯತಿ ಸಭೆಗಳಲ್ಲಿ ಮಂಡಿಸಿದ್ವಿ. ₹2 ಸಹಾಯಧನ ಕೊಡಬೇಕು, ರೈತರಿಗೆ ₹2 ಸಹಾಯಧನ ಕೊಡಬೇಕು ಅಂತ ಈಗ ಅಪ್ರೂವಲ್ ಆಗಿದೆ. ಈ ತಿಂಗಳಿಂದಲೇ ಜಾರಿ ಮಾಡ್ತೀವಿ. ಬಹಳಷ್ಟು ಕೆಲಸಗಳು ಫೋನ್ ಮಾಡ್ತಾ ಇರ್ತಾರೆ. ಹರೀಶ್ ಅಣ್ಣವರು ಫೋನ್ ಮಾಡ್ತಾ ಇರ್ತಾರೆ ಧರ್ಮಸಂದ್ರದಿಂದ. ನಾನು ಮುತ್ತಾನಲ್ಲೂರಲ್ಲಿ ಇನ್ಚಾರ್ಜ್ ಇದ್ದೆ. ಕೆಲಸಗಳು ಹೇಳ್ತಾರೆ, ನಾವು ಮಾಡೋ ಕೆಲಸನ ನಮ್ಗೆ ಹೇಳ್ತಾರೆ. ನಾವು ಬೇರೆ ಕೆಲಸ ಏನು ಹೇಳಲ್ಲ, ಕಾನೂನು ಬಾಹಿರವಾಗಿ ಹೇಳಲ್ಲ. ನಾವು ಮಾಡೋ ಕೆಲಸನ ಹೇಳ್ತಾರೆ, ನಾವು ಮಾಡಿಬಿಟ್ರೆ ನಮಗೆ ಗೌರವ ಕೊಡ್ತಾರೆ. ನಾವು ಮಾಡಲ್ಲ ಅಥವಾ ನಾವು ಕಳೆಬಿದ್ದರೆ ನಮ್ಮನ್ನು ಅವರು ದಂಡಿಸ್ತಾರೆ, ರೋಪ್ ಹಾಕ್ತಾರೆ, ಈ ಗಲಾಟೆಗಳಾಗುತ್ತೆ. ಎಲ್ಲೋ ಒಂದು ಕಡೆ ಇವರು ಬಂದು ದೌರ್ಜನ್ಯ ಮಾಡ್ತಾರೆ ಅನ್ನೋದು ಮಾಹಿತಿ ಬರುತ್ತೆ. ನಾವು ಮಾಡೋ ಕೆಲಸ ಕರೆಕ್ಟಾಗಿ ಮಾಡಿಬಿಟ್ಟಾಗ ಅವರಷ್ಟು ನಮಗೆ ಗೌರವ ಕೊಡ್ತಾರೆ. ಅದೇ ನನಗೆ ಖುಷಿ. ಒಳ್ಳೆ ಕೆಲಸಗಳಾಗಲಿ. ಒಂದು ಸರ್ಕಾರಿ ವ್ಯವಸ್ಥೆ ಸರಿ ಆಗಬೇಕು ಅಂದರೆ ಕೇಳೋರು ಇರಬೇಕು, ಪ್ರಶ್ನೆ ಮಾಡೋರು ಇರಬೇಕು. ಪ್ರಶ್ನೆ ಮಾಡಿದ್ರೇ ಈಗ ಯಾರೋ ಹೇಳೋದು ಸಿಗೋದಿಲ್ಲ ಅಂತ.
ಅದು ಮಾಹಿತಿ ನಾವು ಕೊಡ್ತೀವಿ. ಇನ್ನು ಮುಂದಿನ ದಿನಗಳಲ್ಲಿ ಮಾಹಿತಿ ಕೊಡ್ತೀವಿ. ಮೂವ್ಮೆಂಟ್ ರಿಜಿಸ್ಟರ್ಗಳನ್ನ ಪಬ್ಲಿಕ್ಗೆ ಗೊತ್ತಾದಂಗೆ ಇಡ್ತೀವಿ. ಅಥವಾ ನಮ್ಮ ಸಿಬ್ಬಂದಿಗಳಿಗೆ ಮಾಹಿತಿ ಕೊಟ್ಟು ಇಲ್ಲಿ ಯಾರನ್ನ ಬಂದರೆ ಅಧಿಕಾರಿಗಳು ಬರ್ತಾರೆ ಅಥವಾ ಎಲ್ಲಿ ಹೋಗಿದ್ದಾರೆ ಅಂತ ಮಾಹಿತಿ ಕೊಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಮತ್ತು ಕೆಲವೊಂದು ಅಂಶಗಳು ಸಕಾಲದ್ದಾಗಿರಲಿ, ಸಾರ್ವಜನಿಕರಿಗೆ ಸೇವೆ ಶುಲ್ಕ ಆಗಿರಲಿ, ಅದನ್ನು ನಾವು ಪ್ರಕಟಣೆ ಮಾಡ್ತೀವಿ. ಈ ಕೆಳಗೆ ನಮ್ಮ ಏನು ಇದಿದೆ ಭವನ ಇದೆ, ಕೆಳಗೆ ಸಮುದಾಯ ಭವನ, ಅಲ್ಲೇ ಎಂಟ್ರೆನ್ಸ್ ಅಲ್ಲೇ ಮಾಡ್ತೀವಿ. ಈಗೆಲ್ಲ ಒಳ್ಳೆ ನಾವು ನಿನ್ನೆ ಗೊತ್ತಾಯ್ತು ನನಗೆ ಈ ಥರ ಎಲ್ಲ ಆಗ್ತಾ ಇದೆ ಅಂದರೆ ನಮಗೂ ಖುಷಿ. ಬೇರೆ ಒಳ್ಳೆ ಕೆಲಸ ಮಾಡೋರ್ಗು ಪ್ರೋತ್ಸಾಹ ಕೊಡಬೇಕು, ಮಾಡದಿರೋರಿಗೆ ದಂಡಿಸ್ಬೇಕು, ಅದಾಗಬೇಕು. ಎಲ್ಲ ಪಂಚಾಯತಿಗಳಲ್ಲೇ ನಾವು ಬಹಳಷ್ಟು 2 ವರ್ಷದಿಂದ ಸುಮಾರು ಒಂದು 15 ಕೋಟಿಯಷ್ಟು ವರ್ಕ್ಗಳು ಮಾಡಿಸಿದ್ದೀವಿ. CSR ಫಂಡ್ಸ್ ತಂದು ಕೆರೆಗಳನ್ನ ಅಭಿವೃದ್ಧಿ ಮಾಡಿದ್ದೀವಿ, ಆಟದ ಮೈದಾನಗಳು ಮಾಡಿದ್ದೀವಿ, ರಸ್ತೆ ಚರಂಡಿಗಳು ಮಾಡಿದ್ದೀವಿ. ಎಲ್ಲ ವಿಶೇಷ ಚೇತನರು ಅಂಗವಿಕಲರು ಏನಿದ್ದಾರೆ ಅವ್ರಿಗೆ 500 ರೂಪಾಯಿ ಪೆನ್ಷನ್ ಪ್ರತಿ ಮಾಹೆ ಗ್ರಾಮ ಪಂಚಾಯತಿಯಿಂದ ಕೊಡೋಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಟ್ರ್ಯಾಕ್ ಸೂಟು, ಯೂನಿಫಾರ್ಮು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಒಳ್ಳೆ ಕೆಲಸ ಮಾಡ್ತೀವಿ. ಒಳ್ಳೆ ಕೆಲಸ ಮಾಡೋಕ್ಕೆ ಪ್ರೋತ್ಸಾಹ ನೀವೆಲ್ಲ ಕೊಡ್ತಾ ಇದ್ದೀರಾ. ಇದೇನು ಇವತ್ತು ನಮಗೆ ಬಂದು ಪ್ರಶ್ನೆ ಮಾಡಿದ್ದೀರಾ, ಈ ಏನು ನಮ್ಮ ಸಮಸ್ಯೆಗಳು ಕೆಲವೊಂದಿತ್ತು 5-6 ಅಂಶಗಳನ್ನ 10 ದಿನದೊಳಗಾಗಿ ಸರಿಪಡಿಸಿ ನಾನೇ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಸರಿ, ನಾನು ನಂದೊಂದು ಸ್ವಾರ್ಥ ಇದೆ. ಇಡೀ ರಾಜ್ಯದಲ್ಲಿ ಬೇರೆ ಎಲ್ಲಾ ತಾಲೂಕಿಗಿಂತ ಮೊದಲು ನಮ್ಮ ತಾಲೂಕು ಮಾದರಿ ಆಡಳಿತ ಕೊಡ್ಲಿ, ಮತ್ತೆ ಲಂಚ ಮುಕ್ತ ತಾಲೂಕು ನಮ್ದಾಗ್ಲಿ ಅಂತ. ಏನಾದ್ರು ತಪ್ಪಿದೆಯನ್ರಣ್ಣ? ನಾನೊಬ್ಬ ಒಂದು ಪಕ್ಷದ ಅಧ್ಯಕ್ಷ ಇದಾಗಿದ್ಕೊಂಡು ಅಧ್ಯಕ್ಷನಾಗಿದ್ಕೊಂಡು ಗೌರವಾಧ್ಯಕ್ಷನಾಗಿ ಇವತ್ತು ಇಷ್ಟೆಲ್ಲ ಕೆಲಸ ಮಾಡಿದಾಗ ಎಲ್ರಿಗಿಂತ ಮೊದಲು ನಮ್ಮ ತಾಲೂಕಿಗೆ ಆದ್ರೆ ಒಂದು ಖುಷಿ ಆಗುತ್ತಲ್ವಾ? ಅದಕ್ಕೆ ನೀವೆಲ್ಲ ಗ್ರಾಮಸ್ಥರು, ನೀವು ಇದೇ ತಾಲೂಕಿನವ್ರು ನೀವೆಲ್ಲ ಸಹಕಾರ ಕೊಡ್ಬೇಕು. ಆನೇಕಲ್ ಅಂದ್ರೆ ಇಡೀ ರಾಜ್ಯದಲ್ಲಿ ಅತ್ಯಂತ ಪ್ರಾಮಾಣಿಕ ದಕ್ಷ ಆಡಳಿತ ಕೊಡ್ತಾ ಇರುವಂತಹ ಅಧಿಕಾರಿಗಳು ಇರುವಂತಹ ತಾಲೂಕು ಅಂತ. ದಯವಿಟ್ಟು ಅದನ್ನ ನೀವೆಲ್ಲ ಸಾಧ್ಯ ಮಾಡ್ಕೊಡ್ಬೇಕು. ನಾನು ಕೈ ಮುಗಿದು ಕೇಳ್ಕೊಳ್ತೀನಿ. ಹಾಗೇನೆ ಒಂದು ಹಳ್ಳಿ ಅಂದ್ರೆ ಹಿಂದೆ ಏನು ಗೌಡ್ರು, ಪಟೇಲ್ರು, ಶಾನ್ಭೋಗ್ರು ಇರ್ತಾ ಇದ್ರು. ಇವತ್ತು ಗೌಡ್ರು, ಪಟೇಲ್ರ ಜಾಗಕ್ಕೆ ಯಾರು ಬಂದಿದ್ದಾರೆ? ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು ಬಂದಿದ್ದಾರೆ. ಶಾನ್ಭೋಗ್ರ ಜಾಗಕ್ಕೆ ಯಾರು ಬಂದಿದ್ದೀರಾ? ನೀವು PDOಗಳು, STA ಗಳು, ಸೆಕ್ರೆಟರಿಗಳು ಇವರೆಲ್ಲ ಬಂದಿದ್ದೀರಾ. ಹಾಗಾಗಿ ಹಿಂದೆ ತಾಯಿ ತಂದೆ ಇದ್ದಂಗೆ ಅವರು ಒಳ್ಳೆ ಜನ, ಒಳ್ಳೆ ಇದ್ದವರು. ಕೆಲವೊಂದ್ ಕಡೆ ಗೌಡ್ರು, ಪಟೇಲ್ರು ಸೇರ್ಕೊಂಡು ಏನೇನ್ ಮಾಡ್ಬಾರ್ದು ಮಾಡಿದ್ದಾರೆ. ಅದೇ ತರೀಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು ಮಾಡ್ತಾ ಇದ್ದಾರೆ. ಆದ್ರೆ ನಿಜಕ್ಕೂ ತಾಯಿ ತಂದೆ ತರ ಹಳ್ಳಿಯ ಎಲ್ಲ ಸಮಸ್ಯೆಗಳನ್ನ ಗಮನಿಸಿಕೊಂಡು ಪರಿಹಾರ ಕೊಡಬೇಕಾಗಿರೋರು. ನನಗೆ ತುಂಬಾ ಸಂತೋಷ ಆಯ್ತು. ಇವರು ಸುಧಾ ಅವರು ಬಹಳ ಸಕ್ರಿಯವಾಗಿ ಒಂದು ಸಕಾರಾತ್ಮಕ ಸ್ಪಂದಿಸಿದ್ದಾರೆ. ಮತ್ತೆ ಚೇತನ್ ಇದೇ ಊರಿನ ಗ್ರಾಮ ಪಂಚಾಯತಿ ಸದಸ್ಯ, ಅವ್ರ ಬಗ್ಗೆ ಗ್ರಾಮಸ್ಥರೇ ಹೇಳ್ತಾ ಇದ್ದಾರೆ, ಏನು ಒಳ್ಳೆ ವ್ಯಕ್ತಿ, ಈ ಸಲ ನಾವೇನೆ ಇವ್ರ ಪರವಾಗಿ, ಇವ್ರ ಎಲೆಕ್ಷನ್ ಇನ್ನೊಂದ್ಸಲ ನಿಂತ್ರೆ ನಾವೇನೆ ಅವ್ರ ಪರವಾಗಿ ಓಡಾಡಿ ಏನು ಗೆಲ್ಲಿಸ್ತೀವಿ ಅಂತ. ಇದಾಗಬೇಕು. ಒಳ್ಳೆ ಕೆಲಸ ಮಾಡುವಂತವ್ರಿಗೆ ಅವ್ರು ಹೇಳುದಲ್ವಾ, ಒಳ್ಳೆ ಕೆಲಸ ಮಾಡೋರಿಗೆ ನಾವು ಸ್ಪಂದಿಸಿ ಅವ್ರ ಜೊತೆ ನಿಲ್ಲಿಲ್ಲ ಅಂದ್ರೆ ಒಳ್ಳೆ ಕೆಲಸ ಮಾಡೋದ್ರಿಂದ ನನಗೇನು ಪ್ರೀತಿಯಿಂದ ಕೇಳೋಣ. ಎಲ್ಲ ಅಧಿಕಾರಿಗಳು ಈ ತರಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ ದಕ್ಷತೆಯಿಂದ ಪ್ರಾಮಾಣಿಕದಿಂದ ಕೆಲಸ ಮಾಡಲಿ. ಎಲ್ಲಾ ಜನಪ್ರತಿನಿಧಿಗಳು ಇವ್ರ ತರಕ್ಕೆ ಸ್ವಲ್ಪ ಸುಧಾ ಅವರು ದೊಡ್ಡ ಜವಾಬ್ದಾರಿ. ಗ್ರಾಮ ಪಂಚಾಯತಿ ಅಂದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂದ್ರೆ ಬಹಳ ದೊಡ್ಡ ಜವಾಬ್ದಾರಿ. ಹಾಗಾಗಿ ಅವ್ರಿಗೂ ಇನ್ನೊಂದಷ್ಟು ಅನುಭವ, ನೀವು ವಿಶೇಷವಾಗಿ ಅಧಿಕಾರಿಗಳು ನಿಮ್ಗೆ ಸಹಕಾರ ಕೊಡಬೇಕು. ಅವರು ಒಳ್ಳೆ ಅಧಿಕಾರಿಗಳಿದ್ದಾರೆ. ತಗೊಂಡು ನೀವೊಂದಷ್ಟು ಯೋಜನೆಗಳನ್ನ, ಶಾಶ್ವತವಾದಂತ ಯೋಜನೆಗಳನ್ನ, ಒಳ್ಳೆಯ ಏನು ಕ್ವಾಲಿಟಿ ಕಾಮಗಾರಿಗಳನ್ನ ಮಾಡಿಸಿ ನೀವೆಲ್ಲ ಸೇರಿ ಅಂತ ನಾವು ಕೇಳ್ಕೊಳ್ತೀವಿ. ಮತ್ತೆ ನಾನು ಇನ್ನೊಂದ್ಸಲ ಹೇಳೋದು, ನಂದೊಂದು ಸ್ವಾರ್ಥ ಇದೆ. ಏನದು? ಮೊದಲಿಗೆ ನಂಬರ್ 1 ಅಲ್ಲ, ಮೊದಲ ಮಾದರಿ ತಾಲೂಕು. ನಂಬರ್ 1 ಆಗ್ಬಿಟ್ಟು ಯಾವಾಗಲೂ ನಮ್ದೇ ಇರಬೇಕು ಅಂತಲ್ಲ, ಬೇರೆಯವರು ಆಗ್ಲಿ ಇದನ್ನ ಮಾದರಿಯಾಗಿ ತಗೊಂಡು ಬೇರೆ ಕಡೆ ಪಸರಿಸಬೇಕು. ಹಾಗಾಗಿ ಮೊದಲು ಆನೇಕಲ್, ಈಗ ಎಲ್ಲ ಬಹಳ ಜನ ಹೇಳ್ತಾರೆ ಆನೇಕಲ್ ತಾಲೂಕಲ್ಲಿ ಮೊದಲಿದ್ದಷ್ಟಿಲ್ಲ, KRS ಪಕ್ಷದವರು ಬಹಳ ಚುರುಕಾಗಿದ್ದಾರೆ, KRS ಪಕ್ಷದವ್ರು ಹೆಸರು ಹೇಳಿದ್ರೆ ಸಾಕು ಅಲ್ಲಿ ಲಂಚ ಇಲ್ಲದೆ ಕೆಲಸ ಆಗುತ್ತೆ ಅಂತ ಎಲ್ಲ ಮಾತಾಡ್ಕೊಳ್ತಾರೆ. ಹಾಗಾಗಿ ಅದ್ರದ್ದು KRS ಪಕ್ಷದವ್ರು ಹೆಸರು ಹೇಳೋದೇ ಬೇಕಾಗಿಲ್ಲ, ಅದು ಸಹಜವಾದ ನಡವಳಿಕೆ ಆಗ್ಬೇಕು, ನ್ಯಾಚುರಲ್ ಆಗ್ಬೇಕು. ಏನು ನಾವು ಪ್ರಾಮಾಣಿಕವಾಗಿದ್ದೀವಿ, ದಕ್ಷತೆಯಿಂದ ಕೆಲಸ ಮಾಡ್ತೀವಿ ಅನ್ನೋಂಥದ್ದು ಸರ್ಕಾರಿ ಅಧಿಕಾರಿಗಳಿಗೆ ಅವರ ನ್ಯಾಚುರಲ್ ಆದಂತಹ ಸಹಜವಾದಂತಹ ಗುಣ ಆಗ್ಬೇಕು, ನಡತೆ ಆಗ್ಬೇಕು. ಅಷ್ಟಾದ್ರೆ ನಮ್ಮ ದೇಶ ತುಂಬಾ ಶ್ರೀಮಂತವಾದ ದೇಶ, ಬಡತನ ಇಲ್ಲ ಇಲ್ಲಿ. ಸುಮ್ಮನೆ ಕಳ್ಳರು, ಕದೀಮ್ರು ಕೆಲವೊಬ್ಬರ ಹತ್ರ ಆ ಸಂಪತ್ತು ಶೇಖರಣೆ ಆಗ್ಬಿಟ್ಟಿದೆ. ಅದು ಸರಿಯಾಗಿ ವಿನಿಯೋಗ ಆಯ್ತು ಅಂದ್ರೆ, ಅಭಿವೃದ್ಧಿ ಕಾಮಗಾರಿಗಳು, ಕ್ವಾಲಿಟಿ ಕಾಮಗಾರಿಗಳು ಆಯ್ತು ಅಂದ್ರೆ, ಇವತ್ತು ಒಂದು ರಸ್ತೆ ಮಾಡಿ 2 ವರ್ಷಕ್ಕೆ ತೆಗಿತಾ ಇದೀವಿ. ಅದೇ 20 ವರ್ಷ ಬಳಕೆ ಬರ್ಬೇಕಾರೋದು. ನಿಮ್ದೇ ಊರಲ್ಲಿ ಗೌರ್ಮೆಂಟ್ ಶಾಲೆ ಹೆಂಗಿದೆಯೋ ಗೊತ್ತಿಲ್ಲ, 10 ವರ್ಷಕ್ಕಿಂತ ಜಾಸ್ತಿ ಬಳಕೆ ಬರ್ತಾ ಇರ್ಲಿಲ್ಲ ಗೌರ್ಮೆಂಟ್ ಸ್ಕೂಲ್ಗಳು. ಅದೇ ಪ್ರೈವೇಟ್ ಸ್ಕೂಲಲ್ಲಿ ಅದಕ್ಕಿಂತ ಕಡಿಮೆ ದುಡ್ಡಲ್ಲಿ ಕಟ್ಟಿರೋ ಪ್ರೈವೇಟ್ ಸ್ಕೂಲ್ 50 ವರ್ಷ ಆ ಕಟ್ಟಡ, ಅದೇ ಗೌರ್ಮೆಂಟ್ ಕಟ್ಟಡ 10 ವರ್ಷ. ಸೊ ಹಾಗಾಗಿ ಇದೆಲ್ಲ ಆಗದೆ ಇರೋಂಗ್ ಮಾಡಿದ್ರೆ ಆ ದುಡ್ಡು ನಮ್ಮಲ್ಲೇ ಉಳಿಯುತ್ತೆ. ಏನು 10 ವರ್ಷಕ್ಕೆಲ್ಲ ಮನೆ ಕಟ್ಕೊಡ್ತಾನೆ ಯಾರಾದ್ರು? ಅವನು 20, 30, 40 ವರ್ಷಕ್ಕೆ ಬದುಕ್ತಾನಲ್ವಾ? ಅಂದ್ರೆ ಮಿಕ್ಕದ ದುಡ್ಡನ್ನ ಏನ್ ಮಾಡ್ತಾನೆ ಅವನು? ಬೇರೆ ಬೇರೆ ಅದಕ್ಕೆ ಖರ್ಚು ಮಾಡ್ತಾನೆ, ಇನ್ನೊಂದು ಅಭಿವೃದ್ಧಿ ಮಾಡ್ಕೊಳ್ತಾನೆ.
ಜೀವನಕ್ಕೆ ಒಂದು ಸಂತೋಷ ಕಂಡುಕೊಳ್ತಾನೆ. ಹಾಗಾಗಿ ಅವೆಲ್ಲ ಸಾರ್ವಜನಿಕರ ಹಣವನ್ನ ಸರಿಯಾಗಿ ಸದ್ವಿನಿಯೋಗ ಮಾಡಿ ಅದಕ್ಕೆ ಸಾರ್ವಜನಿಕರ ಹಣವನ್ನ ಪೋಲ್ ಮಾಡ್ಬೇಡಿ. ಚೇತನ್, ಒಳ್ಳೆದಾಗಿ ಧನ್ಯವಾದಗಳು. ನೀವು ಒಂದೇ ನಿಮಿಷ. ಆಲ್ರೆಡಿ ನಾನೊಂದು ವರ್ಷದಿಂದನೇ ಪೋಸ್ಟ್ ಆಫೀಸ್ ಹೇಳಿದ್ದೆ. ಯಾಕಂದ್ರೆ ಇಡೀ ನಮ್ಮ ಹೇಳ್ಬೇಕಂದ್ರೆ ನಮ್ಮ ಆನೇಕಲ್ ತಾಲೂಕಲ್ಲಿ ಪಂಚಾಯತಿ ಬಿಲ್ಡಿಂಗ್ ಇಷ್ಟೊಂದು ದೊಡ್ಡದಾಗಿದೆ, ಇಷ್ಟೊಂದು ಚೆನ್ನಾಗಿದೆ. ಪೋಸ್ಟ್ ಆಫೀಸ್ ಮಾತ್ರ 5 ಅಡಿ ಇದೆ. ಅದನ್ನ ಹೇಳ್ತಾನೆ ಇದ್ದೀನಿ, ಯಾರು ಇದುವರೆಗೂ ಇನ್ನೂ ತಲೆ ಕೆಡ್ಸ್ಕೊಂಡಿಲ್ಲ. ಪಾಪ 60 ವರ್ಷ 70 ವರ್ಷ ಮುದುಕರು ಬರ್ತಾರೆ, ಅಲ್ಲಿ ಬಿಸಿಲಲ್ಲಿ ನಿಂತ್ಕೊಂತಾರೆ, ಕುತ್ಕೊಳ್ಳೋಕ್ಕೂ ವ್ಯವಸ್ಥೆ ಇಲ್ಲ. ಅದ್ರ ಬಗ್ಗೆ ನಾನು ಉತ್ತರ ಅದೊಂದು ದಯಮಾಡಿ ನೀವು ಅದು ಆದಷ್ಟು ಬೇಗ, ಯಾಕಂದ್ರೆ ನೋಡಿ ಈಗ ಆ ಕಡೆ ಒಂದು ಬಿಲ್ಡಿಂಗ್ ಖಾಲಿ ಇದೆ, ಈ ಕಡೆ ಇದೆ, ಎಲ್ಲೋ ಒಂದ್ ಹತ್ರ ಗೌರ್ಮೆಂಟ್ ಬಿಲ್ಡಿಂಗ್ ಖಾಲಿ ಇದೆಯಾ? ಈ ಕಡೆ ಗೌರ್ಮೆಂಟ್ ಬಿಲ್ಡಿಂಗ್ ಯಾವ್ದು ಇಲ್ಲ. ಈಗ ಪೋಸ್ಟ್ ಆಫೀಸ್ ಈ ಬಗ್ಗೆ ಮುಂದೆ ಅದನ್ನ ಕ್ಲೋಸ್ ಮಾಡಿದ್ರು. ಪೋಸ್ಟ್ ಒಬ್ರು ಮಾತಾಡಿ, ಈಗ ಹೇಳ್ತಾರೆ ನಾನು ಆನ್ಸರ್ ಮಾತಾಡಿ. ಈಗ ಪೋಸ್ಟ್ ಆಫೀಸ್ ವಿಚಾರವಾಗಿ ನಾವು ಅದನ್ನ ಮೊನ್ನೆ ಕ್ಲೋಸ್ ಮಾಡ್ಬಿಟ್ಟಿದ್ರು ಸರ್, ಬಾಡಿಗೆ ಕಟ್ಟಿಲ್ಲ ಅಂತ. ನಾನೇ ಹೋಗಿ ಓಪನ್ ಮಾಡಿಸಿ ಬಾಡಿಗೆ ಎಲ್ಲ ಪಂಚಾಯತಿಯಿಂದಲೇ ಕಟ್ಟಿದ್ದೀವಿ. ಅದಕ್ಕೆ ಸುಸಜ್ಜಿತವಾದ ಒಂದು ಕಟ್ಟಡ ಶಾಶ್ವತ ಕಟ್ಟಬೇಕು ಅಂತ ಒಂದು ಜಾಗನ ಗುರುತಿಸಿ ಮಂಜೂರಾತಿಗೆ ಕಂದಾಯ ಇಲಾಖೆ ಕಳಿಸಿದ್ದೀವಿ. ಇಷ್ಟರಲ್ಲೇ ನಾವು ಬೇರೆ ಪ್ರೈವೇಟ್ ಆಗಿ ಒಂದು ರೂಮ್ ಅನ್ನು ಐಡೆಂಟಿಫೈ ಮಾಡಿದ್ದೀವಿ. ವಿತಿನ್ 15 ಕಂದಾಯ ಇಲಾಖೆಯಿಂದ ಅನುಮತಿ ಬಂದಿಲ್ವಾ? ಇಲ್ಲ, ಬಂದಿಲ್ಲ ಸರ್. ಅದು ಒಂದು ಸ್ವಲ್ಪ ಜಾಗದ್ದು ಸಮಸ್ಯೆ ಆಗಿದೆ. ಆ ಜಾಗಕ್ಕೆ ಹಿರಿಯ ನಾಗರಿಕರ ಕೇಂದ್ರ ಪೋಸ್ಟ್ ಆಫೀಸಿಗೆ ನಾವು ಶಿಫಾರಸು ಪಂಚಾಯತಿಯಿಂದ ಕಳಿಸಿದ್ದೀವಿ ಮಂಜೂರು ಮಾಡಿ ಅಂತ. ಅದ್ರ ಒಳಗೆ ನಮಗೆ ತಾತ್ಕಾಲಿಕವಾಗಿ ಬೇರೆ ಒಂದು ಕಟ್ಟಡ ಗುರುಸಿದ್ದೀವಿ. ಪಕ್ಕದಲ್ಲೇ ನಮ್ಮ ಹಳೆ ಪಂಚಾಯತಿ ಕಟ್ಟಡ ಇತ್ತು, ಅಲ್ಲಿ ವಿಲೇಜ್ ಅಕೌಂಟೆಂಟ್ಗೆ ಆಫೀಸ್ ಕೊಟ್ಟಿದ್ದೀವಿ. ಮೇಲೆ ಲೈಬ್ರರಿ ಇದೆ, ಅಲ್ಲಿ ಬೇರೆ ಕಡೆ ಜಾಗ ನಮಗಿಲ್ಲ. ಊರಿಂದ ಆಚೆ ಒಂದು ಜಾಗ ಇದೆ, ವಿಲೇಜ್ ಅಕೌಂಟೆಂಟ್ ಆಫೀಸು. ಊರಿಂದ ಆಚೆ ಆದರೆ ಹಿರಿಯ ನಾಗರಿಕರು ಹೋಗೋದು ಕಷ್ಟ ಆಗುತ್ತೆ ಅಂತ ಬಾಡಿಗೆಗೆ ಬೇರೆ ರೂಮನ್ನು ಐಡೆಂಟಿಫೈ ಮಾಡಿದ್ದೀವಿ, ಶಿಫ್ಟ್ ಮಾಡಿಸ್ತೀವಿ. ಅದಷ್ಟು ಬೇಗ ಅದನ್ನ ಶಿಫ್ಟ್ ಮಾಡಿ. ಇವಾಗ ಇಷ್ಟು ದಿವಸ ನೀವೇನಾದ್ರು ಅಂದ್ರೆ ಬರೀ ಬಾಯಿ ಮಾತಲ್ಲಿ ಹೇಳ್ತಿದ್ರ ಅಥವಾ ಏನಾದ್ರು ಅರ್ಜಿ ಕೊಟ್ಟಿದ್ರಾ? ಇಲ್ಲ, ಅರ್ಜಿಯನ್ನು ಕೊಟ್ಟಿರಲಿಲ್ಲ. ಕೆಲವೊಂದನ್ನ ಅವರು ಸುಮೋಟೋ ಅಂದ್ರೆ ಗಮನಕ್ಕೆ ಬಂದಾಗ ಅವರೇ ಮಾಡಬೇಕು. ಆದ್ರೆ ನೀವು ಗ್ರಾಮಸ್ಥರು, ಇದು ಗ್ರಾಮ ಪಂಚಾಯತಿ ಸಭೆ ನಡೆಯುತ್ತೆ, ಪತ್ರ ವ್ಯವಹಾರ ಮಾಡಿದಾಗ ಅದು ಗೌರ್ಮೆಂಟ್ ಇದರಲ್ಲಿ ಚಲನೆ ಬರುತ್ತೆ ಅದಕ್ಕೆ, ಆ ವಿಚಾರಕ್ಕೆ. ಇಲ್ಲ ಪೋಸ್ಟ್ ಆಫೀಸ್ ಇಲ್ಲ ಅಂತ ಇದ್ರೆ ಇಲ್ಲ ಸರ್, ಸಾರ್ವಜನಿಕರು ಪಾಪ ಪೋಸ್ಟ್ ಆಫೀಸ್ ಅವರು ಬಂದು ರಿಕ್ವೆಸ್ಟ್ ಕೊಟ್ಟಿದ್ದಾರಾ? ಮಾಡಿ ಅದನ್ನ. ಅದು ಜಾಗ ಈಗ ನಿಮ್ ಕಡೆಯಿಂದ ಯಾವುದೇ ವಿಳಂಬ ಆಗದೆ ಇರೋ ಹಂಗೆ ಶರೀಫ್ ನೀವು ಮಾಡಿ ದಯವಿಟ್ಟು. ನೀವೊಂದು ಅಷ್ಟೇ ಗ್ರಾಮ ಪಂಚಾಯತಿಯವರು ಠರಾವ್ ಮಾಡಿಸೋದು ಅಥವಾ ಏನು ಜನಪ್ರತಿನಿಧಿಗಳು ಇದ್ದೀರಾ ಅದನ್ನ ಮಾಡಿ. ಆಮೇಲೆ ಅಲ್ಲೊಂದು 2 ವಿಚಾರ ಇದೆ. ಟ್ರಾಕ್ಟರ್ ಅಲ್ಲಿ ತಂದು ಕಸ ಹಾಕ್ತಾ ಇದ್ದಾರೆ ಅಂತ, ಅಕ್ರಮವಾಗಿ ರಸ್ತೆಗಳ ಬಳಿ ಸರ್ಕಾರಿ ಜಾಗದಲ್ಲಿ ಕಸವನ್ನ ಟ್ರಾಕ್ಟರ್ ತಂದು ಹಾಕ್ತಿದಾರೆ ಅಂತ. ನೀವು ಅದಕ್ಕೆ FIR ಮಾಡಿಸ್ಬೇಕು. ಸ್ವಲ್ಪ ಅಲ್ಲಲ್ಲೇ ಸಿಟಿ ಅಳವಡಿಸಿ ಯಾರಾದ್ರೂ ಮಾಡಿದಾಗ ಬೇರೆ ಕಡೆಯಿಂದ ಬಂದಿರೋರು ಬೇರೆ ದಂಡ ಎಲ್ಲ ಸೀಸ್ ಮಾಡಿಸ್ಬೇಕು. ದಂಡ ಅವ್ರಿಗೇನೇನು ಆಗಲ್ಲ. ಪೊಲೀಸ್ ಅದು ಸಾರ್ವಜನಿಕ ರಸ್ತೆಯನ್ನ ಅಥವಾ ಯಾವುದೇ ಒಂದು ಇದನ್ನ ಡಿಸ್ಫಿಗರೇಷನ್ ಆಫ್ ಗೌರ್ಮೆಂಟ್ ಪಬ್ಲಿಕ್ ಪ್ರಾಪರ್ಟಿ ಅಂತಿದೆ ಅಲ್ವಾ, ಹಾಗಾಗಿ ಇಟ್ಸ್ ಎ ಕ್ರೈಮ್. ಅದಕ್ಕೆ ನೀವು ಅಧಿಕೃತವಾಗಿ ಪೊಲೀಸ್ ದೂರು ಕೊಟ್ಟು ಪೊಲೀಸರಿಂದ FIR ಮಾಡಿಸಿ ಅವರು ಕೋರ್ಟಿಂದ ಬಿಡಿಸ್ಕೊಳ್ಳಿ. ನೀವು ದಂಡ ಹಾಕಿದ್ರೆ ಅನ್ನೋದು ಅದು ಏನಂತ ಭಯ ಅಲ್ಲ. ಇವತ್ತು ದಂಡ ಕಟ್ತಾರೋ ಇಲ್ವೋ ಅದನ್ನು ಗೊತ್ತಾಗಲ್ಲ. ಅದನ್ನ ಮಾಡಿ ಅದು ನೆಕ್ಸ್ಟ್ ಎಲ್ಲಾದ್ರೂ ಆದಾಗ ಅವ್ರ ಗಮನಕ್ಕೆ ತನ್ನಿ. ಆಮೇಲೆ ಯಾವತ್ತೂ ಆಗದೆ ಇರೋ ನಿಲ್ಸಕ್ಕಾಗಲ್ಲ. ಇವತ್ತು ಆಗ್ದಾಗ ಅದ್ರದ್ದು ಯಾರು ಹಾಕಿದಾರೆ ಏನು ಅಂತ ನೋಡಿ ವಿಚಾರಣೆ ಪ್ರತಿ ಸಲ ಮಾಡ್ತಾ ಇರ್ಬೇಕಷ್ಟೇ. ನೀವೇನು ಇವಾಗ ಯಾರೋ ತಂದು ಹಾಕ್ತಾರೆ, ಈಗ ನಿಲ್ಸೋದಕ್ಕಾಗಿರುತ್ತೆ ನಿಮಗೆ. ಆದ್ರೆ ಆದ್ಮೇಲೆ ಏನ್ ಮಾಡ್ಬೇಕು, ನೀವು ಕ್ರಮ ತಗೊಳ್ಬೇಕು ಅಷ್ಟೇ ನಾವು ಕೇಳೋದು. ಇಲ್ಲಿ ಹಾಕಲೇಬಾರ್ದು, ಹಂಗ್ ನೋಡ್ಕೊಳ್ಬೇಕು ನೀವು ಅಂತ ರಾತ್ರಿ ಆಗಲು ಗಸ್ತಿರೋಕ್ಕಾಗುತ್ತಾ? CCTV ಇಡ್ಬೋದು. ಆದ್ರೆ ಆದ್ಮೇಲೆ ಏನ್ ಮಾಡಿದ್ರಿ ಅದು ಪ್ರಶ್ನೆ. ಬಹಳ ಜನ ಗೊತ್ತಿರಲ್ಲ. ಇಲ್ಲಿ ಆಗ್ಬಿಟ್ಟಿದೆ ಅಂತಾರೆ. ಆಗ್ಬಿಟ್ಟಿದೆ ಅನ್ನೋದನ್ನ, ಈ ಕಳ್ಳತನ ಆಗ್ಬಿಟ್ಟಿದೆ ಅನ್ನೋದನ್ನ ನಾವೋಗಿ ನಿಲ್ಸೋದಿಕ್ಕಾಗಿರುತ್ತಾ? ಕಳ್ಳತನ ಆದ್ಮೇಲೆ ಕಳ್ಳನ ಹಿಡಿದ್ರೋ ಇಲ್ವೋ, ಕಳ್ಳನ ಹಿಡಿಯೋದು ಯಾರು ಜವಾಬ್ದಾರಿ? ಪೊಲೀಸ್ ಜವಾಬ್ದಾರಿ. ಅದು ಮಾಡದೇ ಇದ್ರೆ ಏನಾಗುತ್ತೆ, ಕಳ್ಳ ಇನ್ನೊಂದ್ಸಲ ಮಾಡ್ತಾನೆ. ಈ ಸಲ ಹಾಕಿದ್ಮೇಲೆ ಇನ್ನೊಂದ್ಸಲ ಆಗದೆ ಇರಬೇಕು ಅಂದ್ರೆ ಅವ್ನ ಗಾಡಿ ಮೇಲೆ ಅವ್ನ್ ಕಂಪ್ಲೇಂಟ್ ಮಾಡಿ ಗಾಡಿನ ಸೀಸ್ ಮಾಡಿಸ್ಬೇಕು, ಓನರ್ ಮೇಲೆ ಆಕ್ಷನ್ ಆಗೋಂಗ್ ಮಾಡ್ಬೇಕು. ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಮಾಡಿ. ಪೊಲೀಸ್ ಕಂಪ್ಲೇಂಟ್ ಮಾಡಿದ್ರೆ ನೀವೇನೇ ಏನು ದಂಡ ಹಾಕಿ ಇದ್ ಮಾಡಕ್ ಹೋಗ್ಬೇಡಿ. ಅಥವಾ ನೀವೇನೇ ನಿಮ್ ಕಾನೂನಲ್ಲಿ ಅಧಿಕಾರ ಇತ್ತು ಅಂದ್ರೆ ಆ ಗಾಡಿನ ನೀವೇ ಸೀಸ್ ಮಾಡಿ ತಗೊಬಂದು ಆ ಗಾಡಿ ಇದೆ ಅವಕಾಶ ಮಾಡಿಸಿ. ಆಮೇಲೆ ಅದೇನೋ ಸರ್ವೆ ನಂಬರ್ 38 ಸರ್ಕಾರಿ ಬಂಡಿ 29 ಗುಂಟೆ ಜಾಗ, ಅದನ್ನ ಯಾರೋ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡು ಮನೆಗಳು ಕಟ್ಟಿದಾರೆ ಅಂತ ಹೇಳ್ತಾರೆ. ಮೊದಲೇ ಆಕ್ಚುಲಿ ಅದು ಸರ್ವೆಗೆ ಕಂದಾಯ ಇಲಾಖೆಗೆ ಬರ್ದಿದೀವಿ, ಅವ್ರು ಬಂದು ಸರ್ವೆ ಮಾಡಿದ್ದಾರೆ. ಅದು ಐಡೆಂಟಿಫೈ ಮಾಡ್ಬಿಟ್ಟು ಅವರು ಈಗ ನಿಮ್ಗೂ ಒಂದು ವಿಚಾರ ಹೇಳ್ತೀನಿ. 2 ಸಾರಿ ನಾವು ತಡೆ ಮಾಡಿದ್ವಿ. ಅಲ್ಲ, ಇಲ್ಲಿ ಸರ್ಕಾರಿ ಜಾಗ ಅನ್ನೋದು ಇವತ್ತು ಅಪರೂಪ ಆಗ್ಬಿಟ್ಟಿದೆ. ಇವತ್ತು ಸರ್ಕಾರಿ ಆಸ್ಪತ್ರೆಗೆ ಜಾಗ ಇಲ್ಲ, ಒಂದು ಪೋಸ್ಟ್ ಆಫೀಸ್ ಜಾಗ ಇಲ್ಲ, ಗೌರ್ಮೆಂಟ್ ಸ್ಕೂಲ್ ಜಾಗ ಇಲ್ಲ. ಈ ಊರಿನ ಜನ ಮಕ್ಕಳು ಎಷ್ಟು ಸಾವಿರ ಜನ ಇದಾರೋ ಗೊತ್ತಿಲ್ಲ. ಮಕ್ಳು ಆಡ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಫೀಲ್ಡ್ ಇಲ್ಲ.
ಇದೆಲ್ಲ ಪ್ರೈವೇಟ್ ಅಲ್ಲಿ 5 ಕೋಟಿ 10 ಕೋಟಿ ಎಕರೆ ಕೊಟ್ಟು ತಗೊಳಕ್ಕಾಗತ್ತಾ? ಅರೆ ಸರ್ಕಾರಿ ಹಿಂದೆ ಗೋಮಾಳ ಇತ್ತು, ಇವಾಗ ಗೋಮಾಳ ಅಗತ್ಯಗಳು ಬಹಳ ಕಡಿಮೆ ಆಗ್ಬಿಟ್ಬಿಟ್ಟಿದೆ. ಯಾಕಂದ್ರೆ ಹಿಂದೆ ಗೋಮಾಳ ಇದ್ದಾಗ ಊರಿನ ಜನ ಎಲ್ಲ ಹಸುಗಳನ್ನ ಎತ್ತುಗಳನ್ನ ಗೋಮಾಳ ಹೊಡಿತಾ ಇದ್ರು, ಅದೆಲ್ಲ ಮೇಯ್ಕೊಂಡು ಬರ್ತಾ ಇತ್ತು. ಅದಕ್ಕೇನೆ ಗೋಮಾಳ ಅಮೃತ್ ಮಹಲ್ ಕಾವಲ್ ಅಂತ ಇಡ್ತಾ ಇದ್ರು. ಇವತ್ತು ಆ ಜಾಗ ಹಾಗೆ ಬಿದ್ದಿರೋ ಎಲ್ಲ ಕಾಡಾದ್ರೂ ಮಾಡ್ಬೇಕು ಅದನ್ನ, ಇಲ್ಲ ಅಂದ್ರೆ ಸರ್ಕಾರದ ಜನೋಪಯೋಗಿ ಕೆಲಸಕ್ಕೆ ಬಳಸ್ಕೊಳ್ಬೇಕು. ಅದನ್ನ ಬಳಸ್ಕೊಳ್ದಿದ್ದಾಗ ಏನಾಗುತ್ತೆ, ಯಾರೋ ಪ್ರಭಾವಿಗಳು ಅದರಲ್ಲಿ ಈ ತರಕ್ಕೆ ಯಾರನ್ನ ಕೂರಿಸಿ ಇವ್ರು ಪಾಪ ಇವರು ಅರ್ಹರು ಅನರ್ಹರು ಅದ್ ಬಿಟ್ಬಿಡೋಣ, ಆದ್ರೆ ಇವ್ರ ಹೆಸರಲ್ಲಿ ಅವ್ರು ದೊಡ್ಡದಾಗಿ ನುಂಗ್ಬಿಡ್ತಾರೆ, ಸರ್ಕಾರಿ ಜಾಗ ಒತ್ತುವರಿ ಆಗುತ್ತೆ. ಹಾಗಾಗಿ ನಿಮ್ಮ ವ್ಯಾಪ್ತಿಯಲ್ಲಿ ಕೆರೆನೂ ಸೇರ್ತದೆ, ನಿಮಗೆ ಬರುತ್ತಲ್ವಾ ಕೆರೆಗಳು, ಅದು ಕಾಂಪೌಂಡ್ ಹಾಕೋದ್ರಿಂದ ಹಿಡ್ಕೊಂಡು ಎಲ್ಲೆಲ್ಲಿ ಸರ್ಕಾರಿ ಜಾಗ ಇದೆಯೋ ಅದನ್ನ ನೀವು ಐಡೆಂಟಿಫೈ ಮಾಡಬೇಕು. ಸುಧಾ ನೋಡಿ, ನೀವೇನ್ರಪ್ಪ ಗ್ರಾಮ ಪಂಚಾಯತಿಯವರು ನೀವೇ ಒಂದು ಕಮಿಟಿ ಮಾಡ್ತೀವಿ. ಅದಕ್ಕೆ ನೋಡಿ ಬಂಡೆ ಜಾಗಕ್ಕೆ ನಾನು ಒಂದ್ ನಿಮಿಷ ಆನ್ಸರ್ ಮಾಡ್ತೀನಿ. ರೆಡಿ ಆನ್ಸರ್ ಏನ್ ಕೊಡ್ತೀರಾ ಗೊತ್ತಾ? ಅದು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರಲ್ಲ, ಅದು ಕಂದಾಯ ಇಲಾಖೆಗೆ ಬರುತ್ತೆ, ಅವ್ರಿಗೆ ಕಂಪ್ಲೇಂಟ್ ಮಾಡಿ ಅಂತ ಹೇಳ್ತೀರಾ ನೀವು. ಫಸ್ಟ್ ಆಫ್ ಆಲ್ ಬಂದಲ್ಲಿ ವಿಚಾರಿಸೋಣ ಅನ್ನೋ ಫಸ್ಟ್ ನಾವು ವಿಚಾರಿಸಿದೀವಿ, ಕೇಳಿ. ಇಲ್ಲ ಒಂದ್ ನಿಮಿಷ ಅಣ್ಣ, ನೀವು ಒಂದೊಂದು ನಿಮಿಷ ಜ್ಯೂರಿಸ್ಡಿಕ್ಷನ್ ಅವ್ರು ಹೇಳ್ತಾರೆ, ಅದ್ರೇನು ತಪ್ಪೇನಿಲ್ಲ. ಅವ್ರು ಬಂದಿದಾರೋ ನೋಡಿದಾರೋ ಗೊತ್ತಾಗ್ಬಿಡುತ್ತಲ್ಲ ಆ ಜಾಗ ನಮಗ್ ಬರುತ್ತಾ ಇಲ್ವಾ ಅಂತ. ಈಗ ಅವ್ರಿಗೆ ಅವರು ಪೋಸ್ಟ್ ಆಫೀಸ್ ಬೇಕು ಅಂತ ಯಾರು ಹೇಳಿದ್ದಾರೆ? ಹೌದು ಸರ್, ಆಗಿದ್ರೆ ಸರ್ವಿಸಸ್ ಏನಕ್ಕೆ ಕೊಡ್ತಾರೆ ಪಂಚಾಯತಿಯಿಂದ? ಇತ್ತಂಡು ವಾದ ಮಾಡಬಾರ್ದಯ್ಯ, ಪೊಲೀಸ್ ಕೆಲಸ ಹೋಗ್ಬಿಟ್ಟು ಡಾಕ್ಟರ್ ಮಾಡಕ್ಕಾಗತ್ತಾ? ಸರ್ ಈಗ ಅದಕ್ಕೆ ಅದೇ ಏನಾದ್ರು ಆಗ್ಲಿ ನಾವು ಹೇಳ್ತಿರೋದು, ಅದಕ್ಕೆ ಮಾಡ್ಲಿ ಅದೆಲ್ಲ ನಾನು ಕೇಳ್ತಿರೋದು. ನೀವು ಬಂದು ನೋಡ್ಬೇಕು ಅಂದ್ರೂ ಅದು ಕಂದಾಯ ಇಲಾಖೆ ವ್ಯಾಪ್ತಿಗಿದ್ರೆ ಇವ್ರು ಹೋಗಿ ಅದನ್ನ ಬೌಂಡ್ರಿ ಹಾಕಕ್ಕಾಗಲ್ಲ, ತಹಸೀಲ್ದಾರ್ ಮಾಡ್ಬೇಕು. ಊರುಗಳಲ್ಲಿ ಒತ್ತುವರಿ ತೆರವು ಮಾಡಿಸ್ಬೇಕಾಗಿರೋನು, ವಿಶೇಷವಾಗಿ ಕೆರೆನ ತಹಸೀಲ್ದಾರು, ಅದಾದ್ಮೇಲೆ ಇವ್ರಿಗೆ ಹ್ಯಾಂಡ್ ಓವರ್ ಮಾಡ್ಬೇಕು ಅವನು. ಇವ್ರು ಹೋಗಿ ಮಾಡಕ್ಕಾಗೋದಿಲ್ಲ, ಯಾಕಂದ್ರೆ ಇವ್ರದ್ದು ವ್ಯಾಪ್ತಿಗೆ ಬರಲ್ಲ ಅದು. ಹಾಗಾಗಿ ಅವ್ರು ಅದನ್ನ ಕೇಳಿದ್ರೆ ನೀವು ಇನ್ಯಾರು ಹೇಳ್ಬೇಕು, ಹೋಗಿ ತಹಸೀಲ್ದಾರ್ ಆಫೀಸರ್ ಎಲ್ಲ ನಮ್ಮ ಜೊತೆಗೆ ಬನ್ನಿ, ತಹಸೀಲ್ದಾರ್ ಒಂದು ಗರ್ಜಿ ಕೊಡಿ, ಹಾಗೆ ಮಾಡಿಸಿ. ಇವ್ರು ವ್ಯಾಪ್ತಿಗೆ ಬರದೇ ಇರೋದನ್ನ ಇವ್ರು ಕೇಳಬೇಡಿ, ನಾವು ತಪ್ಪಾಗುತ್ತೆ. ಆದ್ರೆ ಅವ್ರು ವ್ಯಾಪ್ತಿಗೆ ಬಂದು ಮಾಡ್ತಾ ಇಲ್ವಾ, ಲೋಕಾಯುಕ್ತಕ್ಕೊಂದು ಕೇಸ್ ಹಾಕಿ, ಲೋಕಾಯುಕ್ತಕ್ಕೊಂದು ಕೇಸ್ ಹಾಕಿ. ಏನಂತ? ಕರ್ತವ್ಯ ಲೋಪ, ಆ ಅಧಿಕಾರಿ ಆತನಿಗೆ ಏನು ಕರ್ತವ್ಯ ಇತ್ತು ಅದನ್ನ ಮಾಡಿಲ್ಲ ಅಂತ ಕೇಸ್ ಹಾಕಿ. ಸರ್ ತಹಸೀಲ್ದಾರ್ ಹತ್ರ ಅರ್ಜಿ ಕೊಟ್ಟಿದೀವಿ, ಅವರು ಸರ್ಜಾಪುರ ಇವರಿಗೆ ಆರ್ಐಗೆ ಫಾರ್ವರ್ಡ್ ಮಾಡಿದ್ದಾರೆ. ಏನಂತ ಅಲ್ಲಿ ಬಂದು ತಪಾಸಣೆ ಮಾಡಿ ಅದೇನಿದೆಯೋ ಅದು ಅವ್ರ ಮೇಲೆ FIR ಮಾಡಿಸಿ, ಇಲ್ಲಿಗಲ್ ಇರೋದನ್ನ ವೆರಿಫೈ ಮಾಡಿ, ಸರ್ವೆ ಮಾಡಿಸಿ, ಅದು ಬಂದೋಬಸ್ತ್ ಮಾಡಿ ಅಂತ ಕೊಟ್ಟು 6 ಮಂತ್ಸ್ ಆಗಿದೆ ಸರ್. 7ನೇ ತಿಂಗಳಲ್ಲಿ ಬಂದು ಸರ್ವೆ ಮಾಡಿದ್ದಾರೆ. ಸರ್ವೆ ಮಾಡ್ಕೊಂಡು ಸರ್ವೇಯರ್ ನಿರಂಜನ್ ಅಂತ ಬಂದು ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ. 6 ತಿಂಗಳಾದ್ರೂ ಇವತ್ತಿಗೂ ಇನ್ನೂ ಸ್ಕೆಚ್ ಕೊಟ್ಟಿಲ್ಲ. ಆರ್ಐ ಹತ್ರ ವಿಚಾರಿಸಿದ್ರೆ ಸ್ಕೆಚ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಡೆಗೆ ನಾನೇ ಅವ್ರದ್ದು ಫೋನ್ ನಂಬರ್ ತಗೊಂಡು ಅವ್ರಿಗೆ ಕಾಲ್ ಮಾಡಿದ್ರೆ, ನಾವು ಅವತ್ತು ಸರ್ವೆ ಮಾಡಕ್ ಬಂದಿಲ್ಲ, ಸುಮ್ಮನೆ ನೋಡ್ಕೊಂಡು ಹೋಗೋದಕ್ಕೆ ಬಂದಿದ್ವಿ, ನಮಗೆ OM ಕೊಡಿ ಅಂತ ನನ್ನ ಕೇಳ್ತಾ ಇದ್ದಾರೆ. ಅವ್ರು OM ಇಲ್ದ್ರೆ ಅವತ್ತು ಏನಕ್ಕೆ ಬಂದ್ರು ಗೊತ್ತಿಲ್ಲ, ನಮ್ಗೆ ಹೇಳಿರೋದು ಸರ್ವೆ ಮಾಡ್ಕೊಂಡು ಹೋಗಿದೀವಿ. ಅವತ್ತು ಮಾರ್ಕಿಂಗ್ ಎಲ್ಲ ಮಾಡಿದ್ದಾರೆ. ಪಂಚಾಯತಿ ಕಡೆಯಿಂದ ಪಂಚಾಯತಿ ಮೆಂಬರ್ಸ್ ಬಂದಿದ್ದಾರೆ, ಅವತ್ತು PDO ಅವ್ರು ಬಂದಿಲ್ಲ. ಏನ್ ರೀಸನ್ ಅಂತ ಗೊತ್ತಿಲ್ಲ, ಅಥವಾ ಅವ್ರಿಗೆ ಮೊದಲೇ ಇನ್ಫಾರ್ಮ್ ಮಾಡಿದ್ರೆ ಇಲ್ವಾ ಗೊತ್ತಿಲ್ಲ, ಬಂದು ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ. ಬರ್ಬೇಕಿತ್ತು ಅಂತಲೂ ಗೊತ್ತಿಲ್ಲ, ಅವ್ರ ಅಗತ್ಯ ಇತ್ತು ಅಂತ ಗೊತ್ತಿಲ್ವಲ್ಲ. ಹಾಗಾಗಿ ಅವ್ರು ಬರೋದ್ ಬಿಟ್ಬಿಡೋಣ. ಸರ್ವೆ ಯಾರು ಕೊಟ್ಟಿರೋವಾಗ ಸರ್ವೆ ಯಾರು ಯಾಕೆ ಮುಂದಕ್ಕೆ ಹೋಗಿಲ್ಲ, ತಹಸೀಲ್ದಾರ್ ಒಂದು ಫೋನ್ ಮಾಡಿ ಕೇಳಿ. ಸೊ ನಿನ್ನೆ ಮತ್ತೆ ಅದನ್ನ ವಿಚಾರಿಸೋದಕ್ಕೆ ಸರ್ಜಾಪುರ ನೀವು ನಮ್ ಜೊತೆಗೆ ಬನ್ನಿ. ನಮ್ಮ ಈ ಭಾಗದಲ್ಲಿ ನಮ್ಮ ಯಾರು ಹರೀಶ್ ಇದ್ದಾರೆ, ಮಾಡ್ತಾರೆ. ಆಗ ನಾನ್ ಕೇಳ್ತಿರೋದು ನೀವು ಕೇಳಬಾರ್ದು ಅಂತಲ್ಲ, ಇವ್ರು ವ್ಯಾಪ್ತಿಗೆ ಬರ್ದೇ ಇರೋರ್ನ ಕೇಳ್ಬೇಡಿ ಅಂತ ಅಷ್ಟೇ. ಅವಾಗ ಏನಾಗ್ಬಿಡುತ್ತೆ, ಅವರು ಒಂದೇನೋ ಒಂದು ಹೇಳ್ತಾರೆ, ನಮ್ಗೂ ಅವ್ರಿಗೂ ಗಲಾಟೆ ಕಿತ್ಲಾಟ ಬೇರೆ ಬೇರೆ ಆಗುತ್ತಲ್ಲ, ಬೆಳಕಾಗಿಲ್ಲ ಅಂತ ಅಷ್ಟೇ. ಇನ್ನೊಂದು ಕಳಪೆ ಕಾಮಗಾರಿ ಬಗ್ಗೆ ಏನೋ ರಿಪೋರ್ಟ್ ಕೇಳಿದಾರಂತೆ, RTL ಕೇಳಿದಿರಾ ಸುಮ್ಮನೆ ಹಂಗೆ ಕೇಳಿದಿರಾ? ಇಲ್ಲ, ನಾನೇ ಕೇಳಿದ್ದೀನಿ ಸರ್. ನಮ್ಮ ಮನೆ ಮುಂದೆ ಕಾಮಗಾರಿ ಆಗಿರೋದು 60 ಮೀಟರ್ ರೋಡ್ ಆಗಿದೆ, ಸಿಮೆಂಟ್ ರೋಡ್. ನಮ್ಮ ಕಣ್ಮುಂದೆನೆ ಕಳಪೆ ಕಾಮಗಾರಿ ಆಗಿದೆ. ನಮ್ಗೆ ಅನುಮಾನ ಇದೆ, ಅದ್ರ ಬಗ್ಗೆ ನಾವು ISO ರಿಪೋರ್ಟ್ ಏನಿದೆ ಅದನ್ನ ನಾವು ಕೇಳಿದ್ದೀವಿ. ಆಲ್ಮೋಸ್ಟ್ ಒಂದು ರೇಟಿಂಗ್ ಅಲ್ಲಿ ಕೇಳಿದ್ದೀರಾ? ರೇಟಿಂಗ್ ಅಲ್ಲೇ ಕೇಳಿದ್ದೀನಿ ನಾನು. ರೇಟಿಂಗ್ ಅಲ್ಲಿ ಕೇಳಿದ್ರೆ ಕೊಡ್ಬೇಕು ಅವ್ರ ಮಾಹಿತಿ. ಅದು ಸ್ವಲ್ಪ ಬೇಗ ಆಗ್ಬೇಕು. ಪೇಮೆಂಟ್ ಅನ್ನ ಪೆಂಡಿಂಗ್ ಮಾಡಿಸಿದೀವಿ. ಇಂಜಿನಿಯರ್ ಕರ್ಕೊಂಡ್ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಸಿದೀವಿ. ಕ್ವಾಲಿಟಿ ಚೆಕ್ ಮಾಡಿಸ್ತೀವಿ. ಕ್ವಾಲಿಟಿ ಚೆಕ್ ಮಾಡ್ಬೇಕು. ಕ್ವಾಲಿಟಿ ಓಕೆ ಅಂದ್ರೆ ಎಲ್ಲರೂ ಅಲ್ಲಿ ಏನು ಅದರಿಂದ ಫಲಾನುಭವಿಗಳಿದ್ದಾರೆ ಸೈನ್ ಹಾಕೊಟ್ರೆ ಪೇಮೆಂಟ್ ಮಾಡ್ತೀವಿ. ಅಲ್ಲೂ ಪೇಮೆಂಟ್ ಇಲ್ಲ ಅಂದ್ರೆ ಅವ್ರನ್ನ ಬ್ಲಾಕ್ ಲಿಸ್ಟ್ ಸೇರಿಸಬೇಕು. ಬ್ಲಾಕ್ ಲಿಸ್ಟ್ ಸೇರಿಸಿ ರಿಕವರ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಇಷ್ಟು ದುಡ್ಡು ಈಗಾಗಲೇ ಅವ್ರು ಕೊಟ್ಟಿರೋದನ್ನ ಸರ್ಕಾರ ಪೂರ್ತಿ ಪೇಮೆಂಟ್ ಅಲ್ಲದೆ ಇವರು ಕೆಲವೊಂದಷ್ಟು ಪಾರ್ಷಲ್ ಪೇಮೆಂಟ್ ಮಾಡಿರ್ತಾರೆ, ಏನೂ ಆಗಿಲ್ವಾ? ಇಲ್ಲ ಅಂದ್ರೆ ನೀವು ಅವ್ರನ್ನ ಬ್ಲಾಕ್ ಲಿಸ್ಟ್ ಸೇರಿಸಿ. ನನ್ನ ಒಂದು ಕೋರಿಕೆ ಸರ್ ಏನಂದ್ರೆ, ಸಾರ್ವಜನಿಕರು ಏನೇ ವಿಚಾರ ಬಂದ್ರು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿದ್ದು ಎಲ್ಲ ನೇರವಾಗಿ ನನ್ನ ಹತ್ರನೇ ಬರ್ತಾರೆ. ಬಹಳ ಜನಕ್ಕೆ ಅದು ಮಾಹಿತಿ ಇಲ್ಲ, ನನ್ಗೂ ಇಲ್ಲ, ನಾವು ಹೇಳಿದಾಗ ವಿವರ್ಸ್ ಹೇಳಿ ತಾವು ನೋಡಿ. ಅದಕ್ಕೆ ಇಲಾಖೆ, ಅಭಿವೃದ್ಧಿ ಇಲಾಖೆ ಒಂದಿದೆ, ಕಂದಾಯ ಇಲಾಖೆ ಒಂದಿದೆ. ಅಭಿವೃದ್ಧಿ ಇಲಾಖೆ ನಮ್ಮದು ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್. ಕನ್ವರ್ಷನ್ ಆಗಿರೋ ಜಮೀನು ಗ್ರಾಮ ಠಾಣ ನಮಗೆ ಬರುತ್ತೆ.
ಅದು ಹೊರತುಪಡಿಸಿ ನಾವು ಕೃಷಿ ಭೂಮಿ ಬರುವಂಥದ್ದು ಗೋಮಾಳ ಗುಣತೋಪು ಏನಾದರೂ ಕೆರೆ ನಮಗೆ ಬರುತ್ತೆ, ಕೆರೆ 40 ಹೆಕ್ಟಾರ್ ಒಳಗೆ ಜಿಲ್ಲಾ ಪಂಚಾಯತಿಗೆ ಕೆರೆ ಬರುತ್ತೆ. ಉಳಿಕೆ ಇರೋದು ಜಾಗ ಕಂದಾಯ ಇಲಾಖೆಯವರು ಇದ್ದಾರೆ, ಅವರು ನಮಗೂ ಮಾಹಿತಿ ಕೊಟ್ಟರೆ ನಾನು ಹೋಗ್ತೀನಿ. JCB ಗ್ರಾಮ ಪಂಚಾಯತಿಯಿಂದ ಗ್ರಾಮ ಪಂಚಾಯತಿಯಿಂದ ಏನಾದರೂ ಒತ್ತುವರಿ ತಡೆಯೋಕೆ ಮಿಷಿನ್ ಬೇಕಾದ್ರೆ JCB ಬೇಕಾದ್ರೆ ಗ್ರಾಮ ಪಂಚಾಯತಿಯಿಂದ ನಾವು ಕೊಡ್ತೀವಿ, ಮೆಷಿನ್ಸ್ ಕೊಡ್ತೀವಿ. ಈಗ ಕೆಲವೊಂದು ಕಡೆ ಅವರೇ ಬಂದು ನಿರ್ಮಿತಿ ಕೇಂದ್ರದಿಂದ ಕಾಂಪೌಂಡ್ ಹಾಕ್ಸವ್ರೆ, ಎಸ್ಮೇಡಹಳ್ಳಿಯಲ್ಲಿ ಕಾಂಪೌಂಡ್ ಹಾಕ್ಸವ್ರೆ, ಎಸ್ಮೇಡಹಳ್ಳಿ ಕುಂಟೆ ಹತ್ರ ನಾವು ಬರ್ದಿದ್ದೀವಿ ಪತ್ರ. ನಮ್ಮ ಸದಸ್ಯರು ನಮ್ಮ ಗಮನಕ್ಕೆ ತಂದಾಗ ನಾವು ಪತ್ರ ಬರಿತೀವಿ. ಇದೇ ಕುಂಟೆ ಜಾಗನ ನಾನು ಪತ್ರ ಬರೆದ್ಬಿಟ್ಟು ನಾನು ಬಂದಿದ್ದೆ, ಇಡೀ ತಾಲೂಕಲ್ಲಿ ಸಂಘಟನೆಯವರೆಲ್ಲ ಸೇರಿಸ್ಬಿಟ್ಟು ಮನೆ ಖಾಲಿ ಮಾಡಿಸ್ತಾ ಇದ್ದೀವಿ, ಪಂಚಾಯತ್ PDO ಸಸ್ಪೆಂಡ್ ಮಾಡಿಸ್ಬೇಕು ಅಂತ ಈ ಕುಂಟೆ ವಿಚಾರದಲ್ಲಿ ಮೈಕಲ್ಲಿ ಹೇಳಿದ್ರು. ನಾನು ಅಲ್ಲಿ ಹೋಗಿ ನಾನು ಡಿಫೆಂಡ್ ಮಾಡಿದ್ದೀನಿ, ಯಾಕ್ರಪ್ಪ ಕಸ ಹಾಕ್ತೀರಾ, ಯಾಕೆ ಇದು ಮಾಡ್ತೀರಾ, ಕಟ್ ಮಾಡಿ ಸಾರ್ವಜನಿಕ ಉದ್ದೇಶಕ್ಕಾಗಿ ಇಡೀ ಅಂತ ಇಷ್ಟೇ ಹೇಳಿದ್ದಕ್ಕೆ ಇಡೀ ತಾಲೂಕು ಮುಂದೆ ಹೇಳಿದ್ರು. ಆದರೂ ನಾನು ಸರ್ಕಾರಿ ಕೆಲಸ ಕಂದಾಯ ಇಲಾಖೆಯವ್ರಿಗೂ ಗಮನಕ್ಕೆ ತರ್ತೀನಿ. ನಾನು ಸ್ಥಳೀಯವಾಗಿ ಅಧಿಕಾರಿ ಇರೋದ್ರಿಂದ ಎಲ್ಲ ಇಲಾಖೆಗೆ ನೋಡಿ ಈ ಥರ ಹಿಂಗೆ ನಡೀತಾ ಇದೆ, ದಯವಿಟ್ಟು ಬನ್ನಿ ಅಂತ ಮಾಹಿತಿ ಕೊಡ್ತೀವಿ. ನಾವು ಗ್ರಾಮ ಪಂಚಾಯತಿಯವರು ಕೈ ಜೋಡಿಸ್ತೀವಿ. ಸಾರ್ವಜನಿಕ ಸ್ವತ್ತುಗಳನ್ನ, ಸರ್ಕಾರಿ ಸ್ವತ್ತುಗಳನ್ನ ಅದನ್ನ ಉಳಿಸಬೇಕು, ರಕ್ಷಣೆ ಮಾಡಬೇಕು. ಅದಕ್ಕೆ ತಗುಲುವ ವೆಚ್ಚನ ಗ್ರಾಮ ಪಂಚಾಯತಿಯಿಂದ ಏನು ಬೇಲಿ ಹಾಕ್ಬೇಕಾ, ಅದಕ್ಕೆ ಮೆಷಿನ್ ಏನೋ JCB ಬೇಕಾ, ಗ್ರಾಮ ಪಂಚಾಯತಿಯಿಂದ ನಾವು ಮಾಡಿಕೊಡ್ತೀವಿ. ಅದನ್ನ ಕಂಪ್ಲೀಟ್ ಪವರ್ ಬರೋದು ಸಾರ್ ಹೇಳ್ದಂಗೆ ತಹಶೀಲ್ದಾರ್ ಅವರು ಒಳ್ಳೇದಾಯ್ತು, ನೀವು ಮಾತಾಡಿದ್ದೆಲ್ಲ ಒಳ್ಳೇದಾಯ್ತು. ಯಾಕಂದ್ರೆ ಅವ್ರಿಗೂ ಒಂದ್ ಸ್ವಲ್ಪ ಸ್ಪಷ್ಟನೆ ಸಿಕ್ತು. ನೀವು ನಿಮ್ಮ ನೀತಿ ಮಿತಿಗಳನ್ನ ಹೇಳಿದ್ದು ಸಾರ್ವಜನಿಕವಾಗಿ ಒಂದಷ್ಟು ಜನರಿಗೆ ಜಾಗೃತಿ ಮೂಡಿಸ್ದಂಗಾಯ್ತು. ಒಳ್ಳೇದು. ಇದೆಯಾ ಒಂದ್ ನಿಮಿಷ RI ಅವ್ರ ಲೈನ್ ಬರ್ತಾರೆ, ಅದನ್ನ ಆಮೇಲೆ ತಗೊಂಡಿರೋಣ, ಇದು ಮುಗಿದೋಗ್ಲಿ. ಆಮೇಲೆ ಇದು ರೋಡ್ ಮಾಡುವಾಗ ನಮ್ದು ಪಕ್ಕದಲ್ಲಿ ಜಮೀನ್ ಇದೆ ಸರ್, ಅದನ್ನ ಅಕ್ರಮವಾಗಿ ರೋಡ್ಗೆ ಸೇರಿಸ್ಕೊಳಕ್ಕೆ ಟ್ರೈ ಮಾಡಿದ್ರು ಒಂದ್ 3.5 ಅಡಿನ. ನಾವು ಅದಕ್ಕೆ ಅಡ್ಡ ಹಾಕಿ ಆದ್ಮೇಲೆ ಅವರೆಲ್ಲ ತುಂಬಾ ಅವಾಚ್ಯ ಶಬ್ದಗಳಿಂದ ಬೈದು ಎಲ್ಲ ಮಾಡಿ ಆದ್ಮೇಲೆ ಮತ್ತೆ ಕಾಂಟ್ರಾಕ್ಟರ್ ಯಾರು ಕಾಮಗಾರಿ ಮಾಡಿಸ್ತಾ ಇದಾರೆ, ಕಾಂಟ್ರಾಕ್ಟರ್ ಮಕ್ಕಳಿಂದ ನನ್ನ ಹೊಡೆದ್ರು ಪಕ್ಕದಲ್ಲಿ ಮುಂದೆ ಇರೋದು ಕಾಂಟ್ರಾಕ್ಟರ್ ಮನೆ ಹೊಡೆದ್ರು. ನಾವು ಪ್ರಶ್ನೆ ಮಾಡಿದ್ವಿ, ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದ್ವಿ, ಕಾಂಪ್ರಮೈಸ್ ಆಯ್ತು. ಮತ್ತೆ ನಾವು ಏನು ರೋಡ್ ಹಾಕಿದ್ದಾರೆ ಅದಕ್ಕೆ ಬಿಟ್ಟು ನಾವು ಕಾಂಪೌಂಡ್ ಹಾಕೋಣ ಅಂತೇಳಿ ನಾವಲ್ಲಿ ಸಿಮೆಂಟ್ ನಮ್ಮ ಜಮೀನ್ ಒಳಗೆ ಬಂದಿತ್ತು, ಅದನ್ನೇ ಜಸ್ಟ್ ಗಡ್ಬಾರಿಂದ ಕದಲಿಸೋದಕ್ಕೆ ಹೊಡೆದು ಆದ್ಮೇಲೆ ಕೂಡ ಮತ್ತೆ ಅವಾಚ್ಯ ಶಬ್ದಗಳಿಂದ ಬೈದು ಮತ್ತೆ ನಾವು ಕಾಂಪೌಂಡ್ ಹಾಕ್ಬೇಕು ಅಂತೇಳಿ ನಾವು ಹೇಳಿದಾಗ PDO ಮುಂದೆನೆ ಕಾಂಪೌಂಡ್ ಇದು ಕಾಂಪೌಂಡ್ ಹಾಕಿದ್ರೆ ನಿಮ್ ಕಾಂಪೌಂಡ್ ಎಲ್ಲ ಪೀಸ್ ಮಾಡ್ಬಿಡ್ತೀವಿ, ಯಾರೋ ಕಾಂಟ್ರಾಕ್ಟರ್ ಮಕ್ಕಳು ಪೀಸ್ ಮಾಡ್ಬಿಡ್ತೀವಿ. ಸರ್ವೆ ಸ್ಕೆಚ್ ಇರೋದು ಸರ್ ಇದೇನಾಗಿದೆ ಅಂದ್ರೆ 150 ವರ್ಷದಿಂದ ರೋಡ್ ಇದೆ, ಆ ಕಡೆ ಈ ಕಡೆ ಒಬ್ಬರದೇ ಜಮೀನಿತ್ತು, ಎಲ್ಲ ಸೆಂಟ್ರಲ್ ರೋಡ್ ಬಿಟ್ಕೊಂಡ್ಬಿಟ್ಟಿದ್ದಾರೆ ಆಗ್ಲೇ. ಅವಾಗ ಇವು ಕೆಲವರೆಲ್ಲ ಕೂಡ ನಾವೆಲ್ಲ ಬೈ ಮಾಡಿದೀವಿ, ಅವ್ರ ಹತ್ರ ಮನೆಗಳು ಕಟ್ಕೊಂಡಿದೀವಿ. ಆಮೇಲೆ ದೇವಸ್ಥಾನ ಕೂಡ ಇವಾಗ ಅದೇ ರೋಡ್ ಮೇಲೆನೆ ಇದೆ, ದೇವಸ್ಥಾನ ಸೆಂಟ್ರಲ್ ಹೋಗುತ್ತೆ. ಇವಾಗ ಏನ್ ಹೇಳ್ತಾ ಇದಾರೆ ಕಾಂಟ್ರಾಕ್ಟರ್ ಮಕ್ಕಳು, ನೀವು ಸರ್ವಿಸ್ ಸ್ಕೆಚ್ ಅಲ್ಲಿ ಇರೋದು ರೋಡ್ ಮನೆಗಳ ಮೇಲೆ ಹೋಗುತ್ತೆ, ನೀವು ರೋಡ್ ಮನೆಗಳ ಮೇಲೆ ಹೊಡ್ಕೊಂಡು ಹೋಗಿ, ನಾವಿಲ್ಲಿ ಕಾಂಟ್ರಾಕ್ಟ್ ನಾವು ಕಾಂಪೌಂಡ್ ಹೋಗಕ್ ಬಿಡಲ್ಲ, ಬೇಕಾದ್ರೆ ಮನೆಗಳು ಹೊಡೆದ್ಬಿಟ್ಟು ದೇವಸ್ಥಾನ ಹೊಡೆದ್ಬಿಟ್ಟು ಸೆಂಟ್ರಲ್ ಮಾಡ್ಕೊಂಡು ಹೋಗಿ ಡೈರೆಕ್ಟ್ ಆಗಿ ಹೇಳ್ತಾ ಇದ್ರೆ. PDO ಮುಂದೆನೆ ಹೇಳಿದ್ರು. ಹೆಂಗೆ ಸರ್ ಇದೆಲ್ಲ ಕೂಡ ಈ ದೌರ್ಜನ್ಯಗಳು ಹೆಂಗೆ ತಿಳಿಸ್ಕೊಳ್ಳೋದು ಕಾಂಟ್ರಾಕ್ಟರ್ ಮಕ್ಕಳಿಂದ? ಒಂದ್ ನಿಮಿಷ ಸರ್, ಅದು ರಸ್ತೆನ ಸಾರ್ವಜನಿಕರು ಆ ಕಡೆ ರೈತರ ಜಮೀನ್ ಇದೆ ಹೋಗ್ತಾರೆ, ನಮ್ಮ ಗ್ರಾಮ ಸಭೆಗಳೆಲ್ಲನೂ ಇದು ಮಾಡಿದ್ರು, ರಿಕ್ವೆಸ್ಟ್ ಮಾಡಿದ್ರು ರಸ್ತೆ ಮಾಡಿಕೊಡಿ ಅಂತ. ಅದು ನಾವು ಕ್ರಿಯಾಜನೆಯಲ್ಲಿ ಸೇರಿಸಿ ಗ್ರಾಮ ಸಭೆನ ಅಪ್ರೂವಲ್ ಮಾಡಿ ಕ್ರಿಯಾಜನೆನ ಅನುಮೋದನೆ ಮಾಡಿ ಕಾಮಗಾರಿನ ಹಾಕೊಂಡಿದ್ವಿ. ಈಗ ಏನಾಗಿದೆ ಅಂದರೆ ಅಲ್ಲಿ ರಸ್ತೆ ಇರೋದು ನಕಾಶೆಯಲ್ಲಿ ಮನೆಗಳ ಮೇಲೆ ಬರ್ತಾ ಇದೆ. ಈ ಎಲ್ಲ ಸಾರ್ವಜನಿಕರು ಮಾತಾಡ್ಕೊಂಡು ಒಂದು ದಾರಿ ಬಿಟ್ಕೊಂಡಿದ್ರು, ಅಲ್ಲಿ ರೋಡ್ ಮಾಡಕ್ಕೆ ಹೋಗಿದ್ದಾರೆ. 2 ಅಡಿ ವ್ಯತ್ಯಾಸ ಬಂದು ಗಲಾಟೆ ಮಾಡಿಕೊಂಡು ಕಂಪ್ಲೇಂಟ್ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆಮೇಲೆ ಕಾಂಪ್ರಮೈಸ್ ಆಗಿದ್ದಾರೆ. ಈಗ ಅಲ್ಲಿ ಸಮಸ್ಯೆ ಬರೋದು ರಸ್ತೆಗೆ ಪೇಮೆಂಟ್ ಮಾಡೋ ವಿಚಾರವಾಗಿ ಇವ್ರದ್ದು ಬಗೆಹರಿಸಿ ಇವ್ರ ಕಡೆಯಿಂದ ಮತ್ತೆ ಅಕ್ಕಪಕ್ಕ ಇರೋರ ಕಡೆಯಿಂದ ಆ ಜಾಗ ಏನು ರಸ್ತೆಗೆ ಅಂತಾನೆ ಬರ್ಸ್ಕೊಂಡು ಪರಿತ್ಯಾಜನ ಮಾಡಿಸ್ಕೊಂಡು ಬಿಲ್ ಮಾಡ್ತೀವಿ, ಅಲ್ಲವರೆಗೂ ಬಿಲ್ ಮಾಡೋದಿಲ್ಲ. ಅಲ್ಲ, ಕಾಂಟ್ರಾಕ್ಟ್ರು ಅಲ್ಲಿ ನಿಮ್ಮ ಅಪ್ರೂವಲ್ ತಗೊಂಡು ಅಲ್ಲಿ ರಸ್ತೆ ಅಥವಾ ಸಾರ್ವಜನಿಕ ರಸ್ತೆ ಅಥವಾ ಬಿಟ್ಟಿರೋದು ಬೇರೆ ಏನೇ ಇರಲಿ, ಸಾರ್ವಜನಿಕ ನೀವೇನು ಹೇಳಿರ್ತೀರೋ ಆ ಜಾಗದಲ್ಲಿ ಮಾಡಬೇಕು. ಆತ ಹೋಗಿ ದಬ್ಬಾಳಿಕೆ ಮಾಡೋದಕ್ಕಾಗುತ್ತಾ? ಅಲ್ಲ, ನಾನು ಕೇಳಿದ್ದೇನಪ್ಪ, ಏನಪ್ಪ ಹೆಸರು ನಿಮ್ದು? ಸತೀಶ್. ನಾನು ಕೇಳ್ತಿರೋದು ಅದೆಲ್ಲ ಕಾಂಟ್ರಾಕ್ಟ್ರು ಆತ ದಬ್ಬಾಳಿಕೆ ಮಾಡೋದಕ್ಕೆ ಅವಕಾಶ ಇದೆಯಾ? ನೀವು ಅಧಿಕಾರಿಗಳಿಗೆ ಹೇಳಿ ಮಾಡಿಸ್ಬೇಕು. ನಾನು ಕಾಂಟ್ರಾಕ್ಟ್ರು, ನನ್ಗೆ ಇಷ್ಟ ಬಂದಂಗೆಲ್ಲ ಮಾಡಕ್ಕಾಗುತ್ತಾ? ನನಗೆ ಯಾರು ಸತೀಶ್ ನಿಮಿಷ ಕೇಳಿಸ್ಕೊಳ್ಳೋಣ. ಈಗ ನಾನ್ ಕೆಲಸ ಮಾಡೋದಕ್ಕೆ ನನಗೆ ಸರ್ಕಾರ ಅನುಮತಿ ಕೊಟ್ಟಿದೆ, ನಾನು ಪದ್ಧತಿ ಹೇಳ್ತಾ ಇದ್ದೀನಿ, ನಿಮ್ ವಿಚಾರಗಳೆಲ್ಲ ಬಿಟ್ಬಿಡಿ. ನನಗೆ ಅನುಮತಿ ಕೊಟ್ಟಾಗ ನಾನು ಆ ರಸ್ತೆಯನ್ನು ಹಾಕ್ತಿರುವಂತ ಕೆಲಸಕ್ಕೆ ಹೋದಾಗ ನಂಗೆ ಯಾರಾದ್ರೂ ಅಡ್ಡ ಹಾಕಿದಾಗ ನನ್ನ ಸಪೋರ್ಟ್ ಯಾರು ಬರಬೇಕು? ಒಂದ್ ಮಾತು ಕೇಳಿ, ಯಾರು ಬರ್ಬೇಕು? ಅವರೇ ನಿಂತ್ಕೊಂಡು ಅಲ್ಲೇ ಸಿಮೆಂಟ್ ರಸ್ತೆ ಹಾಕ್ತಿರೋ
ಅಲ್ಲ ಸರ್, ಎಲ್ಲ ಮಾತಾಡಿದ್ರೆ ಅರ್ಥ ಆಗಲ್ಲ. ನಾನು ಹೇಳ್ತಿರೋದು ಪಾಯಿಂಟ್ ಅದಲ್ಲ, ಮೂಲ ಹೇಳ್ತಾ ಇದ್ದೀನಿ, ನಾನು ತತ್ವ ಹೇಳ್ತಾ ಇದ್ದೀನಿ. ನಿಮ್ ಸಮಸ್ಯೆ ನಿಮ್ದು ಯಾವ್ದೋ ಕಾಂಜಿ ಪಿಂಜಿ ವಿಚಾರಕ್ಕೆ ನಾನು ಮಾತಾಡ್ತಾ ಇಲ್ಲ. ಅಂಗಣ ಹೇಳೋದು ಅರ್ಥ ಮಾಡ್ಕೋ. ಯಾವನೇ ಆಗ್ಲಿ ಕಾಂಟ್ರಾಕ್ಟರ್ಗೆ ಕೈ ಮಾಡೋದಿಕ್ಕೆ ಅಧಿಕಾರ ಇದೆಯಾ? ಅಷ್ಟೇ ಅಷ್ಟೇ ಮಾಡಿಲ್ವಾ? ಸರಿ, ಅಷ್ಟೇ ನಾನು ಕೇಳೋದು. ಸುಮ್ಮನೆ ಕಾಂಟ್ರಾಕ್ಟರ್ ಮೇಲೆ ಅವರು ಅದಕ್ಕೆ ನೀವು ಯಾಕಂದ್ರೆ ಅಧಿಕಾರಿಗಳು ಅವ್ರು ಯಾವ್ದೋ ಒಂದು ವಿಚಾರಕ್ಕೆ ಮೊದಲು ಎಲ್ಲಾನು ಕರೆಕ್ಟ್ ಆಗಿ ಅಣ್ಣ ತಮ್ಮಂದ್ರ ಜಮೀನುಗಳೇ ಸರಿಯಾಗಿ ಭಾಗ ಆಗಿಲ್ಲ, ಮತ್ತೆ ಅದಕ್ಕೆ ಸರಿಯಾಗಿ ಬೌಂಡ್ರಿ ಫಿಕ್ಸ್ ಆಗಿಲ್ಲ. ಎಷ್ಟೋ ಕಡೆಗಳಲ್ಲಿ ನಮ್ ಜಮೀನು ಆ ಕಡೆ ಆಗಿರುತ್ತೆ 5 ಅಡಿ, ನಾವು 5 ಅಡಿ ಇನ್ನೂ ಮುಂದಕ್ಕೆ ಹೋಗಿರ್ತೀವಿ, ಇನ್ನೊಂದ್ ಕಡೆಗೆ 10 ಅಡಿ ಹಿಂದೆ ಬಿಟ್ಕೊಂಡಿರ್ತೀವಿ, ಕೆಲವೊಂದ್ ಕಡೆ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಗೊತ್ತಿರೋದಿಲ್ಲ. ಯಾವಾಗೆಲ್ಲ ಉಳೋವಾಗ ಬದು ಹಾಕೊಳ್ತಾ ಇದ್ರು, ಅಷ್ಟೇ ತಾನೆ? ಅದೇನೇ ಆಗ್ತಾ ಇದೆ, ಬೌಂಡ್ರಿ ಸರಿಯಾಗಿ ಬೌಂಡ್ರಿ ಇಲ್ಲದೆ ಇರೋವಾಗ ಈ ತರ ಸಮಸ್ಯೆಗಳು ಬರುತ್ತೆ. ಆದ್ರೆ ಅವ್ರವ್ರು ಆಪಸ್ಸಲ್ಲಿ ಅಣ್ಣ ತಮ್ಮಂದ್ರು ಅಕ್ಕಪಕ್ಕದವರು ಕಿತ್ತಾಡ್ಕೊಳ್ದೆ ಇರೋ ಹಂಗೆ ಕರೆಕ್ಟ್ ಆಗಿ ಇದು ಇಲ್ಲಿ ತನಕ ಬರುತ್ತೆ, ಇಂಥ ಸಮಸ್ಯೆ ಇದೆ, ಇದನ್ನ ಬಗೆಹರಿಸ್ಕೊಳ್ಳೋದು ಹೇಗೆ ಅಂತ ನೀವು ಮುಂದೆ ನಿಂತು ಮಾಡಬೇಕು. ಅವ್ರವ್ರನ್ನ ಜಗಳಕ್ಕೆ ಹಚ್ಚುವಂತ ಕೆಲಸ ಅಷ್ಟೇ ಮಾಡಿ. ಹಣ ಇದು ಎಲ್ಲಾ ಊರಲ್ಲಿ ಇರೋದನ್ನೇ, ಅದಕ್ಕೆ ನಿನಗೆ ನಿನ್ ವಿರುದ್ಧ ಕಾಂಟ್ರಾಕ್ಟರ್ ಬಂದಿದ್ರೆ ನಿನ್ ಪರವಾಗಿದ್ದೀನಿ. ಅಧಿಕಾರಿಗಳು ಬಂದಿಲ್ಲ ಅಂದ್ರೆ ಅವ್ರು ಮಾತಾಡ್ಸ್ಬೇಕು. ಬೇರೆ ನೀವು ಕಿತ್ತಾಡ್ಕೊಳ್ಬೇಡಿ ಅಂತ ಅಷ್ಟೇ. ಅಧಿಕಾರಿಗಳು ಬಂದಿಲ್ಲ, ಅವರು ಕಾಂಟ್ರಾಕ್ಟರ್ಗೆ ಅವ್ರು ನೋಡೋದಾದ್ರೂ ಸರಿ ನೀನು ರಸ್ತೆ ಮಾಡು ಅಂತ ಹೇಳಿದ್ರೆ ತಪ್ಪು ಅವ್ರದ್ದಾಗುತ್ತೆ. ಆಮೇಲೆ ಕಾಂಟ್ರಾಕ್ಟರ್ ಯಾವನೇ ಆಗಲಿ, ಊರವನೇ ಆಗಲಿ, ಪರ ಊರವನೇ ಆಗಿರ್ಲಿ, ಸರ್ಕಾರ ಅವನ ಕೆಲಸಕ್ಕೆ ಯಾರಾದ್ರೂ ತೊಂದರೆ ಮಾಡಿದಾಗ ಅವನು ಯಾರು ಕಂಪ್ಲೇಂಟ್ ಮಾಡಬೇಕು? ಪಂಚಾಯತಿ ಪಿಡಿಒ, ಸರ್ಕಾರದ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಬೇಕು. ಅದನ್ನ ಬಿಟ್ಟು ನಿಮ್ಮ ಮೇಲೆ ಹೊಡೆಯೋದಕ್ಕೆ ಬರಬಾರ್ದು, ನಿಮ್ಮ ಮೇಲೆ ಗಲಾಟೆಗೆ ಬರಬಾರ್ದು. ಅವ್ನು ಯಾವನಾದ್ರೂ ಮಾಡಿದ್ರೆ ಅವನು ಅಯೋಗ್ಯ, ಗಾಂಚಾಲಿ ಅಷ್ಟೇ. ಅವನು ಅದು ತಪ್ಪದು. ಯಾಕಂದ್ರೆ ಅವನು ಎಷ್ಟೇ ದೊಡ್ಡ ಮನುಷ್ಯ ಇರಲಿ, ಅವ್ನು ತೊಂದರೆ ಮಾಡಿದಾಗ ಅವನೆಲ್ಲ ಬಗೆಹರಿಸೋದಪ್ಪ, ನನ್ ಸರ್ಕಾರದಿಂದ ಈ ತರ ಅನುಮತಿ ಇದೆ, ನಾನು ಮಾಡ್ತಾ ಇದ್ದೀನಿ, ನೀನ್ ತೊಂದರೆ ಮಾಡ್ತಾ ಇದ್ರೆ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸ್ದಂಗೆ ಆಗುತ್ತೆ, ನಾನು ಕಂಪ್ಲೇಂಟ್ ಮಾಡ್ತೀನಿ ಅನ್ಬೇಕು. ಕಾನೂನು ಪಾಲಿಸಿ ಅಂತ ಅಷ್ಟೇ ನಾನು ಹೇಳ್ತಿರೋದು. ನಾನು ಇನ್ನೇನು ನಿಮ್ ಸಮಸ್ಯೆ ಇದ್ರೆ ಬಗೆಹರಿಸ್ಕೊಂಡ್ರೆ ಬಿಡ್ತಿರೋ ಅದಲ್ಲ. ಅವರು ಅಷ್ಟೇ. ಇಲ್ಲ ಅಂದ್ರೆ ಏನಾಗ್ಬಿಡುತ್ತೆ, ದೊಣ್ಣೆ ಇರೋನ್ ತಗೊಂಡೋಗಿ ಯಾರನ್ನಾದ್ರೂ ಬಡ್ದಾಕ್ಬಿಡ್ತಾನೆ. ನಿಮ್ಗೆ ಗೊತ್ತಿರ್ಬೋದು, ಯಾವ್ದೋ ಒಂದು ಇಲ್ಲೇ ಬಂಗಾರಪೇಟೆಲ್ಲೋ KGF ಅಲ್ಲೋ ತಹಸೀಲ್ದಾರ್ನ ರಸ್ತೆನ ಬಂಗಾರಪೇಟೆಯಲ್ಲಿ ಸರ್ವೆ ಮಾಡಕ್ ಹೋದಾಗ ಹಳ್ಳಿಯವನು ಬಂದು ಪಾಪ ಕುಡ್ಗೋಲ ಗಿಡಗೋಲ ತಗೊಂಡು ಕೊಚ್ಚಾಕ್ಸೊಂದು ಸಾಯಿಸೇ ಬಿಟ್ಟ. ಸಮಸ್ಯೆಗಳಾಗುತ್ತೆ. ಅದಕ್ಕೆ ಅವರು ಕೆಲವೊಂದು ಸೂಕ್ಷ್ಮ ನೋಡ್ಕೊಂಡು ಮಾಡ್ಬೇಕಾಗುತ್ತೆ. ಈಗ ನೀವು ಅವ್ನ ಕಾಂಟ್ರಾಕ್ಟರ್ ನಿಮ್ಮ ಮೇಲೆ, ನೀವು ಅವನ ಮೇಲೆ ಹೋಗೋದಲ್ಲ. ನೀವು ಅಷ್ಟೇ ಈ ತರಕ್ಕಿದ್ದಾಗ ಅವ್ರಿಗೂ ಸರ್ಕಾರದ ಅಧಿಕಾರಿಗಳು ಗಮನ ತರಬೇಕು. ಕಾಂಟ್ರಾಕ್ಟರ್ಗೆ ಬೇಕಾದ್ರೆ ನಿಲ್ಸಿ ಅಂತ ಹೇಳಿ, ಅವ್ನು ನಿಲ್ಲಿಸದೆ ದಬ್ಬಾಳಿಕೆ ಮಾಡ್ತಾ ಇದ್ರು, ಇವ್ರ ಹತ್ರ ಬನ್ನಿ. ನಿಲ್ಲಿಸದೆ ಮಾಡ್ತಾ ಇದ್ರು ಪರವಾಗಿಲ್ಲ, ನಿಂಗೆ ಗೊತ್ತಾಗಲ್ಲ, ನೀ ಯಾಕಪ್ಪ ಮಾಡ್ತೀಯ? ಒಂದು ವಿಚಾರಕ್ಕೆಲ್ಲ ಹೇಳ್ತಾ ಇರೋದು ವಿಚಾರ. ಒಂದ್ ನಿಮಿಷ ಇವ್ರು ಮಾತಾಡ್ಬಿಟ್ಟು ಕೆಳಗೆ ಹೋಗೋಣ, ಆಮೇಲೆ ಇದೇನೇ ಅದು ದೊಡ್ಡ ವಿಚಾರಗಳಾಗ್ಬಿಡುತ್ತೆ. ನಮ್ಮ ಅಂದೇನಹಳ್ಳಿ ಪಂಚಾಯತಿ ಕಡೆಯಿಂದ KRS ಪಕ್ಷದ ಶುಭಾಶಯಗಳು. ನಮ್ಮ ಪಂಚಾಯಿತಿಯಲ್ಲಿ ಯಾವುದೇ ತಕರಾರು ಹಾಗೂ ಡೊನೇಷನ್ ಇಸ್ಕೊಂಡು ನಾವು ಕೆಲಸ ಮಾಡೋದಿಲ್ಲ. ನಮ್ಮ 14 ಜನ ಮೆಂಬರ್ಗಳು ನಾವು ಒಂದೇ ಥರ ಕುತ್ಕೊಂಡು ಸಾಮಾನ್ಯ ಸಭೆಯಲ್ಲಿ ಇಟ್ಟೇ ನಾವು ಕೆಲಸ ಮಾಡೋದು. ಹಾಗೂ ನಮ್ಮ PDO ಸರ್ ಎಲ್ಲ ನಮ್ಮ 14 ಜನರಿಗೂ ಕೆಲಸ ಮಾಡೋದಕ್ಕೆ ಒಳ್ಳೆ ಸಹಕಾರ ಕೊಡ್ತಾರೆ. ಸಿಬ್ಬಂದಿ ವರ್ಗದವರು ಅಷ್ಟೇ. ಸಾರ್ವಜನಿಕರು ಬಂದು ಏನೇ ಕೇಳಿ ನಾವಿಲ್ಲ ಅನ್ನೋದಿಲ್ಲ. ವಯಸ್ಸಾದವರು ಸಹ ಒಂದು 5 ನಿಮಿಷ ಇಲ್ಲಿ ಕುಳಿಸೇ ನಾವು ಕೆಲಸ ಮಾಡಿಸ್ಕೊಡೋದು. ಚೇರ್ಗಳು ಹಾಕಿದ್ದೀವಿ, ಕೆಲಸ ಮಾಡಿಸ್ಕೊಡೋದು. ನಾವು ಯಾವುದೇ ಥರ ತಾರತಮ್ಯ ಕೆಲಸಗಳು ನಾವು ಮಾಡೋದಿಲ್ಲ. ನಾವು ಈಗ ನಾನು 2 ಬಾರಿ ಸರಿ ಗೆದ್ದಿರೋದು ಎಲೆಕ್ಷನ್ನಲ್ಲಿ. ಈಗ ಸದಸ್ಯರಾಗಿದ್ದೆ 2 ಬಾರಿ. ಸೊಳ್ಳೆಪುರ ನಂದು ಸುಧಾ ನಾರಾಯಣಸ್ವಾಮಿ ಅಂತ. ನಾವು ಈಗ 7 ತಿಂಗಳಿಂದ ನಾನು ಅಧ್ಯಕ್ಷರಾಗಿರೋದು. ಈಗ ನಮ್ಮ ಅಧ್ಯಕ್ಷತೆಯಿಂದ ಬಂದಾಗಲಿಂದ ನಾವೇನು ತಕರಾರು ಕೆಲಸಗಳು ನಾವು ಮಾಡ್ತಾ ಇಲ್ಲ. ಸಾರ್ವಜನಿಕರೇ ಹೇಳಬೇಕಾದ್ರೆ ಎಲ್ಲ ಕೆಲಸಗಳು ಅಷ್ಟೇ. ನಾವು ಡೊನೇಷನ್ ಇಸ್ಕೊಂಡು ನಾವು ಕೆಲಸ ಮಾಡೋದು. ಲಂಚ ಇಸ್ಕೊಂಡು ನಾವು ಅಮೌಂಟ್ ಇಸ್ಕೊಂಡು ನಾವು ಕೆಲಸ ಮಾಡ್ಕೊಡಿದ್ದೀವಿ. ಏನಿದ್ರು ಪ್ರಾಮಾಣಿಕವಾಗಿ ನಾವು ಸಾರ್ವಜನಿಕರು ಬಂದೇ ನಾವು ಕೆಲಸ ಮಾಡ್ಕೊಡಿದ್ದೀವಿ. 2 ಮಾತು ಮಾತಾಡಿ. ಈಗ ನಿಮ್ಮಿಬ್ಬರಿಗೂ PDO ಮತ್ತೆ ಅಧ್ಯಕ್ಷರು ಮತ್ತೆ ಸದಸ್ಯರಿಗೂ ನಂದೊಂದು ಮನವಿ. ನಮ್ಮ ತಾಲೂಕು ಆಗ್ಲೇ ನಾನು ಹೇಳ್ದಂಗೆ ಒಂದು ಲಂಚ ಮುಕ್ತ ಮಾಡಬೇಕು ಅಂತ. ನಿಮ್ಮ ಅಂದೇನಹಳ್ಳಿ ಗ್ರಾಮ ಪಂಚಾಯತಿ ಮಾದರಿ ಗ್ರಾಮ ಪಂಚಾಯತಿ ಅಂತ ಅನ್ಸ್ಕೊಳ್ಳೋಂಗೆ ನೀವೇನ್ ಮಾಡ್ತೀರಾ? ಇಡೀ ರಾಜ್ಯಕ್ಕೆ ಅದೇನೋ ಪ್ರಶಸ್ತಿ ಕೊಡ್ತಾರಲ್ವಾ, ಪ್ರತಿ ವರ್ಷನೂ ಕೊಡ್ತಾರೋ ಏನೋ 5 ವರ್ಷ ಪುರಸ್ಕಾರ ಕೊಡ್ತಾರಲ್ವಾ? ಆ ಗಾಂಧಿ ಗ್ರಾಮ ಪುರಸ್ಕಾರ, ಆ ಗಾಂಧಿ ಗ್ರಾಮ ಪುರಸ್ಕಾರ ತಗೊಳ್ಬೇಕು, ಅದು ಕೊಡ್ಬೇಕು ಅಂದ್ರೆ ಅಲ್ಲೊಂದು ಬೇರೆ ವಿಶೇಷವಾದ ರೀತಿಯಲ್ಲಿ ಅಲ್ಲಿ ಆಡಳಿತ ನಿರ್ವಹಣೆ ಇರಬೇಕು. ಆ ತರದ್ದು ತಗೊಳ್ಬೇಕು ಅನ್ಸುತ್ತೋ ಇಲ್ವೋ ನಿಮ್ಗೆ? ಇಲ್ಲ ಸರ್, 2015ರಲ್ಲಿ ನಮ್ದು ಗಾಂಧಿ ಗ್ರಾಮ ಪುರಸ್ಕಾರ ಆಗಿದೆ. ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಹೇಳಿದಂಗೆ ಈ ವರ್ಷ ನಾವು ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದ್ದೀವಿ. ಕಸ ವಿಲೇವಾರಿಯನ್ನು ವೈಜ್ಞಾನಿಕ ರೀತಿಯಲ್ಲಿ ಜಾಗನ ಗುಡಿಸಿ ಅದನ್ನು ಸಂರಕ್ಷಣೆ ಮಾಡಿ, ಈಗ ಪಂಚಾಯತಿಯಿಂದಲೇ ಈ ಟ್ರ್ಯಾಕ್ಟರ್ನ ಪ್ರೊಕ್ಯೂರ್ಮೆಂಟಲ್ಲಿ ಖರೀದಿ ಮಾಡಿ ಎಕ್ಸೈಡ್ ಫ್ಯಾಕ್ಟ್ರಿಯಿಂದ ಒಂದು ಅಡಿಷನಲ್ ವೆಹಿಕಲ್ ತೊಗೊಂಡು ಗ್ರಾಮ ಪಂಚಾಯತಿನ ಎಲ್ಲ ಮನೆಗಳಿಗೆ
ಹಸಿ ಕಸ ಬರೀ ಅದು ಕಸ ವಿಲೇವಾರಿ ರಸ್ತೆಗಷ್ಟೇ ಅಲ್ಲ, ಒಟ್ಟಾರೆಯಾಗಿ ಸೇವಾ ಸೌಲಭ್ಯಗಳು ಇಲ್ಲಿ ಟೆಕ್ನಾಲಜಿನ ಹೆಂಗ್ ನೀವು ಅಳವಡಿಸ್ಕೊಂಡಿದ್ದೀರಾ ಅವೆಲ್ಲ ಬರುತ್ತಲ್ವಾ? ಸಿಟಿಸನ್ ಲಾಗಿನ್ ಮತ್ತೆ ಬಾಪೂಜಿ ಸೇವಾ ಕೇಂದ್ರ ಲಾಗಿನ್ ಕೊಟ್ಟಿದ್ದಾರೆ. ಈಗ ಫೇಸ್ಲೆಸ್ ಆಗಿ ಸರ್ಕಾರ ಮಾಡಿದ ಈ ಖಾತೆಗಳನ್ನ ಫೇಸ್ಲೆಸ್ ಆಗಿ ಮಾಡಬೇಕು ಅಂದ್ರೆ ಸಾರ್ವಜನಿಕರು ಯಾರು ಆಫೀಸ್ಗೆ ಬರದಂಗೆ ಅವರು ಇದರಲ್ಲಿ ಆನ್ಲೈನಲ್ಲೇ ಮೊಬೈಲಲ್ಲೇ ಅಪ್ಲೋಡ್ ಮಾಡಿದಾಗ ನಾವು ಪರಿಶೀಲನೆ ಮಾಡಿ ಮಾಡಬೇಕಾಗುತ್ತೆ. ಸೊ ಅದನ್ನು ನಾವು 100% ಈ ವರ್ಷ ಅಳವಡಿಸಿ ಸಾರ್ವಜನಿಕರಿಗೆ ದಾಖಲೆ ಏನು ಕರೆಕ್ಟಾಗಿ ದಾಖಲೆ ಇರುತ್ತೆ ಅಂಥವ್ರಿಗೆ ನಾವು ಖಾತೆನ 15 ದಿನ ಮಿತಿ ಕೊಟ್ಟವ್ರೆ. 15 ದಿನದೊಳಗೆ ಖಾತೆ ವಿತರಣೆ ಮಾಡ್ತೀವಿ. ಖಾತೆ ವಿತರಣೆ ಮಾಡೋಕ್ಕಾಗಲ್ಲ ಅಂದರೆ ಎಂಡಾಸ್ಮೆಂಟ್ ಕೊಡ್ತೀವಿ, ಯಾವ ಕಾರಣಕ್ಕೆ ಆಗಲ್ಲ ಅಂತ. ಈಗ ತಾವು ಹೇಳಿದ್ದೀರ ಹಲವಾರು ಕೆಲಸಗಳನ್ನ ಎಲ್ಲ ಅಳವಡಿಸ್ಕೊಂಡು ಗ್ರಾಮ ಪಂಚಾಯತಿ ನಮ್ಮದು ಮಾದರಿ ಗ್ರಾಮ ಪಂಚಾಯತಿ ಆಗಬೇಕು. ನಮ್ಮ ಮಹತ್ವಾಕಾಂಕ್ಷೆ ಇಟ್ಕೊಳ್ಬೇಕು. ನೀವು ಅಧ್ಯಕ್ಷರಾದವರು ಅಷ್ಟೇ, PDO ಆದವರು ಅಷ್ಟೇ, ನಾವು ನಮ್ಮ ಅವಧಿ ಮುಗಿಯೋದ್ರೊಳಗಡೆ ನಾವು ಇಲ್ಲಿಂದ ಟ್ರಾನ್ಸ್ಫರ್ ಆಗೋದ್ರೊಳಗಡೆ ಈ ಗ್ರಾಮ ಪಂಚಾಯತಿಗೆ ನಾನು ಅದಕ್ಕೆ ಗಾಂಧಿ ಗ್ರಾಮ ಪುರಸ್ಕಾರ ಏನಿದೆ ಅಂತ ಪ್ರಶಸ್ತಿ ತಗೊಳ್ಳುವಂತಹ ರೀತಿಯಲ್ಲಿ ಇಲ್ಲಿ ಆಡಳಿತ ನಿರ್ವಹಣೆ ಮತ್ತು ಊರಿನ ಅಭಿವೃದ್ಧಿ ಏನೇನು ಬರುತ್ತೆ ಅದೆಲ್ಲ ಮಾಡಬೇಕು. ಬಹಳಷ್ಟು ಇನ್ನೊಂದು ಮುಖ್ಯವಾಗಿ ಏನಂದ್ರೆ ಹಂದೇನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಸಾರ್ವಜನಿಕರು ಬಹಳ ಒಳ್ಳೆ ತರ ಅಥವಾ ಅಧಿಕಾರಿಗಳಿಗೆ ಗೌರವವಾಗಿ ನಡೆಸ್ಕೊಳ್ತಾರೆ, ಬಹಳ ಸಹಕಾರ ಕೊಡ್ತಾರೆ. ನಮ್ಮ ಸದಸ್ಯರು, ನಮ್ಮ ಎಲ್ಲ ಸಾರ್ವಜನಿಕರು, ಬೇರೆ ನಾನು ಸುಮಾರು ಒಂದು 8-9 ಪಂಚಾಯತಿಯಲ್ಲಿ 16 ವರ್ಷ ಸೇವೆ ಮಾಡಿದ್ದೀನಿ PDO ಆಗಿ. ಹಂದೇನಹಳ್ಳಿಯಲ್ಲಿ ಬಹಳಷ್ಟು ಸಹಕಾರ ಇದೆ. ಜನ ಈ ತರ ಸಹಕಾರ ಕೊಟ್ಟಾಗ ನಾವು ಅದೇ ಗುಣ ಉಳಿಸ್ಕೊಳ್ಳಿ, ಜನರಿಗೆ ಆ ಸೇವೆಯನ್ನು ಒದಗಿಸುವಂಥದ್ದು ನಿರಂತರವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ತಾವು ಹೇಳಿದ ಅಂಶಗಳನ್ನೆಲ್ಲಾನು ನಾವು ಎಲ್ಲಿ ಎಡುತ್ತಾ ಇದೀವಿ ಅದನ್ನು ಸರಿಪಡಿಸ್ಕೊಂಡು ಮಾಡ್ತೀವಿ. ಅದನ್ನೇ ಸರಿ ಮಾಡ್ಕೊಳ್ತಾ ನಾನು ಹೇಳಿದಾಗೆ ಪ್ರಶಸ್ತಿ ತಗೋಬೇಕು ಅಂದ್ರೆ ಅದಕ್ಕೆ ಕೆಲಸ ಮಾಡ್ಬೇಕಲ್ವಾ? ಆ ನಿಟ್ಟಿನಲ್ಲೂ ಕೆಲಸ ಮಾಡಿ ಗ್ರಾಮಸ್ಥರು ಸಹಕಾರ ಪಡ್ಕೊಳ್ಳಿ. ಬೇಗ ಒಂದು ಸ್ವಲ್ಪ ಸ್ಯಾನಿಟರಿ ಸ್ಯಾಂಕ್ಷನ್ ಮಾಡೋ ತರ ಮಾಡಿ ಸರ್. ಇದು ಪೋಸ್ಟ್ ಆಫ್ ಇದು ಸರ್ವೆ ನಂಬರ್ 38 ಬಗ್ಗೆ ಆಲ್ರೆಡಿ ಲೈನ್ ಅಲ್ಲಿ ಇದ್ದಾರೆ. ಅವ್ರು ಕಾಲ್ ಮಾಡ್ತೀವಿ, ಮಾಹಿತಿ ಇಲ್ಲೇ ನಿಮ್ ವ್ಯಾಪ್ತಿಗೆ ಬರುತ್ತೆ ಅದು? ಇಲ್ಲ, ಇವ್ರ ವ್ಯಾಪ್ತಿಗೆ ಬರಲ್ಲ. ನಾ ಅದು ಅದಕ್ಕೆ ಹೇಳ್ತಾ ಇರೋದು, ಇವರಿಗೆ ಸಾರ್ವಜನಿಕ ಮಾಡ್ಕೊಂಡು ಬಂದ್ರಪ್ಪ ಹಾಗೆ ಹೋಗೋಣ. ಅದೇನಣ್ಣ, ಏನಪ್ಪ ಹೆಸರು? ರಂಜಿತ್. ಕಾಮಗಾರಿ ನಾಮಫಲಕನ ಅಳವಡಿಸಿ, ನಾನು ಕಾಮಗಾರಿ ನಾಮಫಲಕ ಅಳವಡಿಸಿದಾಗ ತೆರಿಗೆ ಏನಾಗ್ತಾ ಇದೆ ಅನ್ನೋದು ಸಾರ್ವಜನಿಕರು ಗೊತ್ತಾಗುತ್ತೆ. ಅದು ಎಸ್ಟಿಮೇಟ್ ಟ್ರಾನ್ಸ್ಫರ್ ಮಾಡಿಲ್ಲ ಈಗೇನಾ? పర్వాలేదు నీ ఊర్లో రాచి రెస్పాండ్ చేసేవాడు ఉన్నారు ఆఫీసర్లు అంతాను చేపించండి పని చేపించండి అంతా మీరు ఆపుకోవాలి అలాంటి మీరే దొంగలు కావద్దండ